ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರ. ನಾನು ಜೆ.ಎಸ್. ಸೋಮನಾಥ್, ಜೆ.ಎಸ್. ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಅವಧಿಯಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ 2026ನೇ ಸಾಲಿಗೆ ಸಂಬಂಧಪಟ್ಟಂತೆ ಇವತ್ತಿನ ಅವಧಿಯಲ್ಲಿ 2022ನೇ ಸಾಲಿನಲ್ಲಿ ನಡೆದಂತ ಜಿಪಿಎಸ್ಟರ್ ಪರೀಕ್ಷೆಯಲ್ಲಿ ಕೇಳಿದ ಸಾಮಾನ್ಯ ಜ್ಞಾನ ಅಥವಾ ಜಿಕೆ ಕ್ವಶನ್ಸ್ ಗಳನ್ನ ಏನಪ್ಪಾ ಅಂದ್ರೆ ಇವತ್ತು ನಾವು ಡಿಸ್ಕಸ್ ಅನ್ನ ಮಾಡ್ತೀವಿ. ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತ ವಿಷಯವು ಮುಂಬರಲಿರುವ ಅಂದ್ರೆ 2026ನೇ ಸಾಲಿನಲ್ಲಿ ಬರುವಂತಹ ನೇಮಕಾತಿಗೆ ಜಿಪಿಎಸ್ಟರ್ ಪರೀಕ್ಷೆ ಆಗಿರ್ಬೋದು, ಎಚ್.ಸ್ಟಾರ್ ಪರೀಕ್ಷೆ ಆಗಿರ್ಬೋದು, ಪಿ.ಸ್ಟಾರ್ ಪರೀಕ್ಷೆ ಆಗಿರ್ಬೋದು, ಇತರೆ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ, ಕರ್ನಾಟಕದಲ್ಲಿ ನಡೆಯುವಂತ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳಷ್ಟು ಏನಾಗ್ತದಪ್ಪ ಅಂದ್ರ ಉಪಯುಕ್ತ ಆಗ್ತದ. ಈಗ ಒಂದೊಂದ ಜಿಕೆ ಕ್ವಶನ್ಸ್ ಗಳನ್ನ ಏನಪ್ಪ ಅಂದ್ರೆ ನಾವು ಇವತ್ತು ಅಧ್ಯಯನ ಮಾಡೋಣ. ನೋಡಿ, 51ನೇ ಪ್ರಶ್ನೆ ಏನಿದೆ, ಚಿದಂಬರ ರಹಸ್ಯ ಕೃತಿಯ ಕರ್ತೃ ಅಂತ ಪ್ರಶ್ನೆಯನ್ನ ಕೇಳಿದಾನೆ. 1ನೇ ಆಪ್ಷನ್ ಕುವೆಂಪು, 2ನೇ ಆಪ್ಷನ್ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ, 3ನೇ ಆಪ್ಷನ್ ಲಂಕೇಶ, 4ನೇ ಆಪ್ಷನ್ ಗಿರೀಶ್ ಕಾರ್ನಾಡ್. ಇದಕ್ಕ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಆಗ್ತದ. ಚಿದಂಬರ ರಹಸ್ಯ ಕೃತಿಯ ಕರ್ತೃ ಯಾರು ಅಂತ ಕೇಳಿದಾಗ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಆಗ್ತದ. ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಏನ್ ಕೇಳ್ತೀನಿ ನೋಡ್ರಿ, ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ, ಸಾಕಷ್ಟು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಆದರೆ ನಮ್ಮ ಎಕ್ಸಾಮ್ಗೆ ಇದನ್ನೇ ಯಾಕೆ ಕೇಳಿದ? ಅರ್ಥ ಆಯ್ತು ನಾ ಕೇಳಿದು. ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ, ಸಾಕಷ್ಟು ಕೃತಿಗಳನ್ನು ರಚಿಸಿದ್ದಾರೆ. ಆದರೆ ನಮ್ಮ ಪರೀಕ್ಷೆಗೆ ಚಿದಂಬರ ರಹಸ್ಯ ಕೃತಿಯನ್ನೇ ಯಾಕೆ ಕೇಳಿದಪ್ಪ ಅಂದ್ರ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರ ಸಾಕಷ್ಟು ಪುಸ್ತಕಗಳನ್ನು ಬರೆದಿರ್ಬೋದು, ಆದ್ರೆ ಈ ಚಿದಂಬರ ರಹಸ್ಯ ಅನ್ನೋದು ಏನ್ ಪುಸ್ತಕ ಇದಲ್ಲ, ಇದು ಏನಪ್ಪಾ ನಮಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಏನಪ್ಪಾ ಅಂದ್ರ ತಂದು ಕೊಟ್ಟದ. ಅದ್ರ ಸಲುವಾಗಿ ನಮಗೆ ಇದು ಏನಾಗ್ತದ ಅಂದ್ರೆ ಇಂಪಾರ್ಟೆಂಟ್ ಆಗ್ತದ. ಸಾಕಷ್ಟು ಮಂದಿ ಸಾಕಷ್ಟು ಪುಸ್ತಕ ಬರೀತಾರ, ಹಾಗಂತ ಎಲ್ಲಾ ಪುಸ್ತಕಗಳನ್ನು ಬೈಪಟ್ ಮಾಡ್ಕೊಂಡು ಕೂಡುದು ಅದನ್ನ ಓದಾಗ ಅವಶ್ಯಕತೆ ಇಲ್ಲ. ಯಾವ ಪುಸ್ತಕ ಬಹಳಷ್ಟು ಫೇಮಸ್ ಆಗಿರ್ತದ, ಯಾವ ಪುಸ್ತಕ ಚಲನಚಿತ್ರ ಆಗಿರ್ತದ, ಯಾವ ಪುಸ್ತಕ ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತದ, ಅಂತ ಕೃತಿಗಳನ್ನು ಮಾತ್ರ ನೀವೇನ್ ಮಾಡ್ಬೇಕಪ್ಪ ಅಂದ್ರ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನೋಡ್ರಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಗೊಂಡಿದ್ದು, ಪಂಪ ಪ್ರಶಸ್ತಿ ತಗೊಂಡಿದ್ದು, ಇವುಗಳನ್ನ ಮಾತ್ರ ಏನ್ ಮಾಡ್ತಾನಪ್ಪ ಅಂದ್ರ ನಮಗ ಎಕ್ಸಾಮ್ಕ ಕೇಳ್ತಾನೆ. ಈಗ ಚಿದಂಬರ ರಹಸ್ಯ ಕೃತಿನ ಯಾಕೆ ಕೇಳ್ಯಾನ ಅನ್ನೋದು ಗೊತ್ತಾಯ್ತಾ? ನೆಕ್ಸ್ಟ್ ನೋಡಿ, ಈಗ 1ನೇ ಆಪ್ಷನ್ ಬರ್ರಿ. 1ನೇ ಆಪ್ಷನ್ ಒಳಗೆ ಯಾರದಾರಪ್ಪ ಅಂದ್ರ ಕುವೆಂಪು ಅದರ. ಕುವೆಂಪು ಅದರ. ನೋಡ್ರಿ, ಕುವೆಂಪು ಅವರು ಸಾಕಷ್ಟು ಕಾದಂಬರಿಗಳ ರಚನೆ ಮಾಡಿದ್ದಾರ, ಮಹಾಕಾವ್ಯಗಳನ್ನ ರಚನೆ ಮಾಡಿದಾರ, ನಾಟಕಗಳನ್ನು ಬರೆದಿದ್ದಾರ, ಕವನ ಸಂಕಲನಗಳನ್ನು ರಚನೆ ಮಾಡಿದ್ದಾರ, ಸಾಕಷ್ಟು ಕೃತಿಗಳನ್ನು ಬರೆದಿದ್ದಾರ. ಆದ್ರ ಕುವೆಂಪು ಅವ್ರ ಮೇಲೆ ಯಾವುದೇ ಒಂದು ಎಕ್ಸಾಮ್ ನಡೆದಿದಪ್ಪ ಅಂದ್ರ ಕುವೆಂಪು ಅವ್ರ ಮೇಲೆ ಒಂದಲ್ಲ ಒಂದು ರೀತಿ ಪ್ರಶ್ನೆಗಳು ಬಂದೇ ಬರ್ತು. ಮೊದಲು ಏನಪ್ಪಾ ಅಂದ್ರ ಕುವೆಂಪು ಅನ್ನೋರು ಏನಪ್ಪಾ ಅಂದ್ರ ರಾಷ್ಟ್ರ ಕವಿ ಅದ. ಒಟ್ಟ ಕರ್ನಾಟಕದಲ್ಲಿ ಎಷ್ಟು ಮಂದಿ ರಾಷ್ಟ್ರ ಕವಿಗಳು ಬರ್ತಾರಪ್ಪ ಅಂದ್ರ 3 ಜನ ಕವಿಗಳು ಬರ್ತಾರ. ಎಷ್ಟು ಜನ ರಾಷ್ಟ್ರ ಕವಿಗಳದಾರ? 3 ಜನ ರಾಷ್ಟ್ರ ಕವಿಗಳು ಬರ್ತಾರ. ಮೊದಲನೇದವ್ರು ಬಂದ್ರೆ ಏನಪ್ಪಾ ಅಂದ್ರ ಯಾರು ಬರ್ತಾರ? ಗೋವಿಂದ ಪೈ ಅವರು ಬರ್ತಾರ. ಮೊದಲ ರಾಷ್ಟ್ರ ಕವಿ, ಕನ್ನಡದ ಮೊದಲ ರಾಷ್ಟ್ರ ಕವಿ ಅಂದ್ರೆ ಯಾರಪ್ಪ ಅಂದ್ರ ಗೋವಿಂದ ಪೈ ಬರ್ತಾರ. ಯಾರು ಬರ್ತಾರ? ಗೋವಿಂದ ಪೈ. 2 ಏನಪ್ಪಾ ಅಂದ್ರ ಕುವೆಂಪು. 3ನೇದು ಏನಪ್ಪಾ ಅಂದ್ರ ಜಿ.ಎಸ್. ಶಿವರುದ್ರಪ್ಪ ಅಂತ ಬರ್ತಾರೆ. 3 ಮಂದಿ ಏನಪ್ಪಾ ಅಂದ್ರ ರಾಷ್ಟ್ರ ಕವಿಗಳು ಬರ್ತಾರೆ. ಬಹಳಷ್ಟು ಇಂಪಾರ್ಟೆಂಟ್ ಆದ ಮೇದರು. ಇದು ಜಿಕೆ ಪೇಪರ್. ಇಲ್ಲಿ ಬಹಳಷ್ಟು ವಿಷಯ ಏನಾಗ್ತದಪ್ಪ ಅಂದ್ರೆ ನಿಮ್ಮೊಂದಿಗೆ ನಾನು ಡಿಸ್ಕಸ್ ಅನ್ನ ಮಾಡ್ತೇನೆ. ನೆಕ್ಸ್ಟ್ ಇನ್ನು ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ನೋಡ್ರಿ, ಕುವೆಂಪು ಅವರು ಬರೆದಂತ ಕೃತಿಗಳಲ್ಲಿ ಬಹಳಷ್ಟು ಪ್ರಸಿದ್ಧ ಆದ ಕೃತಿ ಯಾವುದಪ್ಪ ಅಂದ್ರ ಶ್ರೀ ರಾಮಾಯಣ ದರ್ಶನ. ಯಾವುದು? ಶ್ರೀ ರಾಮಾಯಣ ದರ್ಶನಂ. ಇದ್ರ ಮೇಲಂತರೂ ಸಾಕಷ್ಟು ಬಾರಿ ನಮಗೆ ಏನಾಗಿದ್ದಪ್ಪ ಅಂದ್ರ ಪ್ರಶ್ನೆಗೆ ಅಂದ್ರ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನ ಕೇಳಿದ್ನ. ಏನಂತ ಕೇಳಿದನ? ಶ್ರೀ ರಾಮಾಯಣ ದರ್ಶನಂ ಕೃತಿ ಬರೆದವ್ರು ಯಾರು? ಶ್ರೀ ರಾಮಾಯಣ ದರ್ಶನ ಕೃತಿ ಯಾರಿಗೆ ಸಂಬಂಧಪಟ್ಟದ? ಅದು ಯಾವ ಪ್ರಶಸ್ತಿಯನ್ನು ತೆಗೆದುಕೊಂಡದ? ಸಾಕಷ್ಟು ಬಾರಿ ಏನಾಗಿದಪ್ಪ ಅಂದ್ರೆ ಪ್ರಶ್ನೆಗಳು ಕೇಳಿದ್ದಾನೆ. ನೋಡ್ರಿ, ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಏನ್ ಆಗ್ತದಪ್ಪ ಅಂದ್ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರ್ತದ, ನೆಕ್ಸ್ಟ್ ಪಂಪ ಪ್ರಶಸ್ತಿ ಬರ್ತದ. ಸಾಕಷ್ಟು ಪ್ರಶಸ್ತಿಗಳು ಏನಾಗ್ತವಪ್ಪ ಅಂದ್ರ ಈ ಕೃತಿಗೆ ಏನಾಗ್ತವಪ್ಪ ಅಂದ್ರ ಬರ್ತದ. ಇದನ್ನ ಕುವೆಂಪು ಅವ್ರು ಏನ್ ಮಾಡಿದಾರಪ್ಪ ಅಂದ್ರ
ಸರಳಗನ್ನಡದಲ್ಲಿ ರಚನೆ ಮಾಡ್ಯಾರ. ಯಾವುದರಲ್ಲಿ ರಚನೆ ಮಾಡ್ಯಾರ? ಇದನ್ನ ಸರಳಗನ್ನಡದಲ್ಲಿ ಏನ್ ಮಾಡಿದಾರಪ್ಪ ಅಂದ್ರ ರಚನೆ ಮಾಡಿದಾರ. ಇನ್ನ ಕುವೆಂಪು ಅವರು ಬರೆದಂತ ಬೇರೆ ಬೇರೆ ಕೃತಿಗಳನ್ನು ನೋಡಿದಾಗ ಅಂದ್ರ ಇದು ಕುವೆಂಪು ಅವರು ರಚನೆ ಮಾಡಿದಂತ ಮಹಾಕಾವ್ಯವಾಗಿದೆ. ಯಾವಾಗದಾಗಿದೆ? ಇದು ಮಹಾಕಾವ್ಯ ಆಗ್ಯದ. ನೆಕ್ಸ್ಟ್ ಇವರು ಕಾದಂಬರಿಗಳನ್ನು ಪಟ್ಟಿ ಮಾಡಿದಾಗ, ಯಾರು ಕಾದಂಬರಿಗಳು? ಕುವೆಂಪು ಅವರ ಕಾದಂಬರಿಗಳನ್ನ ನಾವು ಪಟ್ಟಿ ಮಾಡಿದಾಗ ಒಂದೇದೇನ್ ಬರ್ತದಪ್ಪ ಅಂದ್ರ ಕಾನೂರು ಹೆಗ್ಗಡತಿ ಅಂತ ಬರ್ತದೆ. ಬಹಳಷ್ಟು ಇಂಪಾರ್ಟೆಂಟ್ ಇದು. ಸಾಕಷ್ಟು ಬಾರಿ ನಮ್ಗ FDA ಮತ್ತು SDA ಏನ್ ಮಾಡ್ಯಾನಪ್ಪ ಅಂದ್ರ ಸಾಕಷ್ಟು ಬಾರಿ ಪ್ರಶ್ನೆಗಳು ಕೇಳಿದಾನ, ವಿಡಿಯೋ ಕೇಳಿದಾನ, ಸಾಕಷ್ಟು ಬಾರಿ ಏನ್ ಮಾಡಿದಾನಪ್ಪ ಅಂದ್ರ ಕೇಳಿದಾನ. ನೆಕ್ಸ್ಟ್ ಇನ್ನೊಂದು ಮಲೆಗಳಲ್ಲಿ ಮದುಮಗಳು. ಎರಡನೇದು ಇವ್ರ ಕಾದಂಬರಿಗಳನ್ನ ನೋಡಿದಾಗ ಮಲೆಗಳಲ್ಲಿ ಮದುಮಗಳು. ನೆಕ್ಸ್ಟ್ ಮೂರನೇದು ನನ್ನ ದೇವರು. ಯಾರ ದೇವರು? ನನ್ನ ದೇವರು. ನೆಕ್ಸ್ಟ್ ನಾಲ್ಕನೇದು ಅಮಲನ ಕತೆ. ಕುವೆಂಪು ಅವ್ರ ಬಗ್ಗೆ ನಾನು ಯಾಕೆ ಇಷ್ಟೊಂದು ಡಿಸ್ಕಸ್ ಮಾಡ್ತಿದ್ದೆ ಅಂದ್ರ ಪ್ರತಿ ಸಲ ನಮಗೇನಪ್ಪಾ ಅಂದ್ರ ಹೆಜ್ಜೆಮುಖ ಇವರ ಮೇಲೆ ಪ್ರಶ್ನೆಗಳು ಬಂದೇ ಬರ್ತಾವ. ಅದ್ರ ಸಲುವಾಗಿ ಇದ್ರೊಳಗ ಎಲ್ಲ ಅವರಿಗೆ ಸಂಬಂಧಪಟ್ಟಂತ ವಿಷಯ ಏನಪ್ಪಾ ಅಂದ್ರ ಡಿಸ್ಕಷನ್ ಮಾಡೋಣ. ನೋಡ್ರಿ, ಕುವೆಂಪು ಅವರ ಮಹಾಕಾವ್ಯ ಯಾವ್ದಪ್ಪ ಅಂದ್ರ ಶ್ರೀರಾಮಾಯಣ ದರ್ಶನ ಬರ್ತದ. ನೆಕ್ಸ್ಟ್ ಅವ್ರು ಬರ್ದಂತ ಕಾದಂಬರಿಗಳು ನೋಡ್ರಿ, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ನನ್ನ ದೇವರು, ಅಮಲನ್ ಕತಿ. ಈಗ ಆಲ್ರೆಡಿ ಪ್ರಶ್ನೆಗಳಿಗೆ ಯಾವ್ಯಾವ ಕೇಳೇನಪ್ಪ ಅಂದ್ರ ಇದನ್ನ ಕೇಳಿದಾನ, ನೆಕ್ಸ್ಟ್ ಇದನ್ನ ಕೇಳಿದ. ಇವೆಲ್ಲವೂ ಏನಾಗಿದವಪ್ಪ ಅಂದ್ರ ಪ್ರಶ್ನೆಗೆ ಬಂದಿದ್ದವ. ಇನ್ನ ಕುವೆಂಪು ಅವರ ನಾಟಕಗಳನ್ನು ನೋಡಿದಾಗ, ಯಾವುದು ನಾಟಕಗಳನ್ನು ನೋಡಿದಾಗ ಒಂದದು ರಕ್ತಾಸಿ ಅಂತ ಬರ್ತದ. ಯಾವುದು ಬರ್ತದ? ರಕ್ತಾಸಿ. ನೋಡ್ರಿ, ನಾಟಕ ನೋಡಿದಾಗ ಏನ್ ಬರ್ತದ? ರಕ್ತಾಸಿ ಬರ್ತದ. ನೆಕ್ಸ್ಟ್ ಬೆರಳಿಗೆ ಕೊರಳ್. ನೆಕ್ಸ್ಟ್ ಏನಪ್ಪಾ ಅಂದ್ರ ಬೆರಳಿಗೆ ಕೊರಳ್ ಅಂತ ನಾಟಕ ಬರ್ತದ. ನೆಕ್ಸ್ಟ್ ಬಿರುಗಾಳಿ. ಬಿರುಗಾಳಿ ಅಷ್ಟೇ ನೆನೆ ಬಿಟ್ಕೋರಿ. ನೆಕ್ಸ್ಟ್ ಏನಪ್ಪಾ ಅಂದ್ರ ಯಮನ ಸೋಲು. ಇಂಪಾರ್ಟೆಂಟ್ ನೋಡ್ರಿ, ಇದನ್ನ ಕೇಳಿದಾನ. ಯಮನ ಸೋಲನ್ ಎಂಬ ನಾಟಕವನ್ನು ರಚನೆ ಮಾಡಿದವರು ಯಾರಂತ ನಮಗ್ ಪ್ರಶ್ನೆ ಕೇಳಿದಾನ. ನೆಕ್ಸ್ಟ್ ಶೂದ್ರ ತಪಸ್ವಿ. ಯಾವುದು? ಶೂದ್ರ ತಪಸ್ವಿ. ನೆಕ್ಸ್ಟ್ ಜಲಗಾರ. ಇದನ್ನ ಕೇಳಾನ, KPSC ಕೇಳಿದಾನೆ ಇದನ್ನ. KPSC ನಾನ್ ಟೆಕ್ನಿಕಲ್ ಪೋಸ್ಟ್ ಏನ್ ಕನ್ನಡ ಎಕ್ಸಾಮ್ ಇಡ್ತಾನಲ್ಲ, ಆ ಎಕ್ಸಾಮ್ ಏನಪ್ಪಾ ಅಂದ್ರ ಜಲಗಾರ ನಾಟಕ ರಚನೆ ಮಾಡಿದವರು ಯಾರಂತ ಕೇಳಿದಾನ. ನೆಕ್ಸ್ಟ್ ಚಂದ್ರಹಾಸ. ಯಾವ ಹಾಸ? ಚಂದ್ರಹಾಸ. ನೆಕ್ಸ್ಟ್ ಸ್ಮಶಾನ. ನೆಕ್ಸ್ಟ್ ಏನಪ್ಪಾ ಅಂದ್ರ ಸ್ಮಶಾನ. ಹಿಂಗ ಸಾಕಷ್ಟು ನಾಟಕಗಳನ್ನ ಏನ್ ಮಾಡಿದಾರಪ್ಪ ಅಂದ್ರ ಕುವೆಂಪು ಅವರು ರಚನೆ ಮಾಡಿದ್ರು. ಇದು ನಮ್ಗೆ ಯಾವ ಇಂಪಾರ್ಟೆಂಟ್ ಅಥವಾ ಎಕ್ಸಾಮ್ಕ ನೋಡ್, ಶೂದ್ರ ತಪಸ್ವಿ ಇಂಪಾರ್ಟೆಂಟ್ ಆಗ್ತದ, ಜಲಗಾರ ಇಂಪಾರ್ಟೆಂಟ್ ಆಗ್ತದ, ರಕ್ತಾಕ್ಷಿ ಏನ್ ಇಂಪಾರ್ಟೆಂಟ್ ಆಗ್ತದ, ಬೆರಳಿಗೆ ಕೊರಳಿ ಇಂಪಾರ್ಟೆಂಟ್ ಆಗ್ತದ, ಯಮನ ಸೋಲು ಏನಪ್ಪಾ ಅಂದ್ರ ಬಹಳಷ್ಟು ಇಂಪಾರ್ಟೆಂಟ್ ಆದಂತ ನಾಟಕಗಳಾಗ್ಯವ. ನೆಕ್ಸ್ಟ್ ಇವರ ಕವನ ಸಂಕಲನಗಳನ್ನು ನೋಡಿದಾಗ, ಯಾರು ಕವನ ಸಂಕಲನಗಳು? ಕುವೆಂಪು ಅವರ ಕವನ ಸಂಕಲನಗಳನ್ನು ನೋಡಿದಾಗ ಒಂದೇದ್ ಏನ್ ಬರ್ತದಪ್ಪ ಅಂದ್ರ ಕೊಳಲು ಬರ್ತದ. ಯಾವುದು ಬರ್ತದ? ಕೊಳಲು ಬರ್ತದ. ನೆಕ್ಸ್ಟ್ ನವಿಲು ಬರ್ತದ. ನೆಕ್ಸ್ಟ್ ಕೋಗಿಲೆ ಬರ್ತದ. ಸಾಕಷ್ಟು ಕವನ ಸಂಕಲನಗಳನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಇವರು ರಚನೆ ಮಾಡಿದಾರ. ನೆಕ್ಸ್ಟ್ ಪ್ರೇಮ ಕಾಶ್ಮೀರ. ಯಾವುದು? ಪ್ರೇಮ ಪ್ರೇಮ ಕಾಶ್ಮೀರ. ನೆಕ್ಸ್ಟ್ ಪಕ್ಷಿ ಕಾಸಿ. ಇದು ಇಂಪಾರ್ಟೆಂಟ್ ನಮಗೆ ಕೇಳಿದಾನ, ಪಕ್ಷಿ ಕಾಸಿ. ನೆಕ್ಸ್ಟ್ ಚಂದ್ರ ಮಂಚಕ್ಕೆ ಬಾ ಚಕೂರಿ. ಚಂದ್ರ ಮಂಚಕ್ಕೆ ಬಾ ಚಕೂರಿ ಅಂತ ಏನಪ್ಪಾ ಅಂದ್ರ ಕವನ ಸಂಕಲನ ಬರ್ದ. ಸಾಕಷ್ಟು ಏನ್ ಮಾಡಿದಾರಪ್ಪ ಅಂದ್ರ ಕುವೆಂಪು ಅವ್ರು ಬರ್ದಾರ. ಇನ್ನ ಕುವೆಂಪು ಅವರ ಆತ್ಮಕಥನ.
ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಇದನ್ನು ಕೇಳಿದಾನ. ಕುವೆಂಪುರ ಆತ್ಮಕಥನ ಯಾವ್ದಂತ ನಮಗೆ ಪ್ರಶ್ನೆ ಕೇಳಿದಾನ. ಕುವೆಂಪುರ ಆತ್ಮಕಥನ ಏನಪ್ಪ ಅಂದ್ರ ನೆನಪಿನ ಡೋಣಿ. ಏನು? ನೆನಪಿನ ಡೋಣಿ. ಇನ್ನೊಂದು, ಇಷ್ಟೊಂದು ವಿಷಯವನ್ನು ಯಾಕೆ ನಿಮ್ಮೊಂದಿಗೆ ನಾವು ಡಿಸ್ಕಸ್ ಮಾಡ್ತಿದ್ದೇವಪ್ಪ ಅಂದ್ರ, ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂತ ವಿಷಯ GK ಪೇಪರ್ ಅದ. GK ನೀವು ಎಷ್ಟು ಓದಿದ್ರು ಕಡಿಮೆನೆ. ಎಲ್ಲಿ ಪ್ರಶ್ನೆ ಕೇಳ್ತಾನ, ಯಾವ ರೀತಿಯಾಗಿ ಪ್ರಶ್ನೆ ಕೇಳ್ತಾನ ನೀವೇ ಗೊತ್ತಾಗಲ್ಲ. ಹಾಗಾಗಿ ಸಾಧ್ಯವಾದಷ್ಟು ನೀವು ಎಲ್ಲಾ ವಿಷಯವನ್ನು ಓದ್ಕೋಬೇಕಾಗ್ತದೆ. ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳನ್ನ ಏನಪ್ಪಾ ಅಂದ್ರ ಓದ್ಕೋಬೇಕಾಗ್ತದ. ನೋಡಿ, ಕುವೆಂಪು ಅವ್ರ ಏನಪ್ಪಾ ಅಂದ್ರ ರಾಷ್ಟ್ರಕವಿ ಅಂತ ಕರಿತೀವಿ. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಅದನ್ನ ರಾಷ್ಟ್ರಕವಿ ಅಂತ ಕರಿತೀವಿ. ಕನ್ನಡದೊಳಗ ಎಷ್ಟು ಮಂದಿ ರಾಷ್ಟ್ರಕವಿಗಳದಾರ? 3 ಮಂದಿ ಅದಾರ. ಮೊದಲನೇ ರಾಷ್ಟ್ರಕವಿ ಯಾರದಾರ? ಗೋವಿಂದ ಪೈ ಅವರ ಅದಾರ. 2ನೇ ರಾಷ್ಟ್ರಕವಿ ಕುವೆಂಪು ಅವ್ರು ಬರ್ತಾರ. 3ನೇ ರಾಷ್ಟ್ರಕವಿ GSC ರುದ್ರಪ್ಪ ಬರ್ತಾರ. ಕುವೆಂಪು ಅವರು ಬರೆದಂತ ಮಹಾಕಾವ್ಯ ಯಾವ್ದಂದ್ರ ಶ್ರೀ ರಾಮಾಯಣ ದರ್ಶನಂ ಬರ್ತದ. ಇದು ಸರಳ ಕನ್ನಡದೊಳಗದ. ಇದು ಕುವೆಂಪು ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದು ಕೊಟ್ಟದ, ಪಂಪ ಪ್ರಶಸ್ತಿ ತಂದು ಕೊಟ್ಟದ. ಇದು ಸರಳ ಕನ್ನಡದೊಳಗದ. ಇನ್ನ ಕುವೆಂಪು ಅವರ ಕಾದಂಬರಿಗಳನ್ನ ನೋಡಿದ್ರೆ ಕಾನೂರು ಹೆಗ್ಗಡತೆ, ಮಲೆಗಳಲ್ಲಿ ಮದುಮಗಳು, ನನ್ನ ದೇವರು, ಅಮಲನ ಕತೆ ಬರ್ತದ. ಇನ್ನು ಅವರ ನಾಟಕಗಳನ್ನ ನೋಡಿದಾಗ ರಕ್ತಾಕ್ಷಿ ಬರ್ತದ, ಬೆರಳಿಗೆ ಕೊರಳು ಬರ್ತದ, ಸ್ಮಶಾನ ಬರ್ತದ, ಯಮನ ಸೋಲು ಬರ್ತದ, ಶೂದ್ರ ತಪಸ್ವಿ, ಜಲಗಾರ. ಇವೆಲ್ಲ ಏನಪ್ಪಾ ಅಂದ್ರೆ ಇವರು ರಚಿಸಿದಂತ ಪ್ರಮುಖ ನಾಟಕಗಳು ಬರ್ತಾವ. ಇನ್ನ ಕವನ ಸಂಕಲ ನೋಡಿದಾಗ ಕೊಳಲು ಬರ್ತದ, ನವಿಲು ಬರ್ತದ, ಕೋಗಿಲೆ ಬರ್ತದ, ಪ್ರೇಮ ಕಾಶ್ಮೀರ ಬರ್ತದ, ಚಂದ್ರಮಂಚಕ್ಕೆ ಬಾ ಚಕೂರಿ ಬರ್ತದ, ಪಕ್ಷಿ ಕಾಶಿ. ಏನಪ್ಪಾ ಅಂದ್ರ ಇವು ಕುವೆಂಪು ಅವರು ರಚನೆ ಮಾಡಿದಂತ ಪ್ರಮುಖ ಕವನ ಸಂಕಲನಗಳಾಗಿದ್ದವು. ಇನ್ನು ಆತ್ಮಕಥನ ಅವ್ರದ್ದು ತಗೊಂಡಾಗ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ಇವರ ಆತ್ಮಕಥನ ಏನಪ್ಪಾ ಅಂದ್ರ ನೆನಪಿನ ಡೋಣಿ. ಯಾವುದು? ನೆನಪಿನ ಡೋಣಿ ಅನ್ನೋದು ಏನಪ್ಪಾ ಅಂದ್ರ ಇವರ ಆತ್ಮಕಥನ ಆಗ್ಯದ. ನೆಕ್ಸ್ಟ್ ನೋಡ್ರಿ, ಈಗ ಕುವೆಂಪು ಅವರಿಗೆ ಸಂಬಂಧಪಟ್ಟಂತೆ ಇನ್ನೊಂದು 3 ಕಾನ್ಸೆಪ್ಟ್ ಅನ್ನ ಹೇಳ್ತೀನಿ ನಿಮಗೆ. ನೋಡ್ರಿ, ಕನ್ನಡ ಭಾಷೆಗೆ ಮೊದಲಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ತಂದು ಕೊಟ್ಟ ಕವಿ ಯಾರು? ಯಾರಪ್ಪ ಅಂದ್ರ ಕುವೆಂಪು. ಯಾರು ತಂದ್ಕೊಟ್ರು? ಕುವೆಂಪು ಅವ್ರು ತಂದ್ಕೊಟ್ರು. ಇನ್ನೊಂದು ಪ್ರಶ್ನೆ ನೋಡ್ರಿ, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ತೆಗೆದುಕೊಂಡವರು ಯಾರು? ಕುವೆಂಪು. ಅದು ಸಹ ಏನಪ್ಪಾ ಅಂದ್ರ ಕುವೆಂಪು. ಮೊಟ್ಟ ಮೊದಲ ಬಾರಿಗೆ ಇಂಪಾರ್ಟೆಂಟ್ ಮ್ಯಾಟರ್ಸ್ ಹೇಳ್ತೀನಿ ನಿಮಗ. GK ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾನ ಏನಪ್ಪಾ ಅಂದ್ರ ನಮಗ ಗೊತ್ತಾಗಲ್ಲ. ನೋಡ್ರಿ, ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತೀನಿ ನೋಡ್ರಿ ನಿಮಗ. ಪಂಪ ಪ್ರಶಸ್ತಿಯನ್ನು ಪಡೆದ ಮೊದಲ ಕವಿ ಯಾರು? ಪಂಪ ಪ್ರಶಸ್ತಿಯನ್ನು ತಗೊಂಡ ಮೊದಲ ಕವಿ ಯಾರು ಅಂತ ಕೇಳಿದಾಗ ಕುವೆಂಪು ಬರ್ತಾರ. ಯಾರು ಬರ್ತಾರ? ಕುವೆಂಪು ಅವರು ಬರ್ತಾರ. ನೋಡಿ, ಕುವೆಂಪು ಅವರ ವಿಸ್ತೃತ ರೂಪ ನೋಡಿದಾಗ ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂತ ಬರ್ತದೆ. ನೆಕ್ಸ್ಟ್ ಏನಪ್ಪಾ ಅಂದ್ರ KP ಪೂರ್ಣಚಂದ್ರ ತೇಜಸ್ವಿ. ನೆಕ್ಸ್ಟ್ ಈ ಕುವೆಂಪುನ ಬಗ್ಗೆ ಎಲ್ಲವೇನಪ್ಪ ಅಂದ್ರೆ ಡಿಸ್ಕಸ್ ಅನ್ನು ಮಾಡಿದೀವಿ. ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂದ್ರ KP ಪೂರ್ಣಚಂದ್ರ ತೇಜಸ್ವಿ ಅವರ ಬಗ್ಗೆ ನಾವೇನಪ್ಪ ಅಂದ್ರ ಅಧ್ಯಯನ ಮಾಡೋಣ. KP ಪೂರ್ಣಚಂದ್ರ ತೇಜಸ್ವಿ ಅವರು ವಿಜ್ಞಾನ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತೆ ಇವರು ಅತಿ ಹೆಚ್ಚು ಕೃತಿಗಳು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ರಚನೆ ಮಾಡಿದ್ರಪ್ಪ ಅಂದ್ರ ಪರಿಸರ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರ ಸಾಕಷ್ಟು ಕೃತಿಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಇವರು ರಚನೆ ಮಾಡ್ತಾರ. ಇವರು ರಚನೆ ಮಾಡಿದಂತ ಕೃತಿಗಳನ್ನ ನೋಡಿದಾಗ ಇಲ್ಲಿ ಕರ್ವಾಲು ಬರ್ತದ. ಏನ್ ಬರ್ತದ? ಕರ್ವಾಲು. ಮೋಸ್ಟ್ ಇಂಪಾರ್ಟೆಂಟ್. ಸಾಕಷ್ಟು ಬಾರಿ ಏನ್ ಮಾಡಿದಾನಪ್ಪ ಅಂದ್ರ ನಮಗ ಪ್ರಶ್ನೆಯನ್ನು ಕೇಳಿದ್ದಾನ. ಕರ್ವಾಲು ಕೃತಿಯನ್ನು ರಚನೆ ಮಾಡಿದವರು ಯಾರು? ಈ ಕರ್ವಾಲು ಕೃತಿಯನ್ನು ಬರೆದವರು ಯಾರು? ಈ ರೀತಿಯಾಗಿ ಏನ್ ಮಾಡಿದಾನಪ್ಪ ಅಂದ್ರೆ ನಮಗ ಪ್ರಶ್ನೆಗಳನ್ನ ಕೇಳಿದ್ದಾನ. ನೆಕ್ಸ್ಟ್ ಚಿದಂಬರ ರಹಸ್ಯ ಕೇಳಿದಾನ. ಯಾವ ರಹಸ್ಯ? ಚಿದಂಬರ ರಹಸ್ಯ ಪ್ರಶ್ನೆಯನ್ನು ಏನಪ್ಪ ಅಂದ್ರ ಕೃತಿಯನ್ನ ಕೇಳಿದ್ದಾನ. ನೆಕ್ಸ್ಟ್ ಜುಗಾರಿ ಕ್ರಾಸ್. ಯಾವ ಕ್ರಾಸ್? ಜುಗಾರಿ ಕ್ರಾಸ್ ಏನಪ್ಪಾ ಅಂದ್ರ ಕೃತಿಯನ್ನ ಕೇಳಿದ. ನೀವು ಆಲ್ರೆಡಿ ಏನಪ್ಪಾ ಅಂದ್ರೆ ಎಕ್ಸಾಮ್ದೊಳಗೆ ಆಲ್ರೆಡಿ ಏನಪ್ಪಾ ಅಂದ್ರೆ ಕೇಳಿದಂತ ಪ್ರಶ್ನೆಗಳಾಗ್ಯಾವ. ನೆಕ್ಸ್ಟ್ ಕಿರಗೂರಿನ. ಯಾವ ಊರಿನ? ಕಿರಗೂರಿನ ಗಯಾಳಿ. ಕಿರಗೂರಿನ ಗಯಾಳಿಗಳು ಅಂತ ಏನ್ ಮಾಡಿದಾರಪ್ಪ ಅಂದ್ರ ಈ ಕೃತಿಯನ್ನು ಬರೆದಿದ್ದಾರೆ. ಆಲ್ರೆಡಿ ಇದು ಕಿರಗೂರಿನ ಗಯಾಳಿಗಳು ಏನಪ್ಪಾ ಅಂದ್ರ ಚಲನಚಿತ್ರ ಆಗಿದೆ ನೋಡ್ರಿ. ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿದ್ರಂದ್ರ ಸಾಕು ನಿಮ್ಗೆ ಏನಪ್ಪಾ ಅಂದ್ರ ಕಿರಗೂರಿನ ಗಯಾಳಿಗಳು ಅಂತ ಹೊಡೆದ್ಬಿಟ್ರಿ ಅಂದ್ರ ಅದು ಏನಾಗ್ತದಪ್ಪ ಅಂದ್ರ ಸಿಗ್ತದ. ನೆಕ್ಸ್ಟ್ ಹಕ್ಕಿ ಪುಕ್ಕ. ಏನದ?
ಅಕ್ಕಿ ಪುಕ್ಕ. ನೆಕ್ಸ್ಟ್ ಅಣ್ಣನ ನೆನಪುಗಳು. ಯಾರು ನೆನಪುಗಳು? ಅಣ್ಣನ ನೆನಪುಗಳು. ಎಷ್ಟು ಸಾಕಷ್ಟು ಕೃತಿಗಳನ್ನ ಏನ್ ಮಾಡಿದ್ದಾನಪ್ಪ ಅಂದ್ರ ರಚನೆ ಮಾಡಿದ್ದಾರ. ಇನ್ನೊಂದು ಇಂಪಾರ್ಟೆಂಟ್ ಕೃತಿ ಏನಪ್ಪ ಅಂದ್ರ ಹುಲಿಯೂರಿನ ಸರಹದ್ದು ಬರ್ತದೆ ಇವ್ರದ್ದು. ಹುಲಿಯೂರಿನ ಸರಹದ್ದು. ಇದು ಉದ್ದು ಆಗ್ತಾ ನೋಡ್ರಿ, ಇಲ್ಲಿ ಬರ್ತೀನಿ ಸರಹದ್ದು. ಹುಲಿಯೂರಿನ ಸರಹದ್ದು ಅನ್ನೋದು ಏನಪ್ಪಾ ಅಂದ್ರೆ ಇವ್ರು ಇಷ್ಟು ಕೃತಿಗಳನ್ನು ರಚನೆ ಮಾಡಿದ್ದಾರೆ ನೋಡ್ರಿ. KP ಪೂರ್ಣಚಂದ್ರ ತೇಜಸ್ವಿಯವರ ರಚನೆ ಮಾಡಿದಂತ ಪ್ರಮುಖ ಕೃತಿಗಳು ಇನ್ನೇಮೆ ನೋಡ್ರಿ. ಕರ್ವಾಲೋ ಬರ್ತದ, ಚಿದಂಬರ ರಹಸ್ಯ ಬರ್ತದ, ಜುಗರಿ ಕ್ರಾಸ್ ಬರ್ತದ, ಕಿರುಗೂರಿನ ಗಯಾಳಿಗಳು ಬರ್ತಾರ, ಅಕ್ಕಿ ಪುಕ್ಕ ಬರ್ತದ, ಅಣ್ಣನ ನೆನಪು, ಹುಲಿ ಊರಿನ ಸರಹದ್ದು. ಇವ್ರು ಏನಪ್ಪಾ ಅಂದ್ರೆ ರಚನೆ ಮಾಡಿದಂತ ಪ್ರಮುಖ ಕೃತಿಗಳು ಏನಾಗಿರಪ್ಪ ಅಂದ್ರ ಆಗಿದವ. ನೆಕ್ಸ್ಟ್ ಲಂಕೇಶ್. ಇವ್ರ ಹೆಸರು ಏನಪ್ಪಾ ಅಂದ್ರ P ಲಂಕೇಶ್ ಅಂತ ಕರೀತಾರೆ. ಬರೇ ಲಂಕೇಶ್ ಅಲ್ಲ, P ಲಂಕೇಶ್ ಅಂತ ಕರೀತಾರೆ. ಇವ್ರು ಏನಪ್ಪಾ ಅಂದ್ರ ಒಬ್ರು ಪತ್ರಕರ್ತರಾಗಿದ್ದರು. ಇವ್ರು ಏನಾಗಿದ್ರು? ಇವರು ಪತ್ರಕರ್ತ ಆಗಿದ್ರು. ನೆಕ್ಸ್ಟ್ ಇವ್ರು ಬರೆದಂತ ಪ್ರಮುಖ ಕೃತಿಗಳು ನೋಡಿದಾಗ ಮುಸ್ಸಂಜೆಯ ಕಥಾ ಪ್ರಸಂಗ. ಯಾವ ಸಂಜೆಯ ಕಥಾ ಪ್ರಸಂಗದು? ಮುಸ್ಸಂಜೆಯ ಕಥಾ ಪ್ರಸಂಗ. ನೆಕ್ಸ್ಟ್ ನಾನಲ್ಲ. ಏನಲ್ಲ? ನಾನಲ್ಲ. ನೆಕ್ಸ್ಟ್ ಕಲ್ಲು ಕರಗುವ ಸಮಯ. ಇದನ್ನ ಕೇಳಿದೆ ನಮಗ ಅಷ್ಟೇ. ಕಲ್ಲು ಕರಗುವ ಸಮಯ ಕೃತಿ ಬರೆದವರು ಯಾರು? ಯಾರು ಬರ್ದಾರಪ್ಪ ಅಂದ್ರ P ಲಂಕೇಶ್ ಅವರು ಬರ್ದಾರ ನೋಡ್. ನೆಕ್ಸ್ಟ್ ಅಕ್ಕ ಅವ್ರು ಬರ್ದಂತ ಕಾದಂಬರಿ ಯಾವ್ದೇನಪ್ಪಾ ಅಂದ್ರ ಅಕ್ಕ ಬರ್ತದ. ನೆಕ್ಸ್ಟ್ ಗುಣಮುಖ. ಏನು? ಗುಣಮುಖ. ನೆಕ್ಸ್ಟ್ ಕೆರೆಯ ನೀರು ಕೆರೆಗೆ ಚೆಲ್ಲಿ. ಕೆರೆಯ ನೀರು ಕೆರೆಗೆ ಚೆಲ್ಲಿ. ನೆಕ್ಸ್ಟ್ ನನ್ನ ತಂಗಿಗೊಂದು ಗಂಡು ಕೊಡಿ. ನೋಡಿ ಇಲ್ಲಿ ಬರಿತೀನಿ ನೋಡ್ರಿ. ನನ್ನ ತಂಗಿಗೊಂದು ಗಂಡು ಕೊಡಿ. ನೆಕ್ಸ್ಟ್ ಬಿರುಕು. ನೆಕ್ಸ್ಟ್ ಏನಪ್ಪಾ ಅಂದ್ರ ಬಿರುಕು. ಇವೆಲ್ಲ ಏನ್ ಬರೀತಾರಪ್ಪ ಅಂದ್ರ P ಲಂಕೇಶ್ ಅವರು ಬರೆದಂತ ಕೃತಿಗಳಾಗಿವೆ. ಮುಸ್ಸಂಜೆ ಕಥಾ ಪ್ರಸಂಗ, ನಾನಲ್ಲ, ಕಲ್ಲು ಕರಗುವ ಸಮಯ, ಹಕ್ಕ, ಗುಣಮುಖ, ಕೆರೆ ನೀರು ಕೆರೆಗೆ ಚೆಲ್ಲಿ. ಇಂಪಾರ್ಟೆಂಟ್ ಅದು, ಬಹಳಷ್ಟು ಇಂಪಾರ್ಟೆಂಟು. ನೆಕ್ಸ್ಟ್ ನನ್ನ ತಂಗಿಗೊಂದು ಗಂಡು ಕೊಡಿ, ಬಿರುಕು. ಈ P ಲಂಕೇಶ್ವರ ಆತ್ಮಕಥನ ಬರ್ತದೊಂದು. ಯಾರ್ದ ಆತ್ಮಕಥನ? P ಲಂಕೇಶ್ವರ ಆತ್ಮಕಥನ ಬರ್ತದ. ಈ P ಲಂಕೇಶ್ವರ ಆತ್ಮಕಥನ ಏನಪ್ಪಾ ಅಂದ್ರ ಹುಳಿ ಮಾವಿನ ಮರ. ಯಾವ ಮಾವಿನ ಮರ? ಹುಳಿ ಮಾವಿನ ಮರ. ಯಾವ ಮಾವಿನ ಮರ ಅದು? ಹುಳಿ ಮಾವಿನ ಮರ. ಇದು ಯಾರ ಆತ್ಮಕಥನ ಅಂದ್ರ P ಲಂಕೇಶ. ಯಾರು? P ಲಂಕೇಶ. ನೆಕ್ಸ್ಟ್ ಗಿರೀಶ್ ಕಾರ್ನಾಡ್ ಅವರು ಬರ್ತಾರೆ. ಯಾರು ಬರ್ತಾರ? ಗಿರೀಶ್ ಕಾರ್ನಾಡ್ ಅವರು. ಇವರು ಸಹ ಏನಾಗಿದಾರಪ್ಪ ಅಂದ್ರ ಜ್ಞಾನಪೀಠ ಪ್ರಶಸ್ತಿ ತಗೊಂಡಾರ ನೋಡ್ರಿ. ಇಲ್ಲಿವರೆಗೆ ಏನಪ್ಪಾ ಅಂದ್ರ ಕುವೆಂಪು ಎಷ್ಟು ಗಿರೀಶ್ ಕಾರ್ನಾಡ್ ಸೇರಿದಂತೆ ಒಟ್ಟಾರೆ ಏನಪ್ಪಾ ಅಂದ್ರ 8 ಮಂದಿ ಏನ್ ಮಾಡಿದಾರಪ್ಪ ಅಂದ್ರ ಜ್ಞಾನಪೀಠ ಪ್ರಶಸ್ತಿಯನ್ನ ತೆಗೆದುಕೊಂಡಿದ್ದಾರೆ. ಇವರು ರಕ್ಕಸ ಮತ್ತು ತಂಗಡಿಗೆ ಕುರಿತು ಒಂದು ಕದನ ಬರೀತಾರ. ರಕ್ಕಸ ಅಂತ ಏನಪ್ಪಾ ಅಂದ್ರ ತಂಗಡಿಗೆ, ರಕ್ಕಸ ಅಂತ ಏನಪ್ಪಾ ಅಂದ್ರ ಒಂದು ಕೃತಿಯನ್ನು ಬರೀತಾರ. ಇತ್ತೀಚೆಗೆ ಏನಪ್ಪಾ ಅಂದ್ರ ಬಹಳಷ್ಟು ಅದು ಏನಾಗಿದಪ್ಪ ಅಂದ್ರ ಪ್ರಸಿದ್ಧಿಯಲ್ಲಿ ಇತ್ತು. ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವಿಷಯಗಳನ್ನ ಏನಪ್ಪಾ ಅಂದ್ರೆ ಇಲ್ಲಿ ಡಿಸ್ಕಸ್ ಅನ್ನ ಮಾಡ್ಲಾಗ್ತದ. ಯಾವುದೇ ವಿಷಯನ ಬಿಡಂಗಿಲ್ಲ. ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ 52ನೇ ಪ್ರಶ್ನೆ ನೋಡ್ರಿ. ಭಾರತದ ನೆಪೋಲಿಯನ್ ಎಂದು ಕರೆಯಲ್ಪಡುವ ರಾಜ್ಯ. 1ನೇ ಆಪ್ಷನ್ ಚಂದ್ರಗುಪ್ತ ಮೌರ್ಯ, 2ನೇ ಆಪ್ಷನ್ ಸಮುದ್ರಗುಪ್ತ, 3ನೇ ಆಪ್ಷನ್ ಬಿಂದುಸಾರ, 2ನೇ ಆಪ್ಷನ್ ಅಶೋಕ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ ಸಮುದ್ರಗುಪ್ತ ಆಗ್ತದ. ಸಮುದ್ರಗುಪ್ತನನ್ನು ನಾವು ಭಾರತದ ನೆಪೋಲಿಯನ್ ಏನಪ್ಪಾ ಅಂದ್ರ ಕರಿತೀವಿ. ಯಾರನ್ನ ಭಾರತದ ನೆಪೋಲಿಯನ್ ಅಂತ ಕರಿತೀವಪ್ಪ ಅಂದ್ರ ಸಮುದ್ರಗುಪ್ತನ.
ಕರೆದವ್ರು ಯಾರಪ್ಪ ಅಂದ್ರ ಇತಿಹಾಸಕಾರ V.S. ಸ್ಮಿತ್ ಅಂತ ಬರ್ತಾರ. ಯಾರು ಬರ್ತಾರ? V.S. ಸ್ಮಿತ್ ಅಂತ ಬರ್ತಾರ. ಇವರು ಸಮುದ್ರಗುಪ್ತನಿಗೆ ಏನಪ್ಪಾ ಅಂದ್ರ ಭಾರತದ ನೆಪೋಲಿಯನ್ ಅಂತ ಏನಪ್ಪಾ ಅಂದ್ರ ಕರೀತಾರ. ಈಗ ಒಂದನೇ ಆಪ್ಷನ್ಸ್ಗೆ ಬರ್ರಿ. ಒಂದನೇ ಆಪ್ಷನ್ ಏನಪ್ಪಾ ಅಂದ್ರ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಏನಪ್ಪಾ ಅಂದ್ರ ಭಾರತದ ಮೊದಲ ಸಾಮ್ರಾಟ. ನೋಡ್ರಿ, ಚಂದ್ರಗುಪ್ತ ಮೌರ್ಯನಿಗೆ ನಾವೇನಂತೀವಪ್ಪ ಅಂದ್ರ ಭಾರತದ ಮೊದಲ ಸಾಮ್ರಾಟ ಅಂತ ಕರಿತೀವಿ. ಈತ ಏನ್ ಮಾಡ್ತಾನಪ್ಪ ಅಂದ್ರ ಕೌಟಿಲ್ಯನ ಸಹಾಯ ತೆಗೆದುಕೊಂಡು, ಯಾರ ಸಹಾಯವನ್ನು ತೆಗೆದುಕೊಂಡು? ಕೌಟಿಲ್ಯನ ಸಹಾಯವನ್ನು ತೆಗೆದುಕೊಂಡು ಏನ್ ಮಾಡ್ತಾನಪ್ಪ ಅಂದ್ರ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಯಾವ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಈತ? ಮೌರ್ಯ ಸಾಮ್ರಾಜ್ಯ. ಮೌರ್ಯ ಸಾಮ್ರಾಜ್ಯನು ಭಾರತದ ಮೊದಲ ರಾಜ್ಯ ಮನೆತನ ಅಂತ ಕರಿತೀವಿ. ನೋಡ್ರಿ, ಭಾರತದ ಮೊಟ್ಟ ಮೊದಲ, ನೋಡ್ರಿ ಇಂಪಾರ್ಟೆಂಟ್ ಅದು, ಭಾರತದ ಮೊಟ್ಟ ಮೊದಲ ಸಾಮ್ರಾಟ ಅಥವಾ ದೊರೆ ಯಾರಂತ ಕೇಳಿದಾಗ ಚಂದ್ರಗುಪ್ತ ಮೌರ್ಯ ಅಂತ ಹೇಳ್ತೀವಿ. ಭಾರತದ ಮೊಟ್ಟ ಮೊದಲ ರಾಜ್ಯ ಮನೆತನ ಯಾವ್ದಂತ ಕೇಳಿದಾಗ ಮೌರ್ಯ ಸಾಮ್ರಾಜ್ಯ. ಯಾವ ಸಾಮ್ರಾಜ್ಯ? ಮೌರ್ಯ ಸಾಮ್ರಾಜ್ಯ. ಈ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವ್ದಾಗಿತ್ತು ಅಂದ್ರ ಪಾಟಲಿಪುತ್ರವಾಗಿತ್ತು. ಯಾವ್ದಾಗಿತ್ತು? ಪಾಟಲಿಪುತ್ರ ಅನ್ನೋದು ಏನಪ್ಪ ಅಂದ್ರ ಆಗಿತ್ತು. ಈ ಪಾಟಲಿಪುತ್ರ ಪ್ರಸ್ತುತ ಏನಂತ ಕರಿತಾರಪ್ಪ ಅಂದ್ರ ಪಾಟ್ನಾ ಅಂತ ಕರಿತಾರ. ಏನಂತ ಕರಿತಾರ? ಅದಕ್ಕ ಪಾಟ್ನಾ ಅಂತ ಕರಿತಾರ. ಪಾಟ್ನಾ ಪ್ರಸ್ತುತ ಯಾವ ನದಿ ಮೇಲೆ ಅದಪ್ಪ ಅಂದ್ರ ಗಂಗಾ ನದಿ ಮೇಲೆ ಅದ. ಈ ಪಾಟ್ನಾ ಪ್ರಸ್ತುತ ಏನಪ್ಪಾ ಅಂದ್ರ ಬಿಹಾರ್ ರಾಜ್ಯದ ರಾಜಧಾನಿ ಆಗ್ಯದ. ಅರ್ಥ ಆಯ್ತ್ರಿ? ನೋಡ್ರಿ, ಚಂದ್ರಗುಪ್ತ ಮೌರ್ಯನಿಗೆ ಸಂಬಂಧಪಟ್ಟಂತ ವಿಷಯವನ್ನು ನಾವು ಡಿಸ್ಕಸ್ ಅನ್ನು ಮಾಡೋದಾದ್ರ ಚಂದ್ರಗುಪ್ತ ಮೌರ್ಯ ಏನಪ್ಪಾ ಅಂದ್ರ ಕೌಟಿಲ್ಯನ ಸಹಾಯವನ್ನು ತೆಗೆದುಕೊಂಡು ಆತ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನ. ಆ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವ್ದಂದ್ರ ಪಾಟಲಿಪುತ್ರ ಆಗ್ತದ. ಪಾಟಲಿಪುತ್ರ ಪ್ರಸ್ತುತ ನಾವು ಏನಂತ ಕರಿತೀವಿ ಅಂದ್ರ ಪಾಟ್ನಾ ಅಂತ ಕರಿತೀವಿ. ಪಾಟ್ನಾ ಪ್ರಸ್ತುತ ಬಿಹಾರ್ ರಾಜ್ಯದ ರಾಜಧಾನಿ ಆಗ್ಯದ. ಈ ಪಾಟ್ನಾ ಯಾವ ನದಿ ದಂಡಿ ಮೇಲದ ಅಂದ್ರ ಪಾಟ್ನಾ ನಗರವು ಯಾವ ನದಿ ದಂಡಿ ಮೇಲದಪ್ಪ ಅಂದ್ರ ಗಂಗಾ ನದಿ ಮೇಲದ. ಯಾವ್ದದ? ಗಂಗಾ ನದಿ ಮೇಲದ. ಇನ್ನ ಈ ಚಂದ್ರಗುಪ್ತ ಮೌರ್ಯನ ಬಿರುದು ನೋಡಿದಾಗ, ಯಾರ ಬಿರುದು? ಚಂದ್ರಗುಪ್ತ ಮೌರ್ಯನ ಬಿರುದು ನೋಡಿದಾಗ ಮಹಾರಾಜಾದಿ ರಾಜ ಅನ್ನೋದು ಏನಪ್ಪಾ ಅಂದ್ರ ಈತನ ಬಿರುದಾಗ್ಯದ. ಏನಾಗ್ಯದ? ಮಹಾರಾಜಾದಿ ರಾಜ ಅನ್ನೋದು ಏನಪ್ಪಾ ಅಂದ್ರ ಈತನ ಬಿರುದು ಆಗ್ಯದ. ಮಹಾರಾಜಾದಿ ರಾಜ ಅನ್ನೋದು ಏನಪ್ಪಾ ಅಂದ್ರ ಈತನ ಬಿರುದು ಆಗ್ಯದ. ಈತ ಇನ್ನೊಂದು ಈತನಿಗೆ ಬಿರುದು ಅದ ಇಂಪಾರ್ಟೆಂಟ್. ಗ್ರೀಕ್ ಬರಕಾರರು ಏನಪ್ಪಾ ಅಂದ್ರ ಈತನಿಗೆ ಒಂದು ಹೆಸರು ಕೊಡ್ತಾರ. ಯಾರಿಗೆ ಕೊಡ್ತಾರಪ್ಪ ಅಂದ್ರ ಚಂದ್ರಗುಪ್ತ ಮೌರ್ಯನಿಗೆ ಏನಪ್ಪಾ ಅಂದ್ರ ಒಂದ್ ಹೆಸರು ಕೊಡ್ತಾರ. ಏನ್ ಕೊಡ್ತಾರಪ್ಪ ಅಂದ್ರ ಸ್ಯಾಂಡ್ರೋಕೋಟಸ್. ನೋಡ್ರಿ, ಆತನಿಗೆ ಒಂದು ಸ್ಯಾಂಡ್ರೋಕೋಟಸ್ ಅನ್ನೋದು ಏನಪ್ಪಾ ಅಂದ್ರ ಒಂದು ಬಿರುದನ್ನು ಕೊಡ್ತಾರ. ಸ್ಯಾಂಡ್ರೋಕೋಟಸ್ ಅನ್ನೋದು ಏನಪ್ಪಾ ಅಂದ್ರ ಒಂದು ಬಿರುದನ್ನು ಕೊಡ್ತಾರೆ. ಯಾರಿಗೆ ಕೊಡ್ತಾರಪ್ಪ ಅಂದ್ರ ಚಂದ್ರಗುಪ್ತ ಮೌರ್ಯನಿಗೆ. ಯಾರು ಕೊಡ್ತಾರ ಅದನ್ನ? ಗ್ರೀಕ್ ಬರಗಾರರು ಏನಪ್ಪಾ ಅಂದ್ರ ಕೊಡ್ತಾರ. ಇದು ಏನಪ್ಪಾ ಅಂದ್ರ ಚಂದ್ರಗುಪ್ತ ಮೌರ್ಯನಿಗೆ ಸಂಬಂಧಪಟ್ಟಂತ ಇನ್ನ ಸಂಕ್ಷಿಪ್ತ ಮಾಹಿತಿ ಏನಪ್ಪಾ ಅಂದ್ರ ಆಗ್ಯದ. ಇನ್ ಇಂಪಾರ್ಟೆಂಟ್ ಇನ್ನೊಂದು ಮ್ಯಾಟರ್ ಹೇಳ್ತೀನಿ ನೋಡ್ರಿ. ಅರ್ಥಶಾಸ್ತ್ರ ಎಂಬ ಕೃತಿಯನ್ನು ಬರೆದವರು ಯಾರು? ಯಾರು ಬರ್ದಾರ ಅದನ್ನ? ಯಾರು ಬರ್ದಾರಪ್ಪ ಅಂದ್ರ ಕೌಟಿಲ್ಯ ಬರೆದ. ಯಾರು ಬರ್ದಾರ ಅದನ್ನ? ಕೌಟಿಲ್ಯ ಬರೆದ. ಯಾವ ಭಾಷೆ ಒಳಗೆ ಬರೆದ ಆತ ಅದನ್ನ? ಯಾವ ಭಾಷೆ ಒಳಗೆ ಬರೆದ ಅದನ್ನ? ಅರ್ಥಶಾಸ್ತ್ರ ಕೃತಿ ಬರೆದವ್ರು ಯಾರಂದ್ರ ಕೌಟಿಲ್ಯ ಗೊತ್ತೈತಿ. ಯಾವ ಭಾಷೆ ಒಳಗೆ ಬರೆದಪ್ಪ ಅಂದ್ರ ಅದನ್ನ ಸಂಸ್ಕೃತ ಭಾಷೆ ಒಳಗೆ ಬರೆದ. ಯಾವ ಭಾಷೆ ಒಳಗೆ ಬರೆದದನ್ನ? ಸಂಸ್ಕೃತ ಭಾಷೆ ಒಳಗೆ ಏನಪ್ಪಾ ಅಂದ್ರ ಆತ ಬರೀತಾನ. ಇಲ್ಲಿ ಆರ್ ಸಾಮಶಾಸ್ತ್ರಿ ಈ ಕೃತಿ ಅಂದ್ರೆ ಯಾವ ಕೃತಿಯಿಂದ? ಅರ್ಥಶಾಸ್ತ್ರ ಕೃತಿಯ ಹಸ್ತಪ್ರತಿಗಳನ್ನು ಪತ್ತೆ ಹಚ್ಚಿದವರು ಯಾರಪ್ಪ ಅಂದ್ರ ಆರ್ ಸಾಮಶಾಸ್ತ್ರಿ ಬರ್ತಾರ. ಯಾವ ಶಾಸ್ತ್ರಿ ಬರ್ತಾರ? ಶ್ಯಾಮಶಾಸ್ತ್ರಿ ಅವರು ಬರ್ತಾರ. ಈ ಆರ್ ಶ್ಯಾಮಶಾಸ್ತ್ರಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಏನಪ್ಪಾ ಅಂದ್ರ ಅರ್ಥಶಾಸ್ತ್ರದ ಕೃತಿ ಹಸ್ತಪ್ರತಿಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ಪತ್ತೆ ಹಚ್ಚತಾರ. ಇದು ಏನಪ್ಪಾ ಅಂದ್ರ ಇಂಪಾರ್ಟೆಂಟ್ ಆದ ಮ್ಯಾಟರ್ ಆಗ್ತದ. ನೋಡ್, ನೆಕ್ಸ್ಟ್ ಏನಪ್ಪಾ ಅಂದ್ರ ಸಮುದ್ರಗುಪ್ತ ಬಹಳಷ್ಟು ಏನಾಗ್ತದಪ್ಪ ಅಂದ್ರ ಪ್ರಸಿದ್ಧವಾದ ದೊರೆ ಆಗ್ತಾನಂತ. ಮತ್ತೇನಾಗ್ತಾನಪ್ಪ ಅಂದ್ರ ಬಹಳಷ್ಟು ಏನಾಗ್ತಾನಪ್ಪ ಅಂದ್ರ ಪ್ರಸಿದ್ಧವಾದ ದೊರೆ ಆಗ್ತಾನ. ಈತನಿಗೆ ಅಂದ್ರ ಇತಿಹಾಸಕಾರ ಆದಂತ V.S. ಸ್ಮಿತ್ ಅವ್ರು ಏನಂತ ಕರಿತಾರಪ್ಪ ಅಂದ್ರ ಭಾರತದ ನೆಪೋಲಿಯನ್ ಅಂತ ಏನಪ್ಪಾ ಅಂದ್ರ ಕರೀತಾರ. ಬೋನಾಪಾರ್ಟಿ ನೆಪೋಲಿಯನ್ ಗೊತ್ತಲ್ಲ, ಅದೇ ರೀತಿ ಏನಪ್ಪಾ ಅಂದ್ರ V.S. ಸ್ಮಿತ್ ಅವರು ಇವನಿಗೆ ಏನಂತ ಕರೀತಾರಪ್ಪ ಅಂದ್ರ ಸಮುದ್ರಗುಪ್ತನಿಗೆ ಭಾರತದ ನೆಪೋಲಿಯನ್ ಅಂತ ಏನಪ್ಪ ಅಂದ್ರ ಕರೀತಾರ. ಇನ್ನ ಸಮುದ್ರಗುಪ್ತನಿಗೆ ಇನ್ನೊಂದು ಬಿರುದಿತ್ತು. ಆ ಬಿರುದು ಯಾವ್ದಪ್ಪ ಅಂದ್ರ ಕವಿರಾಜ. ಆಲ್ರೆಡಿ ಏನಪ್ಪಾ ಅಂದ್ರ ಟಿ ಕೇಳಿದಾನೆ ಇದನ್ನ 2016 ಒಳಗ ಟಿಇಟಿಗೆ ಕೇಳಿದ.
ಒಂದ್ಸಲ ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ಕವಿರಾಜ ಬಿರುದು ಯಾರ್ದಾಗಿತ್ತಪ್ಪ ಅಂದ್ರ ಸಮುದ್ರಗುಪ್ತನಿಗೆ ಸಂಬಂಧಪಟ್ಟಂತದ್ದು ಬಿರುದು ಆಗಿತ್ತು. ನೆಕ್ಸ್ಟ್ ಇನ್ನೊಂದು, ಸಮುದ್ರಗುಪ್ತನ ಆಸ್ಥಾನದೊಳಗೆ ಒಬ್ಬ ದಂಡನಾಯಕ ಬರ್ತಾನ. ಯಾರು ಬರ್ತಾರ? ದಂಡನಾಯಕ ಬರ್ತಾನ. ಮತ್ತೆ ಅವ ಕವಿನ ಆಗಿರ್ತಾನ. ಅವನ ಹೆಸರು ಏನಪ್ಪಾ ಅಂದ್ರ ಹರಿಶೇನ ಅಂತ ಬರ್ತಾನ. ಯಾವ ಶೇನ? ಹರಿಶೇನ ಬರ್ತಾನ. ಈತ ಏನ್ ಮಾಡ್ತಾನಪ್ಪ ಅಂದ್ರ ಹರಿಶೇನ ಬರ್ತಾನ. ಈತ ಏನ್ ಮಾಡ್ತಾನಪ್ಪ ಅಂದ್ರ ಅಲಹಾಬಾದ್ ಸ್ತಂಭ ಶಾಸನವನ್ನು ಹೊರಡಿಸ್ತಾನ. ಯಾವ ಶಾಸನ? ಅಲಹಾಬಾದ್ ಸ್ತಂಭ ಶಾಸನ. ನೋಡ್ರಿ, ಅಲಹಾಬಾದ್ ಸ್ತಂಭ ಶಾಸನವನ್ನ ಕೆತ್ತಿದ ಕವಿ ಯಾರಂತ ಕೇಳಿದಾಗ ನಾವೇನ್ ಹೇಳ್ಬೇಕಪ್ಪ ಅಂದ್ರ ಹರಿಶೇನ. ಈ ಹರಿಶೇನ ಯಾರ ಆಸ್ಥಾನದೊಳಗಿದ್ದಪ್ಪ ಅಂದ್ರ ಸಮುದ್ರಗುಪ್ತನ ಆಸ್ಥಾನದೊಳಗಿದ್ದ. ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ, VS ಸ್ಮಿತ್ ಅಂತ ಹೇಳಿದ್ ನಾನು ಅಲ್ಲ, ಭಾರತದ ನೆಪೋಲಿಯನ್ ಎಂದು ಸಮುದ್ರಗುಪ್ತನಿಗೆ ಯಾರು ಕರೀತಾರಪ್ಪ ಅಂದ್ರ VA ಸ್ಮಿತ್. ಅದು ಎಸ್ ಅಲ್ಲ, ಬರೇ VA ಸ್ಮಿತ್ ಅನ್ನೋದು ಏನಪ್ಪಾ ಅಂದ್ರ ಆತನಿಗೆ ಏನಪ್ಪಾ ಅಂದ್ರ ಭಾರತದ ನೆಪೋಲಿಯನ್ ಅಂದ ಏನಪ್ಪ ಅಂದ್ರ ಕರೀತಾನ. ನೆಕ್ಸ್ಟ್ ಸಮುದ್ರಗುಪ್ತನಿಗೆ ಇನ್ನೊಂದು ಬಿರುದು ಅದ ನೋಡ್ರಿ. ಒಂದನೇ ಬಿರುದು ಏನಪ್ಪಾ ಅಂದ್ರ ಭಾರತದ ನೆಪೋಲಿಯನ್, ಎರಡನೇ ಬಿರುದು ಕವಿರಾಜ್ಯ ಅಂತ ಕರೀತಾರ. ನೆಕ್ಸ್ಟ್ ಮೂರನೇ ಬಿರುದು ಏನಪ್ಪಾ ಅಂದ್ರ ಅಶ್ವಮೇಧ ಯಾಗದ ಮರುಸ್ಥಾಪಕ. ಯಾವ ಯಾಗ? ಅಶ್ವಮೇಧ ಯಾಗದ ಮರುಸ್ಥಾಪಕ. ನೋಡಿ, ಅಶ್ವಮೇಧ ಯಾಗದ ಮರುಸ್ಥಾಪಕ. ನೋಡ್ರಿ, ಸಮುದ್ರಗುಪ್ತ ಏನ್ ಮಾಡ್ತಾನಪ್ಪ ಅಂದ್ರ ಅಶ್ವಮೇಧ ಯಾಗವನ್ನ ಕೈಗೊಳ್ತಾನ. ಏನ್ರಿ ಇದು ಅಶ್ವಮೇಧ ಯಾಗ ಅಂದ್ರ? ನೋಡ್ರಿ, ಅಶ್ವ ಅಂದ್ರೆ ಏನಪ್ಪ ಅಂದ್ರ ಕುದುರೆ. ಅಶ್ವ ಅಂದ್ರೆ ಏನಪ್ಪ ಅಂದ್ರ ಕುದುರೆ. ಇಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಒಂದು ಕುದುರೆಯನ್ನು ಅಶ್ವಮೇಧ ಯಾಗ ಮಾಡ್ತಿರುವಾಗ ಒಂದು ಕುದುರೆಯನ್ನು ತಗೋತಾರ. ಆ ಕುದುರೆಗೆ ಏನಪ್ಪಾ ಅಂದ್ರ ಅಣೆಪಟ್ಟಿಗೆ ಏನಪ್ಪಾ ಅಂದ್ರ ಆ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತದ್ ಏನಪ್ಪಾ ಅಂದ್ರೆ ವಿಷಯನ ಬರೀತಾರ. ಆ ಕುದುರೆ ಯಾವ್ಯಾವ ರಾಜ್ಯ ಸಂಸ್ಥಾನದೊಳಗೆ ಹೋಗ್ತದಲ್ಲ, ಆ ರಾಜ್ಯ ಸಂಸ್ಥಾನದೊಳಗೆ ಏನ್ ಮಾಡ್ಬೇಕಪ್ಪ ಅಂದ್ರ ಅದನ್ನ ಕಟ್ಟಿ ಹಾಕಬೇಕು. ಕಟ್ಟಿ ಹಾಕಿ ಅವರೊಂದಿಗೆ ಏನ್ ಮಾಡ್ಬೇಕು? ಯುದ್ಧ ಮಾಡ್ಬೇಕು. ಒಂದ್ ವೇಳೆ ಅದನ್ನ ಕುದುರೆಯನ್ನ ಕಟ್ಟುದಾಗ್ಲಿಕ್ಕಲ್ಲ ಅವರ ಅಧೀನ ಅಂದ್ರ ಯಾರ ಅಶ್ವಮೇಧ ಯಾಗವನ್ನ ಕೈಗೊಂಡಿರ್ತಾರಲ್ಲ ಅವರಿಗೆ ನಾವು ಶರಣಾಗಿದ್ದೀವಿ ಅಂತ ತಿಳ್ಕೊಂಡು ಏನಪ್ಪಾ ಅಂದ್ರ ತಮ್ಮ ರಾಜ್ಯವನ್ನ ಅವರಿಗೆ ಒಪ್ಪಿಸ್ಬೇಕು. ಇದು ಏನಪ್ಪಾ ಅಂದ್ರ ಅಶ್ವಮೇಧ ಯಾಗ. ಅಶ್ವಮೇಧ ಏನಪ್ಪಾ ಅಂದ್ರ ಅದನ್ನ ಇನ್ನೊಂದ್ ಸೈನ್ಯ ಏನಪ್ಪಾ ಅಂದ್ರ ಫಾಲೋ ಅಪ್ ಮಾಡ್ತಿರ್ತದ. ಇದನ್ನ ಅಶ್ವಮೇಧದ ಮರುಸ್ಥಾಪಕ ಅಂತ ಯಾರಿಗೆ ಕರೀತಾರ ಅಂದ್ರ ಸಮುದ್ರಗುಪ್ತನಿಗೆ ಕರೀತಾರ. ಯಾರಿಗೆ ಕರೀತಾರ? ಸಮುದ್ರಗುಪ್ತನಿಗೆ ಕರೀತಾರ. ನೋಡ್ರಿ, ಸಮುದ್ರಗುಪ್ತನ ಬಿರುದುಗಳು ಯಾವ್ಯಾವ ಬರ್ತಾವ? ಒಂದು ಭಾರತದ ನೆಪೋಲಿಯನ್ ಬರ್ತದ, ಇನ್ನೊಂದು ಕವಿರಾಜ ಬರ್ತದ, ಇನ್ನೊಂದು ಏನಪ್ಪಾ ಅಂದ್ರ ಅಶ್ವಮೇಧ ಯಾಗದ ಮರುಸ್ಥಾಪಕ ಅಂತ ಏನಪ್ಪಾ ಅಂದ್ರ ಬರ್ತದ. ಇಷ್ಟು ಏನಪ್ಪಾ ಅಂದ್ರ ಸಮುದ್ರಗುಪ್ತನಿಗೆ ಸಂಬಂಧಪಟ್ಟಂತ ವಿಷಯ ಆಗದ. ಇನ್ನೊಂದು ಇಂಪಾರ್ಟೆಂಟ್ ನೋಡ್ರಿ, ಸಮುದ್ರಗುಪ್ತನ ಸಾಧನೆ ಬಗ್ಗೆ ಮಾಹಿತಿ ನೀಡುವ ಶಾಸನ ಯಾವುದು ಅಂತ ಕೇಳಿದಾಗ ಅಲಹಾಬಾದ್ ಸ್ತಂಭ ಶಾಸನ ಬರ್ತದ. ಯಾವುದು ಬರ್ತದ? ಅಲಹಾಬಾದ್ ಸ್ತಂಭ ಶಾಸನ ಬರ್ತದ. ನೆಕ್ಸ್ಟ್ ಇನ್ನ ಬಿಂದುಸಾರ. ನೋಡ್ರಿ, ಇನ್ನು ಬಿಂದುಸಾರನ ಬಿರುದು ನೋಡಿದಾಗ ಅಮಿತ್ರ ಗಾತ್ ಅಂತ ಬರ್ತದೆ. ಏನು? ಅಮಿತ್ರ ಗಾತ್ ಅಂತ ಬರ್ತದೆ. ಈ ಅಮಿತ್ರ ಗಾತ್ ಅಂದ್ರೆ ಏನಪ್ಪಾ ಅಂದ್ರ ಶತ್ರುಗಳ ಸಂಹಾರಕ ಅಂತ ಅರ್ಥ. ಏನು? ಶತ್ರುಗಳ ಸಂಹಾರಕ, ಸಂಹಾರ ಅಥವಾ ಸಂಹಾರಕ ಅಂತ ಏನಪ್ಪಾ ಅಂದ್ರ ಕರಿತೀವಿ. ಅದನ್ನ ಯಾರು ಕರ್ತಾರೆ? ಈ ಬಿರುದನ್ನ ಯಾರು ಕೊಡ್ತಾರಪ್ಪ? ಅಮಿತ್ರಗಾತ. ಬಿಂದುಸಾರಿಗೆ ಅಮಿತ್ರಗಾತ ಎಂಬ ಬಿರುದನ್ನು ಯಾರು ಕೊಡ್ತಾರಪ್ಪ ಅಂದ್ರ ಗ್ರೀಕ್ ಬರಗಾರ ಕೊಡ್ತಾರ. ಯಾರು ಕೊಡ್ತಾರ ಇದನ್ನ? ಗ್ರೀಕ್ ಬರಗಾರರು ಏನಪ್ಪಾ ಅಂದ್ರ ಕೊಡ್ತಾರ. ಇನ್ನ ಇನ್ನೊಂದು ಬಿರುದು, ಬಿಂದುಸಾರನ ಇನ್ನೊಂದು ಬಿರುದು ನೋಡಿದಾಗ ಸಿಂಹಸೇನ ಅಂತ ಬರ್ತದ. ಏನ್ ಬರ್ತದ? ಸಿಂಹಸೇನ ಅಂತ ಬರ್ತದ. ಅದೇನ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಆದ್ರೆ ಅಮಿತ್ರಗಾತ ಅನ್ನೋದೇನಪ್ಪಾ ಅಂದ್ರೆ ಕೇಳಿದಾನ ಪ್ರಶ್ನೆ. ಅಮಿತ್ರಗಾತ ಬಿರುದು ಯಾರಿಗೆ ಸಂಬಂಧಪಟ್ಟದ? KPSC ಒಳಗೆ ಏನಪ್ಪಾ ಅಂದ್ರ ಕೇಳಿದಾನ. ನಾನ್ ಟೆಕ್ನಿಕಲ್ ಪೋಸ್ಟ್ ಏನ್ ಮಾಡಿದ್ದಾನಪ್ಪ ಅಂದ್ರ ಈ ಪ್ರಶ್ನೆ ಬಂದಿದ. ನೆಕ್ಸ್ಟ್ ಅಶೋಕ. ಅಶೋಕನನ್ನು ಏನಪ್ಪಾ ಅಂದ್ರ ಮಹಾ ಅಶೋಕ ಅಂತ ಕರಿತೀವಿ, ಚಂಡಾ ಅಶೋಕ ಅಂತ ಕರಿತೀವಿ. ಅಶೋಕ ಏನಪ್ಪಾ ಅಂದ್ರ ಕಳಿಂಗ ಯುದ್ಧ ಮಾಡಿದ. ಕಳಿಂಗ ಯುದ್ಧ ಮಾಡಿಗೆ ಆತನ ಮನ ಏನಾಯ್ತಪ್ಪ ಅಂದ್ರ ಪರಿವರ್ತನೆ ಆಯ್ತು ಅಂತ ಏನಪ್ಪಾ ಸಾಕಷ್ಟು ವಿಷಯಗಳನ್ನ ಏನಪ್ಪಾ ಅಂದ್ರ ನಾವು ಅಶೋಕನಿಂದ ಏನಪ್ಪಾ ಅಂದ್ರ ಕಲಿತೀವಿ. ನೆಕ್ಸ್ಟ್ ಇವನೇ ಅಶೋಕ. ಯಾರ ಅಶೋಕ? ಇವನೇ ಅಶೋಕ ದೇವನಾಮ ಪ್ರಿಯ. ಇಂಪಾರ್ಟೆಂಟ್ ಮ್ಯಾಟರ್ ಐತಿ ನೋಡ್ರಿ. ದೇವನಾಮ ಪ್ರಿಯ ಅಶೋಕ ಅಂತ ಹೆಸರು ತಿಳಿದು ಬಂದ ಶಾಸನ ಯಾವ್ದಂತ ಕೇಳಿದಾಗ ಮಸ್ಕಿ ಶಾಸನ ಬರ್ತದ. ಯಾವ ಶಾಸನ ಬರ್ತದ? ಮಸ್ಕಿ ಶಾಸನ ಬರ್ತದ. ನೋಡ್ರಿ, ಈ ಮಸ್ಕಿ ಶಾಸನದಿಂದ ಇವಾಗ ಏನಾಯ್ತಪ್ಪ ಅಂದ್ರ
ಇವನೇ ಅಶೋಕ. ಯಾವ ಅಶೋಕ? ದೇವನಾಮ ಪ್ರಿಯ ಅಶೋಕ ಅನ್ನೋದು ಏನಾಗ್ತದಪ್ಪ ಅಂದ್ರ ನಮಗ್ ಗೊತ್ತಾಗ್ತದೆ. ಈ ಮಸ್ಕಿ ಶಾಸನ ಪ್ರಸ್ತುತ ಯಾವ ಜಿಲ್ಲೆಯಲ್ಲಿ ಇದೆ ಅಂದ್ರ ರಾಯಚೂರು ಜಿಲ್ಲೆಯಲ್ಲಿ ಅದ. ಯಾವ ಜಿಲ್ಲೆ ಒಳಗಾದ? ರಾಯಚೂರು ಜಿಲ್ಲೆ ಒಳಗಾದ. ಇನ್ನ ಅಶೋಕನಿಗೆ ಸಂಬಂಧಪಟ್ಟಂತ ಪ್ರಮುಖ ಬಿರುದುಗಳು ಬರೀತೀನಿ ನೋಡ್ರಿ. ಒಂದನೇದ್ದು ದೇವನಾಮ ಪ್ರಿಯ ಅಶೋಕ, ಎರಡನೇದ್ದು ಪ್ರಿಯದರ್ಶಿ ಅಶೋಕ, ನೆಕ್ಸ್ಟ್ ಮೂರನೇದ್ದು ಧರ್ಮಾಶೋಕ. ಸಾರಿ, ಮೂರನೇದೇನಪ್ಪ ಅಂದ್ರ ಧರ್ಮಾಶೋಕ. ನೆಕ್ಸ್ಟ್ ನಾಲ್ಕನೇದು ಚಂಡಾಶೋಕ. ಯಾವ ಅಶೋಕ? ಚಂಡಾಶೋಕ. ನೆಕ್ಸ್ಟ್ ಮಹಾಶಯ ಚಕ್ರವರ್ತಿ. ಮಹಾಶಯ ಅಶೋಕ ಅಥವಾ ಚಕ್ರವರ್ತಿ ಅಂತ ಏನಪ್ಪ ಅಂದ್ರೆ ಇದನಿಗೆ ಕರೀತಾರ, ಅಥವಾ ಚಕ್ರವರ್ತಿ ಸಾಮ್ರಾಟ್ ಅಂತ ಏನಪ್ಪ ಅಂದ್ರೆ ಕರೀತಾರ. ಇವು ಏನಪ್ಪಾ ಅಂದ್ರ ಅಶೋಕನಿಗೆ ಸಂಬಂಧಪಟ್ಟಂತೆ ಏನಾಗಿದಾವಪ್ಪ ಅಂದ್ರ ಬಿರುದುಗಳಾಗಿದಾವ. ಏನಾಗಿದಾವ? ಆತನಿಗೆ ಬಿರುದುಗಳು ಆಗಿದಾವ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 53ನೇ ಪ್ರಶ್ನೆ ನೋಡ್ರಿ. BCCIನ ವಿಸ್ತೃತ ರೂಪ. ಒಂದನೇ ಆಪ್ಷನ್ ಬೋರ್ಡ್ ಆಫ್ ಕಂಟ್ರೋಲ್ ಸೈಕಲ್ ಇನ್ ಇಂಡಿಯಾ. ಎರಡನೇ ಆಪ್ಷನ್ ಬೋರ್ಡ್ ಆಫ್ ಕಮಿಟಿ ಆಫ್ ಕ್ರಿಕೆಟ್ ಇನ್ ಇಂಡಿಯಾ. ಮೂರನೇ ಆಪ್ಷನ್ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ನೆಕ್ಸ್ಟ್ ಆಪ್ಷನ್ ಫೋರ್ತ್ ಆಪ್ಷನ್ ಬೋರ್ಡ್ ಆಫ್ ಕಂಟ್ರೋಲ್ ಕಮಿಟಿ ಇನ್ ಇಂಡಿಯಾ ಅಂತ ಹೇಳಿದ್ದಾರೆ. ನೋಡ್ರಿ, ಇದಕ್ಕ ರೈಟ್ ಆನ್ಸರ್ ಬಂದು ಏನ್ ಆಗ್ತದಪ್ಪ ಅಂದ್ರ ಇಲ್ಲಿ ಥರ್ಡ್ ಆಪ್ಷನ್ ಇದು ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅನ್ನೋದು ಏನಪ್ಪ ಅಂದ್ರ ಇದಕ್ಕ ರೈಟ್ ಆನ್ಸರ್ ಆಗ್ತದೆ. ಈ ಸಂಸ್ಥೆಯನ್ನು ಅವದಂದ್ರೆ BCCI ವಿಸ್ತೃತ ರೂಪ ಏನ್ ನೋಡಿದಿವಲ್ಲ, ಈ ಸಂಸ್ಥೆ ಏನೇನಪ್ಪ ಅಂದ್ರ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ. ಇದ್ರ ಕನ್ನಡದೊಳಗೆ ಏನಂತಾರಪ್ಪ ಅಂದ್ರ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂತ ಬರ್ತದ. ಯಾವ ಮಂಡಳಿ? ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂತ ಬರ್ತದ. ಇದನ್ನ ಸಂಕ್ಷಿಪ್ತವಾಗಿ ಏನಂತ ಕರಿತಾರಪ್ಪ ಅಂದ್ರ BCCI ಅಂತ ಕರೀತಾರ. ಅಂದ್ರ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅನ್ನೋದು ಈ ಸಂಸ್ಥೆ ಯಾವಾಗ ಸ್ಥಾಪನೆ ಆಗ್ತದಂದ್ರ 1928 ಸ್ಥಾಪನೆ ಆಗ್ತದೆ. BCCI ಯಾವಾಗ ಸ್ಥಾಪನೆ ಆಗ್ತದ? 1928 ಏನಾಗ್ತದಪ್ಪ ಅಂದ್ರ ಸ್ಥಾಪನೆ ಆಗ್ತದ. ಇದರ ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂದ್ರ ಮುಂಬೈಯಲ್ಲಿದೆ. ಇಂಪಾರ್ಟೆಂಟ್ ಬರ್ಕೋರಿ ನೋಡ್ರಿ. ಇದರ ಕೇಂದ್ರ ಕಚೇರಿ ಎಲ್ಲಿ ಬರ್ತದಪ್ಪ ಅಂದ್ರ ಮುಂಬೈಯಲ್ಲಿ ಬರ್ತದ. ಯಾವುದರ ಕೇಂದ್ರ ಕಚೇರಿ ಮುಂಬೈಯಲ್ಲಿ ಬರ್ತದ? BCCI ಏನಪ್ಪಾ ಅಂದ್ರ ಮುಂಬೈದೊಳಗೆ ಬರ್ತದ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ, LIC ಕೇಂದ್ರ ಕಚೇರಿಯಲ್ಲಿ ಕಂಡು ಬರ್ತದ. ನೋಡೋಣ ಹೇಳಿ, LIC ಕೇಂದ್ರ ಕಚೇರಿಯೂ ಸಹ ಏನಪ್ಪಾ ಅಂದ್ರ ಮುಂಬೈಯಲ್ಲಿ ಕಂಡು ಬರ್ತದ. ಎಲ್ಲಿ ಕಂಡು ಬರ್ತದ? ಮುಂಬೈ ಒಳಗೂ ಕಂಡು ಬರ್ತದ. ಇನ್ನೊಂದು ಇಂಪಾರ್ಟೆಂಟ್ ನೋಡ್ರಿ, ಈ ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ BCCI ಆಯ್ತು. ಇನ್ನೊಂದು ICICI ಏನಪ್ಪಾ ಅಂದ್ರ ಬರ್ತದ. ICC ಬಂದ ಏನಪ್ಪಾ ಅಂದ್ರ ಬರ್ತದ. ಅಂದ್ರ ಇದು ನೋಡ್ರಿ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತ ಅಂದ್ರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಂತ ಬರ್ತದ. ICC ಅಂದ್ರೆ ಏನಪ್ಪಾ ಅಂದ್ರ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತ ಬರ್ತದೆ. ಇದು ಯಾವಾಗ ಸ್ಥಾಪನೆ ಮಾಡಿದ್ರ ಅಂದ್ರ 1909 ಏನಾಗ್ತದಪ್ಪ ಅಂದ್ರ ಸ್ಥಾಪನೆ ಮಾಡ್ತಾರೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರ ಲಂಡನ್ ನಗರದೊಳಗದ. ಎಲ್ಲದ? ಇದು ಲಂಡನ್ ನಗರದೊಳಗದ. ನೆಕ್ಸ್ಟ್ ಇದ್ರ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟದ ಅಂದ್ರ 110 ಸದಸ್ಯ ರಾಷ್ಟ್ರಗಳು. ICC ಕ್ರಿಕೆಟ್ ಮಂಡಳಿಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟದಪ್ಪ ಅಂದ್ರ 110 ಅದ. ಅದರೊಳಗೆ ಇಂಡಿಯಾನು ಅದ. ಈ ಸದಸ್ಯ ರಾಷ್ಟ್ರಗಳು ಏನದಲ್ಲ, ಇದ್ರೊಳಗೆ ಏನಪ್ಪಾ ಅಂದ್ರ ಇಂಡಿಯಾನು ಒಂದದ. ನೋಡ್ರಿ, ICC ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಸ್ಥಾಪನೆ ಆಗಿದ್ದ ಯಾವಾಗಂದ್ರ 1909 ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರ ಲಂಡನ್ ನಗರದಲ್ಲಿ ಅದ. ಎಲ್ಲದ? ಇದು ಲಂಡನ್ ನಗರದಲ್ಲಿ ಅದ. ಇದರ ಸದಸ್ಯ ರಾಷ್ಟ್ರಗಳು ಎಷ್ಟದಾವ ಅಂದ್ರ 110 ಸದಸ್ಯ ರಾಷ್ಟ್ರಗಳು ಅದ. ಇನ್ನೊಂದು ಇಂಪಾರ್ಟೆಂಟ್ ನಿಮ್ಗೆ ಕೇಳ್ಬಿಡ್ತೀನಿ ನೋಡ್ರಿ ಪ್ರಶ್ನೆ. ಇದನ್ನ IPL ವಿಸ್ತೃತ ರೂಪ ಹೇಳ್ರಿ. IPL, WPL ಎಲ್ಲರೂ ಏನಪ್ಪಾ ಅಂದ್ರ ನೋಡ್ತಿರ್ತಿರ್ವನ. IPL ಅಂದ್ರೆ ಏನು? ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ. ನೆಕ್ಸ್ಟ್ WPL ಅಂದ್ರ ವುಮೆನ್ ಪ್ರೀಮಿಯರ್ ಲೀಗ್ ಅಂತ. ಈ IPL ಯಾವಾಗ ಪ್ರಾರಂಭ ಆಯ್ತಂದ್ರ 2007 ಪ್ರಾರಂಭ ಆಗ್ತದೆ. ಮೊದಲನೇ ಆವೃತ್ತಿ ಯಾವಾಗ ನಡೀತದಪ್ಪ ಅಂದ್ರ 2008 ನಡೀತದ. ಅಂದ್ರೆ 2007 ಪ್ರಾರಂಭ ಆಗ್ತದ. 2008 ಏನಾಗ್ತದ ಅಂದ್ರ ಮೊದಲನೇ ಆವೃತ್ತಿ ನಡೀತದ.
ನೆಕ್ಸ್ಟ್ WPL ಅಂದ್ರೆ ವುಮೆನ್ ಪ್ರೀಮಿಯರ್ ಲೀಗ್ ಯಾವಾಗ ಸ್ಟಾರ್ಟ್ ಆಗ್ತದ ಅಂದ್ರ 2023 ಒಳಗ ಸ್ಟಾರ್ಟ್ ಆಗ್ತದ. ಯಾವ ವರ್ಷ ಸ್ಟಾರ್ಟ್ ಆಗ್ತದ? 2023 ಒಳಗ ಸ್ಟಾರ್ಟ್ ಆಗ್ತದೆ. ಹಿಂಗ ಕ್ರೀಡೆಗೆ ಸಂಬಂಧಪಟ್ಟಂತೆ ಇನ್ನೂ ಏನಾದರೂ ವಿಸ್ತೃತ ರೂಪಗಳಿದ್ರೆ ಅವುಗಳನ್ನ ಏನ್ ಮಾಡ್ರಿ ಅಂದ್ರೆ ನೀವು ಪಟ್ಟಿ ಮಾಡ್ಕೊಂಡು ಇಟ್ಕೊಳ್ರಿ. ಇದರಿಂದ ಏನಾಗ್ತದಪ್ಪ ಅಂದ್ರ ಕ್ರೀಡೆಗೆ ಸಂಬಂಧಪಟ್ಟಂತೆ, ಯಾಕಂದ್ರೆ GPT ಪರೀಕ್ಷೆಗೆ ಏನಪ್ಪಾ ಅಂದ್ರ ಕ್ರೀಡಾ ಪ್ರಶಸ್ತಿಗಳು ಕ್ರೀಡೆಗೆ ಸಂಬಂಧಪಟ್ಟಂತ ಸಾಕಷ್ಟು ಪ್ರಶ್ನೆಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರ ಆತ ಕೇಳ್ತಾನ. ನೋಡ್ರಿ ನೆಕ್ಸ್ಟ್ 54ನೇ ಪ್ರಶ್ನೆ ನೋಡ್ರಿ. ಲಾರ್ಡ್ಸ್ ನಿಮ್ಮ 54ನೇ ಪ್ರಶ್ನೆ. ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣವಿರುವ ಸ್ಥಳ. 1ನೇ ಆಪ್ಷನ್ ಸಿಡ್ನಿ, 2ನೇ ಆಪ್ಷನ್ ಮ್ಯಾಂಚೆಸ್ಟರ್, 3ನೇ ಆಪ್ಷನ್ ದೆಹಲಿ, 4ನೇ ಆಪ್ಷನ್ ಲಂಡನ್. ಇದಕ್ಕ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರ ಲಂಡನ್. ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣ ಇರುವ ಸಂಸ್ಥೆ ಯಾವ್ದಪ್ಪ ಅಂದ್ರ ದೇಶ ಅಂದ್ರ ನಗರ ಯಾವ್ದು ಅಂತ ಕೇಳಿದಾಗ ಲಂಡನ್. ದೇಶ ಅಂತ ಕೇಳಿದಾಗ ಏನಪ್ಪಾ ಅಂದ್ರ ಇಂಗ್ಲೆಂಡ್ ಬರ್ತದ. ಯಾವ್ದು ಬರ್ತದ? ಇಂಗ್ಲೆಂಡ್ ಬರ್ತದ. ನೋಡಿ ಇನ್ನ ಸಿಡ್ನಿ ಕ್ರಿಕೆಟ್ ಮೈದಾನ ಎಲ್ಲಿ ಬರ್ತದಪ್ಪ ಅಂದ್ರ ಆಸ್ಟ್ರೇಲಿಯಾದೊಳಗೆ ಬರ್ತದ. ಏನ್ ಬರ್ತದ? ಆಸ್ಟ್ರೇಲಿಯಾದೊಳಗೆ ಬರ್ತದ. ಇನ್ನ ಮ್ಯಾಂಚೆಸ್ಟರ್ ಏನಪ್ಪಾ ಅಂದ್ರ ಕಾಟನ್ ಬಿಸ್ನೆಸ್ಗೆ ಅಂದ್ರ ಹತ್ತಿ ಬೆಳೆಗೆ ಏನಪ್ಪಾ ಅಂದ್ರ ಬಹಳಷ್ಟು ಏನಾಗಿದಪ್ಪ ಅಂದ್ರ ಪ್ರಸಿದ್ಧಿ ಪಡೆದಂತದ್ದು. ಕಾಟನ್ ಅಂದ್ರ ಹತ್ತಿ ಬೆಳೆಗೆ ಏನಪ್ಪಾ ಅಂದ್ರ ಬಹಳಷ್ಟು ಪ್ರಸಿದ್ಧಿ ಪಡೆದದ್ದು. ಇದು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಇಂಗ್ಲೆಂಡ್ ನಗರದೊಳಗ ಕಂಡು ಬರ್ತದ. ಯಾವ ನಗರದೊಳಗ? ಇಂಗ್ಲೆಂಡ್ ನಗರದೊಳಗ ಕಂಡು ಬರ್ತದ. ಇನ್ನ ಭಾರತವನ್ನ ಏನಂತ ಕರಿತೀವಪ್ಪ, ಮುಂಬೈಯನ್ನು ಏನಂತ ಕರಿತೀವಿ ಅಂದ್ರ, ಮುಂಬೈ ನಗರವನ್ನ ಏನಂತ ಕರಿತೀವಿ ಅಂದ್ರ ಭಾರತದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ. ಮುಂಬೈ ನಗರವನ್ನ ನಾವ್ ಏನಂತ ಕರಿತೀವಿ? ಭಾರತದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ. ಇನ್ನ ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವ್ದು ಹೇಳ್ರಿ? ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವ್ದಪ್ಪ ಅಂದ್ರ ದಾವಣಗೆರೆ ಬರ್ತದ. ಯಾವ್ದು ಬರ್ತದ? ದಾವಣಗೆರೆ ನಗರ ಬರ್ತದ. ನೆಕ್ಸ್ಟ್ 55ನೇ ಪ್ರಶ್ನೆ ನೋಡ್ರಿ. ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸುವ ದಿನ. 1ನೇ ಆಪ್ಷನ್ 28ನೇ ಫೆಬ್ರವರಿ, 2ನೇ ಆಪ್ಷನ್ 28ನೇ ಮಾರ್ಚ್, 3ನೇ ಆಪ್ಷನ್ 28ನೇ ಜನವರಿ, 4ನೇ ಆಪ್ಷನ್ 28ನೇ ಏಪ್ರಿಲ್ ಅಂತ ಕೇಳಿದ್ರು. ನೋಡ್ರಿ ಭಾರತದೊಳಗ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದ್ರ ಫೆಬ್ರವರಿ 28ಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ಆಚರಣೆ ಮಾಡ್ತಾರೆ. ಯಾರಿಗೆ? ಫೆಬ್ರವರಿ 28ನೇ ತಾರೀಕಿಗೆ. ನೋಡ್ರಿ ಈ ದಿನವನ್ನ ಅವತ್ತು ಯಾಕೆ ಆಚರಣೆ ಮಾಡ್ತಾರಪ್ಪ ಅಂದ್ರ CV ರಾಮನ್ ಅಂತ ಬರ್ತಾರೆ. ಯಾರು ಬರ್ತಾರ? CV ರಾಮನ್ ಅವರು ಬರ್ತಾರೆ. ಈ CV ರಾಮನ್ ಅವ್ರ ಏನಪ್ಪಾ ಅಂದ್ರ ರಾಮನ್ ಎಫೆಕ್ಟ್. ಯಾವ ಎಫೆಕ್ಟ್? ರಾಮನ್ ಎಫೆಕ್ಟ್. ರಾಮನ್ ಎಫೆಕ್ಟ್ ಅಥವಾ ರಾಮನ್ ಪರಿಣಾಮ ಏನಪ್ಪಾ ಅಂದ್ರ ಕಂಡು ಹಿಡಿತಾರ. ಅದ್ರ ಸಲುವಾಗಿ ಅವ್ರು ಏನ್ ಆಗ್ತದಪ್ಪ ಅಂದ್ರ ನೊಬೆಲ್ ಬಹುಮಾನ ಬರ್ತದ, ಅಂದ್ರ ನೊಬೆಲ್ ಪ್ರಶಸ್ತಿ ಬರ್ತದ. ಆ ಪ್ರಶಸ್ತಿ ಬರ್ತದ. ಇನ್ನೊಂದು ಇಂಪಾರ್ಟೆಂಟ್, ಏಷ್ಯಾ ಖಂಡದಲ್ಲಿ ಮೊದಲ ಬಾರಿಗೆ ಭೌತ ವಿಜ್ಞಾನದಲ್ಲಿ, ಯಾವ ವಿಜ್ಞಾನದಲ್ಲಿ? ಏಷ್ಯಾ ಖಂಡದಲ್ಲಿ ಮೊದಲಿಗೆ ಭೌತ ವಿಜ್ಞಾನದಲ್ಲಿ ನೊಬೆಲ್ ಪ್ರಶಸ್ತಿ ತೆಗೆದುಕೊಂಡವರು ಯಾರು ಅಂತ ಕೇಳಿದಾಗ CV ರಾಮನ್ ಅವರು ಬರ್ತಾರೆ. ಯಾರು ತಗೊಂಡಾರ? CV ರಾಮನ್ ಅವರು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ ನೋಡ್ರಿ. ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲ ಭಾರತೀಯ ವ್ಯಕ್ತಿ ಯಾರು? ಯಾರು ನೋಡೋಣ ಹೇಳ್ರಿ. ನೋಡ್ರಿ ನೊಬೆಲ್ ಪ್ರಶಸ್ತಿಯನ್ನು ತೆಗೆದುಕೊಂಡ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರ ನೋಡ್ರಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರ್ತಾರೆ. ಯಾರು ಬರ್ತಾರ? ರವೀಂದ್ರನಾಥ್. ಸಾರಿ, ಇದು ನನಗೆ ಕನ್ಫ್ಯೂಸ್ ಅದ. ಆಮೇಲೆ ಏನಪ್ಪಾ ಅಂದ್ರೆ ಈ ವಿಷಯ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಮೊದಲು ಬಾರಿಗೆ ಈ ಯಾವ ವರ್ಷ ಅಂತ ತೆಗೆದುಕೊಳ್ತಾರ ಅಂದ್ರ 1913 ಒಳಗೆ ಏನಪ್ಪಾ ಅಂದ್ರ ಭಾರತಕ್ಕೆ ಮೊದಲು ಬಾರಿ ಏನಾಗ್ತದಪ್ಪ ಅಂದ್ರ ನೊಬೆಲ್ ಪ್ರಶಸ್ತಿ ಬರ್ತದ. ನೆಕ್ಸ್ಟ್ ಯಾರು ತಗೋತಾರಪ್ಪ ಅಂದ್ರ CV ರಾಮನ್ ತಗೋತಾರ. ಭೌತ ವಿಜ್ಞಾನ ಕ್ಷೇತ್ರದಲ್ಲಿ ಏನಾಗ್ತಾರಪ್ಪ ಅಂದ್ರ ಮೊದಲಿಗೆ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ನೊಬೆಲ್ ಪ್ರಶಸ್ತಿ ತೆಗೆದುಕೊಳ್ತಾರ. ಇವರು ಅಂದ್ರೆ ಫೆಬ್ರವರಿ 28ನೇ ಯಾಕೆ ಸೆಲೆಕ್ಟ್ ಮಾಡಿದ್ರು, ವಿಜ್ಞಾನ ದಿನವನ್ನ ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂತ ಕೇಳಿದಾಗ ಅಲ್ಲಿ ರಾಮನ್ ಎಫೆಕ್ಟ್ ಏನಪ್ಪಾ ಅಂದ್ರ ಮೊದಲ ಬಾರಿಗೆ ಪ್ರದರ್ಶನ, ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಲು ದಿನವಾಗಿರ್ತದ. ಅದ್ರ ಸಲುವಾಗಿ ಅಂದ್ರ
1987ರಿಂದ ಏನ್ ಮಾಡ್ತಾರಪ್ಪ ಅಂದ್ರ ಭಾರತದಲ್ಲಿ ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಆಚರಣೆಯನ್ನ ಮಾಡ್ತಾರೆ. ಇದೇನಪ್ಪ ಅಂದ್ರ ರಾಷ್ಟ್ರೀಯ ವಿಜ್ಞಾನ ದಿನಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಆಗಿರ್ತದ. ನೆಕ್ಸ್ಟ್ 56ನೇ ಪ್ರಶ್ನೆ ನೋಡ್ರಿ. ನೆಕ್ಸ್ಟ್ 56ನೇ ಪ್ರಶ್ನೆ, ವೈರಸ್ಗಳ ಬಗೆಗಿನ ಅಧ್ಯಯನದ ವಿಜ್ಞಾನದ ಶಾಖೆ ಅಂತ ಕೇಳಿದ್ರು. 1ನೇ ಆಪ್ಷನ್ ಯೂರೋಲಜಿ, 2ನೇ ಆಪ್ಷನ್ ವೈರಾಲಜಿ, 3ನೇ ಆಪ್ಷನ್ ನ್ಯೂರೋಲಜಿ, 4ನೇ ಆಪ್ಷನ್ ಪ್ಯಾಥೋಲಜಿ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರ ವೈರಾಲಜಿ ಆಗ್ತದೆ. ನೋಡ್ರಿ, ವೈರಸ್ಗಳ ಬಗೆಗಿನ ಕುರಿತು ಅಧ್ಯಯನ ಮಾಡೋದಕ್ಕೆ ಅಂದ್ರ ವೈರಸ್ಗಳು ಏನದವಲ್ಲ ಅವುಗಳನ್ನು ಕುರಿತು ಅಧ್ಯಯನ ಮಾಡೋದಕ್ಕೆ ಏನಂತಾರಪ್ಪ ಅಂದ್ರ ವೈರಾಲಜಿ ಅಂತ ಕರೀತಾರೆ. ಏನಂತ ಕರೀತಾರ? ವೈರಾಲಜಿ ಅಂತ ಕರೀತಾರ. ಇನ್ನ ನ್ಯೂರೋಲಜಿ ಅಂದ್ರೆ ಏನಪ್ಪಾ ಅಂದ್ರ ಮೆದುಳು, ಬೆನ್ನುಮೂಳಿ, ನೋಡ್ರಿ ಮೆದುಳು, ನೆಕ್ಸ್ಟ್ ಬೆನ್ನುಮೂಳಿ, ನೆಕ್ಸ್ಟ್ ನರಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ಏನಂತಾರಪ್ಪ ಅಂದ್ರ ನ್ಯೂರೋಲಜಿ ಅಂತ ಕರೀತಾರ. ಇನ್ನ ಮೂತ್ರಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕ ಅದಕ್ಕೆ ಏನಪ್ಪಾ ಅಂದ್ರೆ ಯೂರೋಲಜಿ ಅಂತ ಕರೀತಾರ. ಇನ್ನ ರೋಗಗಳನ್ನು ಪತ್ತೆ ಮಾಡೋದು, ಯಾವುದು ರೋಗಗಳನ್ನು ಕುರಿತು ಪತ್ತೆ ಮಾಡೋದಕ್ಕೆ ಏನಪ್ಪಾ ಅಂದ್ರ ಪ್ಯಾಥೋಲಜಿ ಅಂತ ಕರೀತಾರೆ. ನೋಡ್ರಿ, ವೈರಾಲಜಿ ಅಂದ್ರೆ ಏನು? ವೈರಸ್ಗಳ ಕುರಿತು ಅಧ್ಯಯನ ಮಾಡೋದು. ಪ್ಯಾಥೋಲಜಿ ಅಂದ್ರೆ ಏನಪ್ಪಾ ಅಂದ್ರ ರೋಗಗಳನ್ನು ಪತ್ತೆ ಮಾಡೋದು. ಯೂರೋಲಜಿ ಅಂದ್ರೆ ಏನಪ್ಪಾ ಅಂದ್ರ ಮೂತ್ರಗಳ ಕುರಿತು ಏನಪ್ಪಾ ಅಂದ್ರ ಅಧ್ಯಯನ ಮಾಡೋದು. ನೆಕ್ಸ್ಟ್ ನ್ಯೂರೋಲಜಿ ಅಂದ್ರೆ ಏನಪ್ಪಾ ಅಂದ್ರ ಮೆದುಳು, ಬೆನ್ನು, ನರ ವ್ಯವಸ್ಥೆಯ ಕುರಿತು ಏನಪ್ಪಾ ಅಂದ್ರ ನರಮಂಡಲ ವ್ಯವಸ್ಥೆಗಳ ಕುರಿತು ಏನಪ್ಪಾ ಅಂದ್ರೆ ಇದು ಅಧ್ಯಯನ ಮಾಡ್ತದೆ. ಯಾವ್ದು ಮಾಡ್ತದ? ನ್ಯೂರೋಲಜಿ ಮಾಡ್ತದ. ನೆಕ್ಸ್ಟ್ 57ನೇ ಪ್ರಶ್ನೆ, ಇದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತ ಪ್ರಶ್ನೆ ಆಗಿರ್ತದೆ ಆಗಿನ ಸಮಯದಲ್ಲಿ. ನೋಡ್ರಿ, ಕನ್ನಡದ ಬೆಟ್ಟದ ಹೂ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದ ಬಾಲ ನಟ. 1ನೇ ಆಪ್ಷನ್ ಪುನೀತ್ ರಾಜ್ಕುಮಾರ್, 2ನೇ ಆಪ್ಷನ್ ಮಂಜುನಾಥ, 3ನೇ ಆಪ್ಷನ್ ಆನಂದ, 4ನೇ ಆಪ್ಷನ್ ಶ್ರೀ ಮುರಳಿ ಅಂತ ಐತಿ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ ಪುನೀತ್ ರಾಜ್ಕುಮಾರ್ ಆಗ್ತದೆ. ಪುನೀತ್ ರಾಜ್ಕುಮಾರ್ ಏನಪ್ಪಾ ಅಂದ್ರ ಆಗ್ತಾನೆ ಏನಪ್ಪಾ ಅಂದ್ರ ತಿರ್ಕೊಂಡಿರ್ತಾರ. ತಿರ್ಕೊಂಡಿರ್ತಾರ. ಅದ್ರ ಸಲುವಾಗಿ ಏನಪ್ಪಾ ಅಂದ್ರೆ ಈ ಪ್ರಶ್ನೆನ ಅಲ್ಲಿ ಕೇಳಿದಾರೆ. ಅಂದ್ರ ಬೆಟ್ಟದ ಹೂ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದ ಬಾಲನಟ ಯಾರಪ್ಪ ಅಂದ್ರ ಪುನೀತ್ ರಾಜ್ಕುಮಾರ್. ನೆಕ್ಸ್ಟ್ 58ನೇ ಪ್ರಶ್ನೆ ನೋಡ್ರಿ. ಕೆನಡಾ ದೇಶದ ರಾಜಧಾನಿ. 1ನೇ ಆಪ್ಷನ್ ಒಟ್ಟಾವು, 2ನೇ ಆಪ್ಷನ್ ಟೊರಾಂಟೊ, 3ನೇ ಆಪ್ಷನ್ ಆಮ್ಲಿಟನ್, 4ನೇ ಆಪ್ಷನ್ ಮಾಸ್ಕೋ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದ ಅಂದ್ರ 1ನೇ ಆಪ್ಷನ್ ಒಟ್ಟಾವ ಆಗ್ತದೆ. ಕೆನಡಾ ದೇಶದ ರಾಜಧಾನಿ ಯಾವ್ದು ಅಂತ ಕೇಳಿದಾಗ ಒಟ್ಟಾವ ಆಗ್ತದೆ. ಇಲ್ಲಿ ನೋಡ್ರಿ, ಒಂದಿಷ್ಟು ಪ್ರಮುಖ ದೇಶಗಳ ರಾಜಧಾನಿಗಳನ್ನ ಏನಪ್ಪ ಅಂದ್ರೆ ನಿಮಗ ತಿಳಿಸಿಬಿಡ್ತೀನಿ. ಯಾಕಂದ್ರೆ ನಾಳೆ ಎಕ್ಸಾಮ್ದೊಳಗೆ ಏನಪ್ಪ ಅಂದ್ರ ಬರ್ಬೋದು. ನೋಡ್ರಿ, ಭಾರತದ ರಾಜಧಾನಿ ನೋಡಿ, ನೀವೇ ಕಾಮೆಂಟ್ ಮಾಡ್ರ ಅಂತ ಹೇಳೋದಿಲ್ಲ ಇದನ್ನ. ನೆಕ್ಸ್ಟ್ ಚೀನಾದ ರಾಜಧಾನಿ. 1ನೇದೇನಪ್ಪ ಅಂದ್ರ ಚೀನಾದ ರಾಜಧಾನಿ ಯಾವ್ದಪ್ಪ ಅಂದ್ರ ಬೀಜಿಂಗ್ ಬರ್ತದ. ಯಾವ್ದು ಬರ್ತದ? ಬೀಜಿಂಗ್ ಬರ್ತದೆ. ಚೀನಾದ ರಾಜಧಾನಿ ಯಾವುದು? ಬೀಜಿಂಗ್ ಬರ್ತದ. ನೆಕ್ಸ್ಟ್ ಜಪಾನ್ ದೇಶದ ರಾಜಧಾನಿ. ಜಪಾನ್ ದೇಶದ ರಾಜಧಾನಿ ಯಾವ್ದಪ್ಪ ಅಂದ್ರ ಟೋಕಿಯೋ ಬರ್ತದ. ನೋಡಿ, ಟೋಕಿಯೋದ ವಿಶೇಷ ಏನಪ್ಪಾ ಅಂದ್ರ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತ ನಗರ ಆಗಿತ್ತು ಇಲ್ಲಿ ತನ. ಆದ್ರೆ ಈ ಸದ್ಯಕ್ಕೆ ಏನಪ್ಪಾ ಅಂದ್ರ ಈ ಟೋಕಿಯೋ ನಗರವನ್ನ ಸೈಡ್ ಹೊಡೆದು ಇಂಡೋನೇಷ್ಯಾದ ರಾಜಧಾನಿ ಆದಂತ ಜಕಾರ್ತ ಏನಾಗಿದಪ್ಪ ಅಂದ್ರೆ ಸದ್ಯಕ್ಕ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತ ನಗರ ಆಗಿದೆ. ನೋಡ್ರಿ, 2025ಕ್ಕಿಂತ ಮುಂಚೆ ಏನಾಗಿತ್ತಪ್ಪ ಅಂದ್ರ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ನಗರ ಯಾವ್ದಂದ್ರೆ ನಾವು ಟೋಕಿಯೋ ಅಂತ ಹೇಳ್ತಿದ್ವಿ. ಆದ್ರೆ ಸದ್ಯಕ್ಕೆ ಇಲ್ಲಿ 2025ರಿಂದ ಏನಪ್ಪಾ ಅಂದ್ರೆ ಇಲ್ಲ. ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ಪ್ರಸ್ತುತ ಈ ಸದ್ಯಕ್ಕಿನ ನಗರ ಯಾವ್ದು ಅಂತ ಕೇಳಿದಾಗ ಜಕಾರ್ತ ಬರ್ತದೆ, ಇಂಡೋನೇಷ್ಯಾದ. ನೆಕ್ಸ್ಟ್ ರಷ್ಯಾ ಬರ್ತದೆ. ಯಾವುದು? ರಷ್ಯಾ. ರಷ್ಯಾ ದೇಶದ ರಾಜಧಾನಿ ಯಾವ್ದಪ್ಪ ಅಂದ್ರ ಮಾಸ್ಕೋ. ಯಾವುದು? ಮಾಸ್ಕೋ ಬರ್ತದ. ನೆಕ್ಸ್ಟ್ ಅಮೇರಿಕಾ. ಇಂಪಾರ್ಟೆಂಟ್ ನಮಗೆ ಏನಪ್ಪಾ ಅಂದ್ರ ಕೇಳಬಹುದು. ಅಮೆರಿಕ ದೇಶ ರಾಜಧಾನಿ ಯಾವ್ದಪ್ಪ ಅಂದ್ರ ವಾಷಿಂಗ್ಟನ್ DC ಅಂತ ಬರ್ತದ. ಯಾವ್ದು ಬರ್ತದ? ವಾಷಿಂಗ್ಟನ್ DC ಅಂತ ಏನಪ್ಪ ಅಂದ್ರ ಬರ್ತದ. ನೆಕ್ಸ್ಟ್ UK. UK ಅಂದ್ರ ಯುನೈಟೆಡ್ ಕಿಂಗ್ಡಮ್. ಏನ್ ಬರ್ತದ? UK ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಅಂತ ಬರ್ತದ. ಇದರ ರಾಜಧಾನಿ ಯಾವ್ದಪ್ಪ ಅಂದ್ರ ಲಂಡನ್. ಯಾವ್ದು? ಇಂಗ್ಲೆಂಡ್ ದೇಶದ ರಾಜಧಾನಿ ಯಾವ್ದಪ್ಪ ಅಂದ್ರ ಲಂಡನ್ ಬರ್ತದ. ನೆಕ್ಸ್ಟ್ ಫ್ರಾನ್ಸ್.
ಇಂಪಾರ್ಟೆಂಟ್. ಸಾಧ್ಯವಾದ್ರೆ ಏನ್ ಮಾಡ್ರಿ, ನೋಟ್ಸ್ ಮಾಡ್ಕೊಂಡ್ಬಿಡ್ರಿ. ಫ್ರಾನ್ಸ್ ದೇಶದ ರಾಜಧಾನಿ ಯಾವ್ದಪ್ಪ ಅಂದ್ರ ಪ್ಯಾರಿಸ್. ಯಾವುದು? ಪ್ಯಾರಿಸ್ ಅಂತ ಬರ್ತದೆ. ಈ ಪ್ಯಾರಿಸ್ ಅನ್ನು ಏನಂತ ಕರೀತಾರಪ್ಪ ಅಂದ್ರ ಚುಂಬನ ನಗರ ಅಂತ ಕರೀತಾರೆ. ಯಾವ ನಗರ ಅಂತ ಕರೀತಾರ? ಚುಂಬನ ನಗರ ಅಥವಾ ಸಿಟಿ ಅಂತ ಏನಪ್ಪ ಅಂದ್ರ ಕರೀತಾರೆ. ನೆಕ್ಸ್ಟ್ ನೋಡ್ರಿ, ಜರ್ಮನಿ. ಜರ್ಮನಿ ಬರ್ಲಿನ್ ಬರ್ತದ. ಜರ್ಮನಿ ರಾಜಧಾನಿ ಯಾವ್ದೇನಪ್ಪ ಅಂದ್ರ ಬರ್ಲಿನ್ ಬರ್ತದ. ನೆಕ್ಸ್ಟ್ ಇಟಲಿ. ಇಟಲಿ ದೇಶದ ರಾಜಧಾನಿ ಯಾವ್ದಪ್ಪ ಅಂದ್ರ ರೋಮ್ ನಗರ ಬರ್ತದೆ. ಇಟಲಿ ದೇಶದ ರಾಜಧಾನಿ ಯಾವುದು? ರೋಮ್ ನಗರ ಬರ್ತದೆ. ಇನ್ನು ಆಸ್ಟ್ರೇಲಿಯಾ ಯಾವುದು? ಆಸ್ಟ್ರೇಲಿಯಾ ಕ್ಯಾನ್ಬೆರಾ ಬರ್ತದೆ. ಯಾವ ಬೇರಾ? ಕ್ಯಾನ್ಬೆರಾ ಬರ್ತದೆ. ಇನ್ನು ಕೆನಡಾ ರಾಜಧಾನಿ ಯಾವ್ದು ಅನ್ನೋದು ಆಲ್ರೆಡಿ ಏನಪ್ಪ ಅಂದ್ರ ತಿಳ್ಕೊಂಡಿದ್ರಿ. ನೆಕ್ಸ್ಟ್ ಬ್ರೆಜಿಲ್. ಬ್ರೆಜಿಲ್ ದೇಶದ ರಾಜಧಾನಿ ಬ್ರಸೇಲಿಯಾ ಅಂತ ಬರ್ತದೆ. ಯಾವ್ದು ಬರ್ತದ? ಬ್ರಸೇಲಿಯಾ ಅಂತ ಬರ್ತದೆ. ಇನ್ನ ಶ್ರೀಲಂಕಾದ ರಾಜಧಾನಿ ಯಾವ್ದ್ರ ರಾಜಧಾನಿ? ಶ್ರೀಲಂಕಾದ ರಾಜಧಾನಿ ಯಾವ್ದು ಬರ್ತದಪ್ಪ ಅಂದ್ರ ಶ್ರೀ ಜಯವರ್ಧನಪುರ. ಜಯವರ್ಧನಪುರ ಬರ್ತದೆ. ಜಯವರ್ಧನಪುರ ಅಂತ ಏನಪ್ಪಾ ಅಂದ್ರ ಶ್ರೀಲಂಕಾದ ರಾಜಧಾನಿ ಬರ್ತದ. ಇನ್ನೊಂದು ಏನಪ್ಪಾ ಅಂದ್ರ ಕೊಲಂಬೋ ಬರ್ತದ. ಯಾವ್ದು ಬರ್ತದ? ಕೊಲಂಬೋ ಬರ್ತದ. ಇನ್ನ ಪಾಕಿಸ್ತಾನದ ರಾಜಧಾನಿ ನೋಡೋಣ, ಕಾಮೆಂಟ್ ಮಾಡ್ರಿ ಇದನ್ನ. ಪಾಕಿಸ್ತಾನ ಮತ್ತು ಭಾರತದ ರಾಜಧಾನಿ ಏನಪ್ಪಾ ಅಂದ್ರ ಕಾಮೆಂಟ್ ಮಾಡ್ರಿ. ನೆಕ್ಸ್ಟ್ ನೋಡಿ, 59ನೇ ಪ್ರಶ್ನೆ. ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ? ಒಂದನೇ ಆಪ್ಷನ್ ಬಿಳಿ ಕ್ರಾಂತಿ, ಹಾಲು. ಅಂದ್ರ ಬಿಳಿ ಕ್ರಾಂತಿಗೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರ ಶ್ವೇತ ಕ್ರಾಂತಿ ಅಂತ ಕರೀತಾರ. ಇದು ಸರಿಯಾಗಿ ಹೊಂದಾಣಿಕೆ ಆಗಿದೆ. ನೆಕ್ಸ್ಟ್ ಎರಡನೇ ಆಪ್ಷನ್ ಹಸಿರು ಕ್ರಾಂತಿ, ಕೃಷಿ. ಇದು ಏನಪ್ಪಾ ಅಂದ್ರ ಸರಿಯಾಗಿ ಹೊಂದಾಣಿಕೆ ಆಗಿದೆ. ಮೂರನೇ ಆಪ್ಷನ್ ನೀಲಿ ಕ್ರಾಂತಿ, ಮೀನು. ಇದು ಏನಪ್ಪಾ ಅಂದ್ರ ಸರಿಯಾಗಿ ಹೊಂದಾಣಿಕೆ ಆಗಿದೆ. ನೋಡ್ರಿ, ಇದಕ್ಕೆ ರೈಟ್ ಆನ್ಸರ್ ಕೆಂಪು ಕ್ರಾಂತಿ ಅಂತದ, ಉಣ್ಣೆ ಅಂತದ. ಇದು ಏನಪ್ಪಾ ಅಂದ್ರ ತಪ್ಪು. ಕೆಂಪು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರ ಮಾಂಸಕ್ಕೆ ಮತ್ತು ಟೊಮೊಟೊಕ್ಕೆ ಏನಪ್ಪಾ ಅಂದ್ರ ಸಂಬಂಧಪಟ್ಟದ. ಯಾವುದಕ್ಕೆ ಸಂಬಂಧಪಟ್ಟದ? ಮಾಂಸ ಮತ್ತು ಏನಪ್ಪಾ ಅಂದ್ರ ಟೊಮೊಟೊಗೆ ಏನಾಗಿದಪ್ಪ ಅಂದ್ರೆ ಇದು ಸಂಬಂಧಪಟ್ಟದ. ನೋಡ್ರಿ, ಈ ಹಸಿರು ಕ್ರಾಂತಿ ಒಂದೊಂದೊಂದು ಡಿಸ್ಕಷನ್ ಮಾಡೋಣ. ಯಾವುದು? ಮೊದಲು ಯಾವ್ದಪ್ಪ ಅಂದ್ರ ಹಸಿರು ಕ್ರಾಂತಿ ಬರ್ತದ. ಈ ಹಸಿರು ಕ್ರಾಂತಿ ಯಾವಾಗ ಪ್ರಾರಂಭ ಆಗ್ತದಪ್ಪ ಅಂದ್ರ 1960 ಅಂದ್ರೆ 1900 ದಶಕದಲ್ಲಿ ಏನಾಗ್ತದಪ್ಪ ಅಂದ್ರ ಪ್ರಾರಂಭ ಮಾಡ್ತಾನೆ. ಮೊದಲಿಗೆ ಹಸಿರು ಕ್ರಾಂತಿ ಎಲ್ಲಿ ಪ್ರಾರಂಭ ಆಯ್ತಪ್ಪ ಅಂದ್ರ ಮೆಕ್ಸಿಕೋ ದೇಶದೊಳಗ. ನೋಡ್ರಿ, ಇನ್ನೊಂದು ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಭಾರತದೊಳಗ ಹಸಿರು ಕ್ರಾಂತಿ ಯಾವಾಗ ಪ್ರಾರಂಭ ಆಯ್ತು ಅಂದ್ರ 1960 ದಶಕದಲ್ಲಿ ಪ್ರಾರಂಭ ಆಯ್ತ. ಆದ್ರೆ ಪ್ರಪಂಚದಲ್ಲಿ ಮೊದಲಿಗೆ ಈ ಹಸಿರು ಕ್ರಾಂತಿ ಯಾವತ್ತು ಪ್ರಾರಂಭ ಆಗ್ತದಪ್ಪ ಅಂದ್ರ ಮೆಕ್ಸಿಕೋ ದೇಶದಲ್ಲಿ ನಾರ್ಮನ್ ಬೋರ್ಲಾಗ್ ಅಂತ ಬರ್ತಾರ. ನಾರ್ಮನ್ ಬೋರ್ಲಾಗ್ ಅಂತ ಬರ್ತಾರ. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಮೆಕ್ಸಿಕೋ ದೇಶದಲ್ಲಿ ಗೋಧಿ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರ ಮೊದಲು ಬಾರಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಹಸಿರು ಕ್ರಾಂತಿಯನ್ನು ಪ್ರಾರಂಭ ಮಾಡ್ತಾರೆ. ಅದ್ರ ಸಲುವಾಗಿ ಜಗತ್ತಿನ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಯಾರಿಗೆ ಕರಿತಾರಪ್ಪ ಅಂದ್ರ ನಾರ್ಮನ್ ಬೋರ್ಲಾಗ್ ಕರಿತಾರ. ಯಾರಿಗೆ ಕರಿತಾರ? ನಾರ್ಮನ್ ಬೋರ್ಲಾಗ್ ಹಸಿರು ಕ್ರಾಂತಿ, ಜಗತ್ತಿನ ಹಸಿರು ಕ್ರಾಂತಿ ಪಿತಾಮಹ ಅಂತ ಏನಪ್ಪ ಅಂದ್ರ ಅವ್ರಿಗೆ ಕರೀತಾರೆ. ಅವ್ರು ಯಾವ ದೇಶದವರಪ್ಪ ಅಂದ್ರ ಮೆಕ್ಸಿಕೋ ದೇಶದವರು. ಯಾವ ದೇಶದವರು? ಮೆಕ್ಸಿಕೋ ದೇಶದವರು. ಹಾಗಾದ್ರ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ನೆಕ್ಸ್ಟ್ ಪ್ರಶ್ನೆ ನೋಡಿ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರಪ್ಪ ಅಂದ್ರ MS ಸ್ವಾಮಿನಾಥನ್ ಬರ್ತಾರ. MS ಸ್ವಾಮಿನಾಥನ್ ಏನಪ್ಪ ಅಂದ್ರ ಬರ್ತಾರ. ಯಾವ ನಾಥ? ಸ್ವಾಮಿ. ಇಲ್ಲಿ ಬರೀತೀನಿ ನೋಡಿ ಕೆಳಗಡೆ, ಸ್ವಾಮಿನಾಥನ್ ಅಂತ ಬರ್ತಾರೆ. ಜಗತ್ತಿನ ಹಸಿರು ಕ್ರಾಂತಿ ಪಿತಾಮಹ ಯಾರು ಅಂತ ಕೇಳಿದಾಗ ನಾರ್ಮನ್ ಬೋರ್ಲಾಗ್ ಅಂತ ಬರ್ತಾರ. ಅದೇ ಭಾರತದ ಹಸಿರು ಕ್ರಾಂತಿ ಪಿತಾಮಹ ಅಂತ ಹೇಳಿದಾಗ MS ಸ್ವಾಮಿನಾಥನ್ ಬರ್ತಾರೆ. ಯಾರು ಬರ್ತಾರ? MS ಸ್ವಾಮಿನಾಥನ್ ಅಂತ ಬರ್ತಾರೆ. ಈ ಹಸಿರು ಕ್ರಾಂತಿ ಯಾವ ವಿಷಯಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರ ಕೃಷಿಗೆ ಸಂಬಂಧಪಟ್ಟದ. ಯಾವ್ದಕ್ಕೆ ಸಂಬಂಧಪಟ್ಟದ? ಕೃಷಿಗೆ ಸಂಬಂಧಪಟ್ಟದ. ಇನ್ನ ಎರಡನೇದು ಬಿಳಿ ಕ್ರಾಂತಿ ಅಥವಾ ಶ್ವೇತ ಕ್ರಾಂತಿ ತಗೋರಿ. ಶ್ವೇತ ಕ್ರಾಂತಿ ಯಾವ ವಿಷಯಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರ ಹಾಲಿನ ವಿಷಯಕ್ಕೆ ಸಂಬಂಧಪಟ್ಟದ. ಅಂದ್ರ ಹಾಲಿನ ಉತ್ಪಾದನೆ ಮತ್ತು ಹಾಲಿನ ಉತ್ಪನ್ನಗಳನ್ನು ಹೆಚ್ಚಿಸುವ ಸಲುವಾಗಿ ಏನಪ್ಪಾ ಅಂದ್ರ ಈ ಶ್ವೇತ ಕ್ರಾಂತಿಯನ್ನು ಆಪರೇಷನ್ ಫ್ಲಡ್ ಅಂತ ಕರೀತಾರ. ಇದಕ್ಕೆ ಏನಂತ ಕರೀತಾರ? ಆಪರೇಷನ್ ಫ್ಲಡ್ ಅಂತ ಕರೀತಾರ.
ಶ್ವೇತಕ್ರಾಂತಿಗೇನ ಆಪರೇಷನ್ ಬ್ಲಡ್ ಅಂತ ಕರೀತಾರ. ಹಾಲಿನ ಉತ್ಪಾದನಾ ಅಥವಾ ಹಾಲಿನ ಉತ್ಪನ್ನಗಳ ಅಂದ್ರೆ ಹೆಚ್ಚಿಸುವ ಸಲುವಾಗಿ ಏನ್ ಮಾಡಿದ್ರಪ್ಪ ಅಂದ್ರ ಭಾರತದಲ್ಲಿ ಶ್ವೇತಕ್ರಾಂತಿಯನ್ನು ಏನಪ್ಪಾ ಅಂದ್ರ ಪ್ರಾರಂಭ ಮಾಡ್ತಾರ. ಈ ಶ್ವೇತಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದಾಗ ವರ್ಗೀಯಸ್ ಕುರಿಯನ್ ಬರ್ತಾರೆ. ವರ್ಗೀಯಸ್ ಕುರಿಯನ್ ಅಂತ ಬರ್ತಾರೆ. ಇವರನ್ನ ಭಾರತದ ಹಾಲಿನ ಮನುಷ್ಯ ಕುರಿಯನ್ ಅಂತ ಬರ್ತಾರ. ಇವ್ರನ್ನ ಶ್ವೇತಕ್ರಾಂತಿ ಪ್ರಥಮ ಭಾರತದ ಹಾಲಿನ ಜನಕ ಅಂತ ಏನಪ್ಪಾ ಅಂದ್ರೆ ಕರೀತಾರ. ನೆಕ್ಸ್ಟ್ ನೀಲಿ ಕ್ರಾಂತಿ ಬರ್ತದ. ಈ ನೀಲಿ ಕ್ರಾಂತಿ ಯಾವ ವಿಷಯಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರ ಮೀನು ಮತ್ತು ಜಲಚರ ಪ್ರಾಣಿಗಳ ಉತ್ಪಾದನೆಯನ್ನು ಏನಪ್ಪಾ ಅಂದ್ರ ಹೆಚ್ಚಿಸುವುದು. ಇನ್ನೊಂದಿಷ್ಟು ಕ್ರಾಂತಿಗಳು ಬರ್ತಾವ. ಹಳದಿ ಕ್ರಾಂತಿ ಅಂತ ಬರ್ತದ. ಯಾವ್ದು ಬರ್ತದ? ಹಳದಿ ಕ್ರಾಂತಿ ಅಂತ ಬರ್ತದ. ಈ ಹಳದಿ ಕ್ರಾಂತಿ ಯಾವ ವಿಷಯಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರ ಎಣ್ಣೆ ಬೀಜಗಳು, ಆಯಿಲ್ ಸೀಡ್ಸ್ ಏನಂತೀವಲ್ಲ ಆದ್ರೆ ಎಣ್ಣೆ ಬೀಜಗಳ ಉತ್ಪಾದನೆಯನ್ನು ಏನಪ್ಪಾ ಅಂದ್ರ ಸಂಬಂಧಪಟ್ಟದ. ಯಾವ ಕ್ರಾಂತಿ ಅದು? ಹಳದಿ ಕ್ರಾಂತಿ. ಇನ್ನ ಕೆಂಪು ಕ್ರಾಂತಿ ಆಲ್ರೆಡಿ ಹೇಳಿದ್ವಿ. ಮೌಸ ಮತ್ತು ಟೊಮೊಟೊ ಹಣ್ಣಿಗೆ ಏನಪ್ಪಾ ಅಂದ್ರ ಸಂಬಂಧಪಟ್ಟದಾಗ. ಇನ್ನೊಂದು ಸುವರ್ಣ ಕ್ರಾಂತಿ ಅಂತ ಬರ್ತದೆ. ಯಾವ ಕ್ರಾಂತಿ? ಸುವರ್ಣ ಕ್ರಾಂತಿ. ನೋಡ್ರಿ, ಈ ಸುವರ್ಣ ಕ್ರಾಂತಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದಪ್ಪ ಅಂದ್ರ ಹಣ್ಣುಗಳ ಉತ್ಪಾದನೆ. ಯಾವುದು? ಹಣ್ಣುಗಳ ಉತ್ಪಾದನೆ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟದ್ದು. ಯಾವ ಬೆಳೆಗೆ? ತೋಟಗಾರಿಕೆ ಬೆಳೆ. ಸುವರ್ಣ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟದ? ಹಣ್ಣುಗಳ ಮತ್ತು ತೋಟಗಾರಿಕೆ ಬೆಳೆಗೆ ಏನಪ್ಪಾ ಅಂದ್ರ ಸಂಬಂಧಪಟ್ಟದ. ಇನ್ನ ಬೆಳ್ಳಿ ಕ್ರಾಂತಿ ಅಂತ ಬರ್ತದೆ. ಎಲ್ಲಾ ಕ್ರಾಂತಿಗಳನ್ನ ಡಿಸ್ಕಸ್ ಮಾಡ್ಬಿಡ್ತೀನಿ ನಿಮ್ ಜೊತೆಗೆ. ಬೆಳ್ಳಿ ಕ್ರಾಂತಿ ಯಾಕಂದ್ರ ಯಾವ ಬೇಕಾದ ಪ್ರಶ್ನೆ ಕೇಳಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವಿಷಯವನ್ನು ನಾವು ಡಿಸ್ಕಸ್ ಅನ್ನ ಮಾಡಿದ್ವಿ ಅಂದ್ರೆ ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಸಹ ಏನಾಗ್ತದಪ್ಪ ಅಂದ್ರ ನಮಗೆ GK ಪೇಪರ್ ಈಸಿ ಆಗ್ಬೇಕು. ಅದ್ರ ಸಲುವಾಗಿ ಏನಪ್ಪಾ ಅಂದ್ರ ಕ್ಲಾಸ್ ಲೆಂಥಿ ಆದ್ರೂ ಚಿಂತೆ ಇಲ್ಲ. ನಾವ್ ಏನಪ್ಪಾ ಅಂದ್ರೆ ಎಲ್ಲಾ ಕಾನ್ಸೆಪ್ಟ್ ಅನ್ನು ಕಲಿಯೋಣ. ಇದರಿಂದ ಏನಾಗ್ತದಪ್ಪ ಅಂದ್ರ ನಮ್ಮ ಎಕ್ಸಾಮ್ದೊಳಗ ಯಶಸ್ವಿ ಆಗೋದಕ್ಕ ಸಾಧ್ಯ ಆಗ್ತದ. ನೋಡ್ರಿ, ಈ ಬೆಳ್ಳಿ ಕ್ರಾಂತಿ ಯಾವ್ದಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರ ಮೊಟ್ಟೆಗಳ ಉತ್ಪಾದನೆಗೆ ಸಂಬಂಧಪಟ್ಟದ. ಯಾವ್ದಕ್ಕ? ಮೊಟ್ಟೆಗಳ ಉತ್ಪಾದನೆಗೆ ಏನಪ್ಪಾ ಅಂದ್ರೆ ಇದು ಸಂಬಂಧಪಟ್ಟದ. ಇನ್ನ ಆಲೂಗಡ್ಡೆ ಉತ್ಪಾದನೆಗೆ ಯಾವುದು? ಆಲೂಗಡ್ಡೆ ಉತ್ಪಾದನೆಗೆ ರೌಂಡ್ ಕ್ರಾಂತಿ ಅಂತ ಬರ್ತದೆ. ಏನಪ್ಪಾ ಅಂದ್ರ ರೌಂಡ್ ಕ್ರಾಂತಿ ಅಂತ ಬರ್ತದ. ಇದು ಯಾವ್ದಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರ ಪೊಟೊಟೊ ಅಂದ್ರ ಆಲೂಗಡ್ಡೆ ಉತ್ಪಾದನೆಗೆ ಏನಪ್ಪಾ ಅಂದ್ರ ಅದು ಸಂಬಂಧಪಟ್ಟದ. ನೆಕ್ಸ್ಟ್ ನೋಡ್ರಿ ಈಗ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಗಳ ಬರ್ತಾವ. ಇವನು ಸಹ ನೀವು ಏನಪ್ಪಾ ಅಂದ್ರ ಪ್ರಾಕ್ಟೀಸ್ ಮಾಡ್ಬೋದು. GK ಪೇಪರ್ದಾಗ ಒಂದ್ 7 ಕ್ವಶನ್ಸ್ ಗಳ ಕೇಳ್ತಾನೆ. ಎಷ್ಟು ಕ್ವಶನ್ಸ್ ಗಳ ಕೇಳ್ತಾನ? 7 ಕ್ವಶನ್ಸ್ ಗಳ ಕೇಳ್ತಾನ. ನೀವು ಅವ್ನು ಪ್ರಾಕ್ಟೀಸ್ ಮಾಡೋದು ಬಹಳ ಈಸಿ ಇರ್ತವೆ. ಅಷ್ಟೇನೇನ್ ಟಫ್ ಇರಂಗಿಲ್ಲ. ನಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಬುಲ್ಬುಲ್ ಸರ್ ಪುಸ್ತಕ ತಗೊಂಡು ಮೆಂಟಲ್ ಅಬಿಲಿಟಿ ಏನ್ ಮಾಡ್ರಪ್ಪ ಅಂದ್ರ ಒಂದ್ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದ್ರ ಅಂದ್ರೆ ಏನಾಗ್ತಾರಪ್ಪ ಅಂದ್ರ ಶಿಕ್ಷಕರಾಗಿ ನೇಮಕಾತಿ ಆಗುದು ಯಾವುದೇ ರೀತಿ ಏನಪ್ಪಾ ಅಂದ್ರ ಸಂದೇಹ ಇರೋದಿಲ್ಲ. ನೋಡಿ 60ನೇ ಪ್ರಶ್ನೆ ಏನಿದೆ ಅಂತ. ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲೇನಪ್ಪ ಅಂದ್ರ 3 ಬಾಕ್ಸ್ ಗಳನ್ನು ಕೊಟ್ಟಿದ್ದಾನ. ಅದ್ರೊಳಗೆ ಏನಪ್ಪಾ ಅಂದ್ರೆ ಇಲ್ಲಿ ಕ್ವಶನ್ ಮಾರ್ಕ್ ಹಾಕಿದಾನಲ್ಲ, ಈ ಸಂಖ್ಯೆವನ್ನ ಏನಪ್ಪಾ ಅಂದ್ರ ಕಂಡುಹಿಡ್ಬೇಕು. ಹೆಂಗ್ ಕಂಡುಹಿಡಿಬೇಕ್ರಿ? ಇಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಈ ಚಿತ್ರ ಅಂದ್ರೆ ಏನ್ ಸರ್ಕಲ್ ಇದೆಯಲ್ಲ, ಈ ಸರ್ಕಲ್ ಒಂದು ಸಾಮ್ಯತೆ ಇರ್ತದ. ಏನಪ್ಪಾ ಅಂದ್ರ ಒಂದು ರೂಲ್ಸ್ ಅನ್ನು ಫಾಲೋ ಮಾಡಿರ್ತಾನ. ಅದೇ ರೂಲ್ಸ್ ಅನ್ನು ಫಾಲೋ ಮಾಡ್ಕೊಂಡು ನಾವೇನ್ ಮಾಡ್ಬೇಕಪ್ಪ ಅಂದ್ರ ಈ ಕ್ವಶನ್ ಮಾರ್ಕ್ ಏನಪ್ಪಾ ಅಂದ್ರ ಫಿಲ್ ಅಪ್ ಮಾಡ್ಬೇಕಾಗ್ತದ. ನೋಡ್ರಿ, ಬಹಳ ಸಿಂಪಲ್ ಅದ. ನಾ ಹೇಳ್ಬಿಡ್ತೀನಿ ನೋಡ್ರಿ. 5 4 ಎಷ್ಟಾಗ್ತದ? 9 ಆಗ್ತದ. ನೋಡ್ರಿ, 5 + 4 ಅಂದ್ರೆ 5 + 4 ಎಷ್ಟಾಗ್ತದಪ್ಪ ಅಂದ್ರ 9 ಆಗ್ತದ. ಕ್ಲಿಯರ್ ಆಯ್ತ್ರಿ? ನೋಡ್ರಿ, ಅದೇ ರೀತಿ 5 ಇಂಟು ಮಾಡ್ಕೊರಿ. 5 4 20 ಈ ರೀತಿಯಾಗಿ ಬರ್ತದೆ. ನೆಕ್ಸ್ಟ್ ಈ ಕಡೆ 3 + 8 ಎಷ್ಟಾಯ್ತು? 11 ಆಯ್ತಾ. ನೆಕ್ಸ್ಟ್ 8 3 24. ಗೊತ್ತಾಯ್ತ್ರಿ ಯಾವ ರೀತಿಯಾಗಿ ಆತ ಫಾಲೋ ಮಾಡಿದಾನ ಅನ್ನೋದು. ನೆಕ್ಸ್ಟ್ ಈ ಕಡೆ ಬರ್ರಿ. 9 4 ಎಷ್ಟಾಗ್ತ? 13 ಆಗ್ತದೆ. ರೈಟ್ ಅದ. 4 9 36. ನೋಡಿ ಇಲ್ಲಿ ಅದ 3ನೇ ಆಪ್ಷನ್ ಏನಪ್ಪಾ ಅಂದ್ರ ರೈಟ್ ಆನ್ಸರ್ ಆಗ್ತದೆ. ಕ್ಲಿಯರ್ ಆಯ್ತ್ರಿ? ಅಲ್ಲೇನೋ ಏನಪ್ಪಾ ಅಂದ್ರ ಒಂದು ಮ್ಯಾಜಿಕ್ ಅನ್ನ ಏನಪ್ಪಾ ಅಂದ್ರೆ ಇಟ್ಟಿರ್ತಾನ. ಅದನ್ನ ಯಾವ ರೀತಿಯಾಗಿ ಆ ಸಂಖ್ಯೆಗಳನ್ನ ಆತ ಜೋಡಿಸಿದಾನ ಅನ್ನೋದು ತಿಳ್ಕೊಂಡ್ಗೆಸಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ ಜೋಡಿಸ್ಬೇಕಾಗ್ತದೆ. ನೆಕ್ಸ್ಟ್ ನೋಡಿ 61ನೇ ಪ್ರಶ್ನೆ ನೋಡ್ರಿ. A = 26, ಕ್ಯಾಟ್ = 57 ಆದ್ರೆ ಸನ್ ಏನಾಗುತ್ತೆ ಅಂತ ಕೇಳಿದ್ವಿ. ಬಹಳ ಸಿಂಪಲ್ ಅದು. ABCD ಏನ್ ಮಾಡ್ಬೇಕಪ್ಪ ಅಂದ್ರ ನೀವು ಬರಿಬೇಕಾಗ್ತದೆ. ಇಲ್ಲಿ ಬರ್ದಿದ್ದಾರ ಅವ್ರು ಈ ರೀತಿಯಾಗಿ ಏನಪ್ಪಾ ಅಂದ್ರ ಬರಿಬೇಕಾಗ್ತದ. ಬರ್ದಗೆಸಿ ಅವ್ನು ಏನ್ ಮಾಡಿದಾನಪ್ಪ ಅಂದ್ರೆ A ಗೆ 26 ಕೊಟ್ಟಿದ್ದಾನ.
ಅಂದ್ರ ಇಂಗ್ಲಿಷ್ ಒಳಗೆ ಇರುವಂತ ಅಲ್ಫಾಬೆಟ್ ಎಷ್ಟದ ಅಂದ್ರ 26 ಅದು ಕೊಟ್ಟಿದ್ದಾನೆ. ಇದನ್ನ ಏನಪ್ಪಾ ಅಂದ್ರ ಒಳ್ಳೆ ಈ ತರ ನೀಟಾಗಿ ಏನ್ ಮಾಡ್ಬೇಕಪ್ಪ ಅಂದ್ರ ಉಲ್ಟಾ ಬರ್ಕೊಂತ ಹೋಗ್ಬೇಕು. ಓಕೆ, ಇಲ್ಲಿ 26 ಆಗಿದೆ ಅಂದ್ರ ಸಿ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡ್ಬೇಕು. ಎಲ್ಲಿದ ಸಿ, ಇಲ್ಲದ 24. ಈ ರೀತಿಯಾಗಿ ಏನಪ್ಪ ಅಂದ್ರ ಬರ್ಕೋಬೇಕು ಪ್ಲಸ್. ನೆಕ್ಸ್ಟ್ ಎದ ವ್ಯಾಲ್ಯೂ ಎಷ್ಟದ 26 ಅದ. ನೆಕ್ಸ್ಟ್ ಟಿ ವ್ಯಾಲ್ಯೂ ಎಷ್ಟದ ನೋಡ್ರಿ, ಟಿ ಎಷ್ಟದ 7. ಇದನ್ನ ಏನಪ್ಪಾ ಅಂದ್ರ ಕೂಡಿಸ್ಬೇಕು. 5 4 ಎಷ್ಟಾಗತ್ತ, ಸಾರಿ 4 6 ಎಷ್ಟಾಗತ್ತ 10. 10 1 7 ಏನಪ್ಪಾ ಅಂದ್ರ 17 ಆಗುತ್ತೆ. 2 2 4 1 5 ಎಷ್ಟಾಗತ್ತ 57. ಅದೇ ರೀತಿ ಏನಪ್ಪಾ ಅಂದ್ರ ಸನ್ ನೋಡ್ರಿ, ಸನ್ ವ್ಯಾಲ್ಯೂ ಏನಿದೆ ನೋಡ್ರಿ, ಎಸ್ ಎಲ್ ಇದೆ ನೋಡ್ರಿ, ಎಸ್ ಏನಪ್ಪಾ ಅಂದ್ರೆ 8 ಇದೆ. ನೆಕ್ಸ್ಟ್ ಯು, ಯು ಏನಪ್ಪಾ ಅಂದ್ರ 6 ಇದೆ. ನೆಕ್ಸ್ಟ್ ಎನ್ ನೋಡ್ರಿ, ಏನೇನಪ್ಪಾ ಅಂದ್ರ 13 ಅದ ನೋಡ್ರಿ. 19 ಆಯ್ತು, ಇದು ಎಷ್ಟಾಯ್ತು 19. ನೆಕ್ಸ್ಟ್ ಇದಕ್ಕೆ 8 ಕೂಡಿಸ್ರಿ 27 ಆಗ್ತದೆ. ಇಲ್ಲಿ ಅದ 2ನೇ ಆಪ್ಷನ್ ಸನ್ ವ್ಯಾಲ್ಯೂ ಏನಾಗ್ತದಪ್ಪ ಅಂದ್ರ 2ನೇ ಆಪ್ಷನ್ ಆಗ್ತದ. ಕ್ಲಿಯರ್ ಆಯ್ತ್ರಿ. ಈ ರೀತಿ ನೀವು ಬರ್ಕೋಬೇಕು. ಈ ರೀತಿ ಏನಪ್ಪಾ ಅಂದ್ರ ಸಿರೀಸ್ ಕೇಳೋದಂದ್ರ ಈ ರೀತಿ ನೀವು ಬರ್ಕೊಂಡು ಎಸ್ ಏನ್ ಮಾಡ್ಬೇಕಪ್ಪ ಅಂದ್ರ ಕಂಡುಹಿಡಿಬೇಕು. ನೆಕ್ಸ್ಟ್ ನೋಡ್ರಿ 62ನೇ ಪ್ರಶ್ನೆ, ಆಕೃತಿಯಲ್ಲಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆ ಅದ. ಬಹಳ ಸಿಂಪಲ್ ಅದ, ಬಹಳ ಈಜಿ ಅದ. ನೀವು ಕೆಲವೊಬ್ರು ಏನ್ ಮಾಡ್ಬಿಡ್ತಾರಪ್ಪ ಅಂದ್ರ ಇಲ್ಲಿ ಏನ್ ಕೊಟ್ಟಿದ್ದಾನೆ ಎಲ್ಲಾ ತ್ರಿಭುಜಗಳನ್ನ ಎಣಸೋದು ಕುಂತ್ ಬಿಡ್ತಾರೆ. ಆ ತರ ಒಟ್ಟೆ ಎಣಸಕ್ ಹೋಗ್ಬಿಡ್ರಿ. ನಾವು ಒಂದು ಟ್ರಿಕ್ಸ್ ಹೇಳ್ತೀನಿ, ಆ ಟ್ರಿಕ್ಸ್ ಅನ್ನು ಯೂಸ್ ಮಾಡ್ಕೊಂಡ್ಬಿಡ್ರಿ. ನೋಡ್ರಿ ಇಲ್ಲಿ ಏನ್ 62ನೇ ಪ್ರಶ್ನೆ ನೋಡ್ರಿ, ಏನ್ ಕೇಳಿದಾನ, ಆಕೃತಿಯಲ್ಲಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆ ಕೇಳಿದಾನೆ. ಈ ರೀತಿ ಚಿತ್ರ ಬಂದ ನಾವ್ ಏನ್ ಮಾಡ್ಬೇಕಂದ್ರ ವಿತಿನ್ ಸೆಕೆಂಡ್ ಒಳಗೆ ಆನ್ಸರ್ ಮಾಡ್ಬೋದು. ಅದನ್ನ ನೀವು ತ್ರಿಭುಜಗಳ ಎಲ್ಲರೂ ಏನ್ ಮಾಡ್ಬಿಡ್ತಾರಂದ್ರ 1 2 3 4 5 6 7 8 ಹಿಂಗೇನಪ್ಪ ಅಂದ್ರೆ ಎಣಸ್ಕೊಂಡ್ ಕೊಡ್ತಾರೆ. ಇದರಿಂದ ಏನಾಗ್ತದ ಟೈಮ್ ವೇಸ್ಟ್ ಆಗ್ತದ, ಮತ್ತೆ ನಿಮ್ಗೆ ಎನರ್ಜಿ ವೇಸ್ಟ್ ಆಗ್ತದೆ. ಬಹಳ ಸಿಂಪಲ್ ಆಗಿ ಏನಪ್ಪ ಅಂದ್ರ ಈ ರೀತಿ 1 2 3 4 ಎಷ್ಟು ತ್ರಿಭುಜಗಳದು 4 ಅದು. ಇದೊಂದು ಏನಪ್ಪಾ ಅಂದ್ರ 5 ಅದು. ಈ ರೀತಿ ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ಏನ್ ಮಾಡ್ರಪ್ಪ ಅಂದ್ರ 1 2 3 4 ಬರದ್ರ 1 + 2 + 3 + ನೆಕ್ಸ್ಟ್ 4 ಎಷ್ಟಾಗತ್ತೆ ಕೂಡ್ಸ್ರಿ 1 2 3 3 6 6 4 10. ಇದ್ರೊಳಗೆ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟದವಪ್ಪ ಅಂದ್ರ 10. ಎಷ್ಟದವ 10 ಅದು. ನೆಕ್ಸ್ಟ್ ಹಿಂಗ ಲೈನ್ ಹಾಕಿದ್ದಂದ್ರ ಅವಾಗ ಏನ್ ಮಾಡ್ಬೇಕು, ಬಹಳ ಸಿಂಪಲ್ ಅದು. 1 2 3 4 1 2 3 4 ಇದನ್ನ ಡಬಲ್ ಮಾಡ್ಬಿಡೋದು. 10 × 2 ಮಾಡ್ಬಿಟ್ರೆ ಅಂದ್ರೆ 20 ತ್ರಿಭುಜಗಳು ಬರ್ತಾವ. ಅರ್ಥ ಆಯ್ತ್ರಿ? ಇದು ಬಹಳ ಸಿಂಪಲ್. ಎಷ್ಟು ತ್ರಿಭುಜಗಳು ಕೊಟ್ಟಿರ್ತಾನ ಅಷ್ಟು ತ್ರಿಭುಜಗಳ ಸಂಖ್ಯೆ ಹಾಕಬೇಕು. ಅವ್ನು ಒಳ್ಳೆ ಏನಪ್ಪಾ ಅಂದ್ರ ಕೂಡಿಸಿ ಬಿಡಬೇಕು. ಇದು 1 2 3 3 3 6 6 4 10 ರೈಟ್ ಆನ್ಸರ್. 62ನೇ ಪ್ರಶ್ನೆಗೆ ಇಲ್ಲಿ ಕೊಟ್ಟಂತ ಆಕೃತಿ ಒಳಗೆ ಎಷ್ಟು ತ್ರಿಭುಜಗಳು ಅದಾವ ಅಂದ್ರ 10 ತ್ರಿಭುಜಗಳು ಅದಾವ. ನೆಕ್ಸ್ಟ್ ನೋಡಿ 63ನೇ ಪ್ರಶ್ನೆ, ಕೊಟ್ಟಿರುವ ಪದಗಳಿಗೆ ಹೊಂದಿಕೆ ಆಗುವ ಸೂಕ್ತ ವೆನ್ ನಕ್ಷೆ ಕೊಟ್ಟಿದೆ. ಇಲ್ಲಿ ವೆನ್ನೆ ನಕ್ಷೆಗಳನ್ನು ಕೊಟ್ಟಿದ್ದಾನೆ. ಅದಕ್ಕೆ ಸರಿಯಾಗಿ ಏನಪ್ಪಾ ಅಂದ್ರೆ ನಾವು ಗುರುತಿಸ್ಬೇಕು. ನವಿಲುಗಳು, ಪಕ್ಷಿಗಳು, ಒಂಟೆಗಳು. ಇಲ್ಲಿ ಗುಂಪುಗಳನ್ನು ನೋಡ್ಕೋಬೇಕು ನಾವು. ಪ್ರಾಣಿಗಳ ಗುಂಪು ಯಾವುದು, ಪಕ್ಷಿಗಳ ಗುಂಪು ಯಾವುದು, ತರಕಾರಿಗಳ ಗುಂಪು ಯಾವುದು, ವಸ್ತುಗಳ ಗುಂಪು ಯಾವುದು, ಅದನ್ನೆಲ್ಲ ಮೊದಲು ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ ಚೆಕ್ ಮಾಡಬೇಕು. ಈ ರೀತಿ ಚೆಕ್ ಮಾಡಿದಾಗ ಮಾತ್ರ ಏನಾಗ್ತದಪ್ಪ ಅಂದ್ರ ನೀವು ಸರಿಯಾಗಿ ಆನ್ಸರ್ ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀರಿ. ನೋಡ್ರಿ ಈ ಒಂಟೆ ಅನ್ನೋದು ಏನಪ್ಪಾ ಅಂದ್ರ ಪ್ರಾಣಿ ಗುಂಪು. ನೆಕ್ಸ್ಟ್ ಇದು ಏನಪ್ಪಾ ಅಂದ್ರ ಪಕ್ಷಿ ಗುಂಪು. ಇಲ್ಲಿ 2 ಗುಂಪುಗಳದ ನೋಡ್ರಿ. ಇಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಪ್ರಾಣಿ ತಗೋರೆ ಇದ್ರೊಳಗೆ ಪಕ್ಷಿ ಬರ್ತದ ಬರಂಗಿಲ್ಲ. ನೆಕ್ಸ್ಟ್ ಇದನ್ನ ತಗೋರಿ, ಈ 3rd ಪಿಕ್ಚರ್ ತಗೋರಿ. ಇನ್ನೊಂದ್ ಸ್ವಲ್ಪ ಮ್ಯಾಕ್ಸ್ ಹಚ್ತೀನಿ ನೋಡ್ರಿ. ಇಲ್ಲಿ 2 ಗುಂಪು ಮಾತ್ರ ಅದಾವ, ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ 3 ಗುಂಪುಗಳು ಗುರುತಿಸ್ತಾವ. ಇದು ಏನಪ್ಪಾ ಅಂದ್ರ ಆನ್ಸರ್ ಆಗೋದಿಲ್ಲ. ನೆಕ್ಸ್ಟ್ ನೋಡ್ರಿ ಈ 4th ಆಪ್ಷನ್ಸ್ ತಗೋರಿ. ಇದು ಪ್ರಾಣಿಗಳನ್ನ ಗುರುತಿಸ್ತದ ಅಂತ ತಿಳ್ಕೊರಿ, ಅಥವಾ ಪಕ್ಷಿಗಳನ್ನ ಗುರುತಿಸ್ತದ ಅಂತ ತಿಳ್ಕೊರಿ. ಆದ್ರೆ ಪ್ರಾಣಿಗಳು ಏನಪ್ಪಾ ಅಂದ್ರೆ ಈ ಒಂದೊಂದೊಂದು ಬರ್ದಲ್ಲ, ಇದನ್ನ ತೆಗೆದ್ಬೇಡ್ರಿ. ಈಗ ನಮಗ್ ಬರುದು ಏನಪ್ಪಾ ಅಂದ್ರ 2ನೇದು ಏನಪ್ಪಾ ಅಂದ್ರ ರೈಟ್ ಆನ್ಸರ್ ಆಗುತ್ತೆ. ಯಾವ ರೀತಿ ರೈಟ್ ಆನ್ಸರ್ ಆಗುತ್ತೆ ನೋಡ್ರಿ. ಇದು ಏನಪ್ಪಾ ಅಂದ್ರ ಪಕ್ಷಿಗಳ ಗುಂಪು ಗುರುತಿಸ್ತದ. ಯಾವ್ದು ಈ ಸರ್ಕಲ್ ಏನ್ ಮಾಡ್ತದಪ್ಪ ಅಂದ್ರ ಪಕ್ಷಿಗಳ ಗುಂಪನ್ನು ಗುರುತಿಸ್ತದ. ಆ ಪಕ್ಷಿ ಒಳಗಡೆ ಏನ್ ಬರ್ತದಪ್ಪ ಅಂದ್ರ ನವಿಲುಗಳು ಬರ್ತಾವ. ನವಿಲುಗಳ ಪಕ್ಷಿಗಳು ಹೌದಾ ಅಲ್ಲ? ಹೌದು, ಇದು ಪಕ್ಷಿಗಳ ಗುಂಪು. ಅದರಲ್ಲಿ ಏನಪ್ಪಾ ಅಂದ್ರ ನವಿಲುಗಳು ಬರ್ತಾವ. ಆದ್ರ ಇದು ಏನಪ್ಪಾ ಅಂದ್ರ ಒಂಟೆಗಳು, ಪ್ರಾಣಿಗಳ ಗುಂಪನ್ನ ಏನಪ್ಪಾ ಅಂದ್ರ ಗುರುತಿಸ್ತದ. ಹಾಗಾಗಿ 63ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವ್ದಾಗ್ತದ ಅಂದ್ರ 2ನೇ ಆಪ್ಷನ್ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ನೋಡ್ರಿ 64ನೇ ಪ್ರಶ್ನೆ ನೋಡ್ರಿ.
ಮೊದಲೆರಡು ಸಂಖ್ಯೆಗಳಿಗಿರುವ ಸಂಬಂಧವನ್ನು ಗುರುತಿಸಿ ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಮೊದಲ ಎರಡು ಸಂಖ್ಯೆಗಳಿಗಿರುವ ಸಂಬಂಧವನ್ನು ಗುರುತಿಸಿ ಬಿಟ್ಟು ಹೋದ ಸಂಖ್ಯೆಯನ್ನು ಏನಪ್ಪಾ ಅಂದ್ರೆ ನಾವು ಕಂಡುಹಿಡಬೇಕು. ನೋಡ್ರಿ, ಇಲ್ಲಿ ಈ ಸಂಖ್ಯೆಗೂ ಈ ಸಂಖ್ಯೆಗೆ ಯಾವ ರೀತಿಯಾಗಿ ವ್ಯತ್ಯಾಸ ಅದ ಅದನ್ನ ನಾವೇನಪ್ಪ ಅಂದ್ರೆ ಇಲ್ಲಿ ಕಂಡುಹಿಡಿಬೇಕು. ಬಹಳ ಸಿಂಪಲ್ ಆಗ್ಯದ. ಇಲ್ಲಿ 2 ಕೊಟ್ಟಿದ್ದಾನ, ರೇಸೋ ಏನಪ್ಪಾ ಅಂದ್ರೆ 9 ಅದ. ಇದು ಈ 2 9 ಆಗ್ಬೇಕಂದ್ರೆ ಏನಪ್ಪಾ ಅಂದ್ರೆ +1 ಮಾಡ್ಕೊಂಬಿಡ್ರಿ. 3 ಆಯ್ತಾ, 3 ಸ್ಕ್ವೇರ್ ಏನಾಗ್ತದ 9 ಆಗ್ತದ. ನೆಕ್ಸ್ಟ್ ಇದಕ್ಕೂ +1 ಮಾಡ್ಕೊಂಬಿಡ್ರಿ. ಎಷ್ಟಾಯ್ತು 6 ಆಯ್ತು. 6 ಸ್ಕ್ವೇರ್ ಎಷ್ಟಾಗ್ತದ 36 ಆಗ್ತದ. ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ 1ನೇ ಆಪ್ಷನ್ ರೈಟ್ ಆನ್ಸರ್ ಆಗ್ತದೆ. ಕ್ಲಿಯರ್ ಐತಿ. ಅಲ್ಲಿ ಒಂದು ಸಂಖ್ಯೆಗೆ ಯಾವ ರೀತಿಯಾಗಿ ಸಂಬಂಧ ಅದ ಅನ್ನೋದು ನೋಡ್ಬೇಕು ನಾವು. ಮೊದಲ ಅದನ್ನ ಅರ್ಥ ಮಾಡ್ಕೋಬೇಕು. ಆ ನಂತರ ಏನಪ್ಪಾ ಅಂದ್ರೆ ಏನ್ ಬಿಟ್ಟು ಹೋಗಿರ್ತದಲ್ಲ ಆ ಸಂಖ್ಯೆಯನ್ನು ನಾವ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ತುಂಬಬೇಕಾಗ್ತದೆ. ನೆಕ್ಸ್ಟ್ ನೋಡ್ರಿ, 65ನೇ ಪ್ರಶ್ನೆ ನೋಡ್ರಿ. ಒಬ್ಬ ವ್ಯಕ್ತಿಯು ಉತ್ತರಕ್ಕೆ 20 ಮೀಟರ್ ನಡೆದು ಎಡಕ್ಕೆ ತಿರುಗಿ 40 ಮೀಟರ್ ನಡೆಯುತ್ತಾನೆ. ಮತ್ತೆ ಎಡಕ್ಕೆ ತಿರುಗಿ 20 ಮೀಟರ್ ನಡೆಯುತ್ತಾನೆ. ಆಮೇಲೆ ಬಲಕ್ಕೆ ತಿರುಗಿ 20 ಮೀಟರ್ ನಡೆಯುತ್ತಾನೆ. ಹಾಗಾದ್ರೆ ಅವನು ಮೂಲ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದಾನೆ. ಬಹಳ ಸಿಂಪಲ್. ನೀವು ಸ್ವಲ್ಪ ಸಮಾಧಾನದಿಂದ ಅವ ಒಂದು ಲೈನ್ ಅನ್ನು ಹಾಕೊಂಡ್ಬಿಟ್ರೆ ಏನಾಗ್ತದಪ್ಪ ಅಂದ್ರೆ ನಮ್ಗೆ ಆರಾಮ ಉತ್ತರ ಸಿಗ್ತದೆ. ನೋಡ್ರಿ, ಮೊದಲು ನಿಮಗೆ ಏನಾಗ್ಬೇಕಪ್ಪ ಅಂದ್ರೆ ಈ ಪ್ರಶ್ನೆಗೆ ಉತ್ತರವನ್ನು ಬಿಡಿಸ್ಬೇಕಾದ್ರೆ ದಿಕ್ಕು ಗೊತ್ತಿರ್ಬೇಕಾಗ್ತದೆ. ಏನು ಗೊತ್ತಿರ್ಬೇಕಾಗ್ತದೆ? ದಿಕ್ಕು ಗೊತ್ತಿರ್ಬೇಕು. ಒಟ್ಟಾರೆಯಾಗಿ ಎಷ್ಟು ದಿಕ್ಕುಗಳದವಪ್ಪ ಅಂದ್ರ 8 ದಿಕ್ಕುಗಳದವ. ಆದ್ರೆ ಇಲ್ಲಿ ಏನ್ ಮಾಡೋಣಪ್ಪ ಅಂದ್ರೆ ನಾವು ಮೊದಲಿಗೆ 4 ದಿಕ್ಕುಗಳನ್ನು ಮಾತ್ರ ಏನಪ್ಪಾ ಅಂದ್ರೆ ಗುರುತಿಸ್ಕೊಳ್ಳೋಣ. ನೋಡ್ರಿ, ಎಷ್ಟು ದಿಕ್ಕುಗಳನ್ನು ತಡ್ರಿ. ಮೊದಲಿಗೆ 4 ದಿಕ್ಕುಗಳು. ಒಂದು ಪೂರ್ವ, ಎರಡನೇದು ಪಶ್ಚಿಮ, ದಕ್ಷಿಣ, ಉತ್ತರ. ನೋಡ್ರಿ, ಒಬ್ಬ ವ್ಯಕ್ತಿ ಉತ್ತರಕ್ಕೆ 20 ಕಿಲೋಮೀಟರ್ ನಡೀತಾನ ಅಂತ ಹೇಳಿ, 20 ಮೀಟರ್ ಬರ್ತಾನ. ಎಷ್ಟು ಬರ್ತಾನ? 20 ಮೀಟರ್ ಏನಪ್ಪ ಅಂದ್ರ ಆತ ಬರ್ತಾನ. 20 ಮೀಟರ್ ಬಂದು ಆತ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಎಡಕ್ಕೆ ತೆಗೆದಿರ್ತಾನ. ಎಡಕ್ಕೆ ಅಂದ್ರೆ ನೋಡ್ರಿ ಯಾವ ಕಡೆ ಆಗುತ್ತೆ? ಈ ಕಡೆ ಆಗುತ್ತೆ. ಎಷ್ಟು? 20 ಮೀಟರ್ ಏನಪ್ಪಾ ಅಂದ್ರ ಎಡಕ್ಕೆ ಆತ ಬರ್ತಾನ. ನೆಕ್ಸ್ಟ್ ನೋಡ್ರಿ, ಮತ್ತೆ ಎಡಕ್ಕೆ ತಿರುಗುತ್ತಾನೆ. ಮತ್ತೆ ನೋಡ್ರಿ ಎಡಕ್ಕೆ ಅಂತ ಹೇಳಿ ಈ ಕಡೆ ಬಂದಾಗ ನೀವು ಎಡಕ್ಕೆ ಏನಾಗ್ತದಪ್ಪ ಅಂದ್ರ ಈ ಕಡೆ ಆಗ್ತದ. ಏನಾಗ್ತದ? ಈ ಕಡೆ ಆಗ್ತದ. ಅವಾಗ ಏನಾಗ್ತದಪ್ಪ ಅಂದ್ರ 20 ಮೀಟರ್ ಏನಪ್ಪಾ ಅಂದ್ರೆ ಇಲ್ಲಿ ಬರ್ತಾನ. ಮತ್ತೆ ಆಮೇಲೆ ಏನಾಗ್ತಾನಪ್ಪ ಅಂದ್ರ ಬಲಕ್ಕೆ ತಿರುಗ್ತಾನ. ಮತ್ತೆ ಏನ್ ಮಾಡ್ತಾನಪ್ಪ ಅಂದ್ರ ಬಲಕ್ಕೆ ತಿರುಗ್ತಾನ ಈ ರೀತಿ. ಮತ್ತೆ ಏನಾಗ್ತಾನೆ? 20 ಮೀಟರ್ ಬಲಕ್ಕೆ ತಿರುಗ್ತಾನ. ಆಮೇಲೆ ಮತ್ತೆ ಏನ್ ಮಾಡ್ತಾನಪ್ಪ ಅಂದ್ರ ಆತ ಬಲಕ್ಕೆ ತಿರುಗ್ತಾನ. ನೋಡ್ರಿ, ಫಸ್ಟ್ ಉತ್ತರಕ್ಕೆ ಹೋಗ್ತಾನ. ಆಮೇಲೆ ತನ್ನ ಎಡಕ್ಕೆ ಏನಪ್ಪಾ ಅಂದ್ರ ತಿರುಗ್ತಾನ. ತನ್ನ ಎಡಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರ ಆತ ತಿರುಗ್ತಾನ. ಆಮೇಲೆ ಏನ್ ಮಾಡ್ತಾನಪ್ಪ ಅಂದ್ರ ಮತ್ತೆ ತನ್ನ ನೋಡ್ರಿ ಫಸ್ಟ್ 20 ಮೀಟರ್ ಎಡಕ್ಕೆ ಹೋಗ್ತಾನ. ನೆಕ್ಸ್ಟ್ 20 ಮೀಟರ್ ಏನ್ ಮಾಡ್ತಾನಪ್ಪ ಅಂದ್ರ ಮತ್ತೆ ಒಳ್ಳೆ ಎಡಕ್ಕೆ ತಿರುಗ್ತಾನ. ಮತ್ತೆ ನೆಕ್ಸ್ಟ್ ಏನಾಗ್ತದಪ್ಪ ಅಂದ್ರ ಬಲಕ್ಕೆ ತಿರುಗ್ತಾನ. ನೆಕ್ಸ್ಟ್ ಏನಪ್ಪಾ ಅಂದ್ರ ಬಲಕ್ಕೆ ತಿರುಗ್ತಾನ. ನೋಡ್ರಿ 1 2 3 4 1 2 3 4 ಹೆಚ್ಚಿಗೆ ಆಯ್ತಾ? ಬೇಡ್ರಿ, ಇನ್ನೇನ್ ಬಿಡಿಸ್ತ ನೋಡ್ರಿ ಇದನ್ನ. ನೋಡ್ರಿ, ಮೊದಲು ಈ ಪ್ರಶ್ನೆಗೆ ಉತ್ತರವನ್ನು ಬಿಡಿಸ್ಬೇಕಂತ ಅಂದ್ರೆ ದಿಕ್ಕುಗಳನ್ನು ಗೊತ್ತಿರ್ಬೇಕಾಗ್ತದ. ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ಏನಪ್ಪ ಅಂದ್ರ ದಕ್ಷಿಣ. ನೋಡ್ರಿ, ಒಬ್ಬ ವ್ಯಕ್ತಿ ಉತ್ತರಕ್ಕೆ ಏನಾಗ್ತಾನಪ್ಪ ಅಂದ್ರೆ 20 ಮೀಟರ್ ನಡೀತಾನ. ನಂತರ ಏನ್ ಮಾಡ್ತಾನಪ್ಪ ಅಂದ್ರೆ 40 ಮೀಟರ್ ಏನಪ್ಪಾ ಅಂದ್ರ ತನ್ನ ಎಡಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರೆ ನಡೀತಾನ. ಎಡಕ್ಕೆ ತಿರುಗಿ ಮತ್ತೆ ಏನ್ ಮಾಡ್ತಾನಪ್ಪ ಅಂದ್ರ ಮತ್ತೆ ಏನಪ್ಪಾ ಅಂದ್ರೆ ಎಡಕ್ಕೆ ತಿರುಗ್ತಾನ. ಎಡಕ್ಕಂದ್ರೆ ಈ ಕಡೆ ಏನಪ್ಪಾ ಅಂದ್ರ ಬರ್ತಾನ. 20 ಮೀಟರ್ ಏನ್ ಮಾಡ್ತಾನಪ್ಪ ಅಂದ್ರ ಆತ ಬರ್ತಾನ. ನೋಡ್, ಮತ್ತೆ ಏನಾಗ್ತಾನಪ್ಪ ಅಂದ್ರೆ 20 ಮೀಟರ್ ಏನಪ್ಪಾ ಅಂದ್ರ ಬರ್ತಾನ. ಆಮೇಲೆ ತನ್ನ ಬಲಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರ ಆತ ತಿರುಗ್ತಾನ. ಏನ್ ಮಾಡ್ತಾನ? ಬಲಕ್ಕೆ ತಿರುಗ್ತಾನ. ಬಲಕ್ಕೆ ತಿರ್ತಾನ. ಹಾಗಾದ್ರೆ ಅವನು ಮೂಲ ಸ್ಥಳದಿಂದ ಎಷ್ಟು ದೂರದಲ್ಲಿ ಇದ್ದಾನೆ ಅಂತ ಪ್ರಶ್ನೆ ಕೇಳಿದಾನ. ಬಹಳ ಸಿಂಪಲ್. ನೋಡ್ರಿ, ಈ ಲೈನ್ ನೋಡ್ರಿ 40 ಮೀಟರ್ ಅದ. ನೆಕ್ಸ್ಟ್ ಈ ಕಡೆ ಏನಪ್ಪಾ ಅಂದ್ರೆ 20 ಮೀಟರ್ ಹೆಚ್ಚಿಗೆ ಆಗ್ಯದ. ಒಟ್ಟು ಕೂಡಿ ಎಷ್ಟಾಯ್ತಪ್ಪ ಅಂದ್ರ 60 ಮೀಟರ್ ಆಯ್ತು. ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದ ಅಂದ್ರ 4th ಆಪ್ಷನ್ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ 66ನೇ ಪ್ರಶ್ನೆ ನೋಡ್ರಿ.
ಒಂದು ವೇಳೆ ಎ ಅನ್ನು ಪ್ಲಸ್ ಎಂದು, ಬಿ ಅನ್ನು ಮೈನಸ್ ಎಂದು, ಸಿ ಅನ್ನು ಇಂಟು ಎಂದು ಬರೆದರೆ ಅಂತ ಕೇಳಿದನ. ಈ ರೀತಿಯಾಗಿ ಇಲ್ಲೇನು ಬರ್ಕೊಂಡಿದಾರಲ್ಲ ಈ ರೀತಿಯಾಗಿ ಬರ್ಕೋಬೇಕು ನೀವು ಫಸ್ಟಿಗೆ. ನೋಡ್ರಿ 10 ಇಲ್ಲೇನು ಸಿ ಅಂದ್ರೆ ಏನಂತ ಕೇಳಿದ್ರೆ ಇಂಟು ಅಂತ ಹಾಕಿದಾರ, ಇಂಟು ಹಾಕೋ. ನೆಕ್ಸ್ಟ್ 4 ಆಯ್ತಾ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎ ಅದ, ನೆಕ್ಸ್ಟ್ ಏನದ ಎ ಅದ ಪ್ಲಸ್, ನೆಕ್ಸ್ಟ್ 4 ಬಿ ಅದ, ನೆಕ್ಸ್ಟ್ ಮೈನಸ್ 6 ಅದ. ಇದು ಬೋಡೋಮೋಸ್ ನೇಮದ ಪ್ರಕಾರ ಏನ್ ಮಾಡ್ಬೇಕಪ್ಪ ಅಂದ್ರೆ ಅದನ್ನ ನೀವು ಬಿಡಿಸ್ಬೇಕಾಗ್ತದೆ. ಮೊದಲಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಂಟು ಚಿಹ್ನೆ ಅಂತ ತಗೋಬೇಕು. 10 ಇಂಟು ಎಷ್ಟು ಆಗ್ತದೆ 4 ಏನಾಗ್ತದೆ 40 ಆಗ್ತದೆ, ಪ್ಲಸ್ 4 ಮೈನಸ್ ಏನಪ್ಪ ಅಂದ್ರೆ ಆಗ್ತದೆ. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಸಾರಿ ಕರೆಕ್ಟ್ ಐತಿ. ನೆಕ್ಸ್ಟ್ ವೇಟ್ ಅಂಕಿ ಸಂಖ್ಯೆ ತಪ್ಪಿಸ್ಕೊಂಡೆ, ವೇಟ್ ತಡ್ರಿ. ನೋಡ್ರಿ ನಿಮ್ ಬಿಡಿಸ್ತಾ ನೋಡ್ರಿ. 10 ಸಿ ಅದಲ್ಲ ಇಲ್ಲಿ 10 ಸಿ ಅದ ಇಂಟು 4 ಎ ಇದ್ದಲ್ಲಿ ಏನ್ ಮಾಡಬೇಕು ಪ್ಲಸ್ ಹಾಕ್ಬೇಕಂತ ಹೇಳಿದ್ರೆ ಮತ್ತೆ 4 ಸಿ ಇದ್ದಲ್ಲಿ ಏನಪ್ಪ ಅಂದ್ರ ಇಂಟು ಬರ್ತದ 4 ಬಿ ಇದ್ದಲ್ಲಿ ಮೈನಸ್ ಇಷ್ಟು ಬರ್ತದೆ. ಸಾರಿ ಅಗಳ ಅಂಕಿ ಏನ್ ಮಾಡಿದಪ್ಪ ಅಂತ ತಪ್ಪಿಸ್ಕೊಂಡಿದ್ದೆ. ಮೊದಲಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಂಟು ಅನ್ನ ಗುರುತಿಸ್ಬೇಕಾಗ್ತದ. 10 ಇಂಟು 4 ಅಂದ್ರ 40 ಆಗ್ತದ. ಎಷ್ಟಾಗ್ತದ 40 ಆಗ್ತದ. ಪ್ಲಸ್ 4 ಎಷ್ಟಪ್ಪ ಅಂದ್ರ 16 ಆಗ್ತದ, ಮೈನಸ್ ಏನಪ್ಪ ಅಂದ್ರ 6 ಆಗೇ ಬರ್ತದ. ನೆಕ್ಸ್ಟ್ ನೋಡ್ರಿ 56 ಮೈನಸ್ 6 ಕೇಳಿದಾಗ ಇದೇನಪ್ಪ ಅಂದ್ರ ಉತ್ತರ 50 ಬರ್ತದ. ಇದಕ್ಕೆ 66ನೇ ಪ್ರಶ್ನೆಗೆ ಏನಾಗ್ತದಪ್ಪ ಅಂದ್ರ 1ನೇ ಆಪ್ಷನ್ ಏನಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ನೋಡಿ 67ನೇ ಪ್ರಶ್ನೆ. ಅತಿ ಹೆಚ್ಚು ಪುರುಷರ ಲ್ಯಾಂಡ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಪಡೆದ ಆಟಗಾರ ಅಂತ ಕೇಳಿದ್ರು. 1ನೇ ಆಪ್ಷನ್ ಪೀಟ್ ಸಾಂಪ್ರೆಸ್, 2ನೇ ಆಪ್ಷನ್ ರೋಜರ್ ಫೆಡರರ್, 3ನೇ ಆಪ್ಷನ್ ರಾಫೆಲ್ ನಡಾಲ್, 4ನೇ ಆಪ್ಷನ್ ನೋವಾಕ್ ಜೋಕೋವಿಕ್ ಅಂತ ಅದು. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರ ನೋವಾಕ್ ಜೋಕೋವಿಕ್ ಅಂತ ಬರ್ತಾರೆ. ಇವ್ರು ಇಲ್ಲಿವರೆಗೆ ಎಷ್ಟು ಪ್ರಶಸ್ತಿಗಳನ್ನು ಗೆದ್ದಿದ್ದಾರಪ್ಪ ಅಂದ್ರೆ ಟೇಬಲ್ ಟೆನ್ನಿಸ್ ಒಳಗೆ ಎಷ್ಟು ಅಂದ್ರೆ ಗ್ರ್ಯಾಂಡ್ ಸ್ಲಾಮ್ ಒಳಗೆ ಎಷ್ಟು ಪ್ರಶಸ್ತಿಗಳನ್ನು ಗೆದ್ದಿದ್ದಾರಪ್ಪ ಅಂದ್ರೆ 24 ಪ್ರಶಸ್ತಿಗಳನ್ನು ಗೆದ್ದಿದ್ರು. ಪುರುಷರಲ್ಲೇ ಅತಿ ಹೆಚ್ಚು ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಪಡೆದವ್ರು ಯಾರಪ್ಪ ಅಂದ್ರ ನೋವಾಕ್ ಜೋಕೋವಿಕ್ ಅಂತ ಬರ್ತಾರೆ. ಎಷ್ಟು ಪ್ರಶಸ್ತಿಗಳನ್ನು ಗೆದ್ದಿದ್ದಾರ 4 ಗೆದ್ದಿದ್ದಾರ. ಇನ್ನ ಸೆಕೆಂಡ್ ಪೊಸಿಷನ್ ಒಳಗೆ ಯಾರು ಬರ್ತಾರಪ್ಪ ಅಂದ್ರ ರಫೇಲ್ ನಡಾಲ್ ಅವರು ಬರ್ತಾರೆ. ಇವ್ರು ಎಷ್ಟು ಗೆದ್ದಿದ್ದಾರಪ್ಪ ಅಂದ್ರ 22 ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಎಷ್ಟು 22 ಪ್ರಶಸ್ತಿಗಳನ್ನ ಗೆದ್ದಿದ್ದಾರೆ. ನೆಕ್ಸ್ಟ್ 68ನೇ ಪ್ರಶ್ನೆ ನೋಡ್ರಿ. ಜಲಶಕ್ತಿ ಅಭಿಯಾನದ ಪ್ರಮುಖ ಉದ್ದೇಶ. 1ನೇ ಆಪ್ಷನ್ ಪ್ರತಿ ಮನೆಗೂ ಕೊಳವೆಯಲ್ಲಿ ಅಡುಗೆ ಅನಿಲು ಸರಬರಾಜು ಮಾಡುವುದು, 2ನೇ ಆಪ್ಷನ್ ಪ್ರತಿ ಮನೆಗೂ ಕೊಳವೆಯಲ್ಲಿ ನೀರು ಸರಬರಾಜು ಮಾಡುವುದು, 3ನೇ ಆಪ್ಷನ್ ಪ್ರತಿ ಹಳ್ಳಿಯಲ್ಲೂ ಕೊಳವೆ ಬಾವಿ ಕೊರೆಸುವುದು, 4ನೇ ಆಪ್ಷನ್ ಪ್ರತಿ ಹಳ್ಳಿಗೂ ನೀರಿನ ಶುದ್ಧೀಕರಣ ಘಟಕವನ್ನು ಅಳವಡಿಸುವುದು ಅಂತ ಅದ. ಇದಕ್ಕೆ ರೈಟ್ ಆನ್ಸರ್ ಬಂದು 2ನೇ ಆಪ್ಷನ್ ಇಂದ ಪ್ರತಿ ಮನೆಗೂ ಕೊಳವೆಯಲ್ಲಿ ನೀರು ಸರಬರಾಜು ಮಾಡೋದು. ನೋಡ್ರಿ ಜಲಶಕ್ತಿ ಅಭಿಯಾನದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರ ಪ್ರತಿ ಮನೆಗೂ ಏನ್ ಮಾಡೋದು ಅಂದ್ರ ಕುಡಿಯುವ ನೀರಿನ ವ್ಯವಸ್ಥೆ ಏನಪ್ಪಾ ಅಂದ್ರ ಮನಿ ಬಾಗಿಲಿಗೆ ಅಂದ್ರೆ ನಳವನ್ನು ಏನ್ ಮಾಡೋದಪ್ಪ ಅಂದ್ರ ಮನೆ ಬಾಗಿಲಿಗೆ ಹೋಗಿ ಏನಪ್ಪಾ ಅಂದ್ರ ತಲುಪಿಸುವಂತ ವ್ಯವಸ್ಥೆ. ಈ ಯೋಜನೆ ಯಾವಾಗ ಪ್ರಾರಂಭ ಆಗ್ತದಪ್ಪ ಅಂದ್ರ 2019ರಲ್ಲಿ. ಎಷ್ಟರಲ್ಲಿ ಆಗ್ತದ 2019ರಲ್ಲಿ ಏನಾಗ್ತದಪ್ಪ ಅಂದ್ರ ಈ ಯೋಜನೆ ಪ್ರಾರಂಭ ಆಗ್ತದ. ಈ ಯೋಜನೆ ಅಡಿಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ನೀರನ್ನು ಸಂರಕ್ಷಣೆ ಮಾಡೋದು. ಯಾವಪ್ಪ ಅಂದ್ರ ನೀರಿನ ಸಂರಕ್ಷಣೆ ಮಾಡ್ತಾರ. ಮಳೆ ನೀರು ಕೊಯ್ಲನ್ನ ಹಮ್ಮಿಕೊಳ್ತಾರ. ಯಾವ ನೀರು ಮಳೆ ನೀರು ಕೊಯ್ಲನ್ನ ಏನಪ್ಪಾ ಅಂದ್ರ ಹಮ್ಮಿಕೊಳ್ತಾರ. ನೆಕ್ಸ್ಟ್ ನೋಡ್ರಿ 69ನೇ ಪ್ರಶ್ನೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆಗೆ ಪದ್ಮವಿಭೂಷಣ ಪ್ರಶಸ್ತಿ 2021 ಅನ್ನು ಪಡೆದ ಕನ್ನಡಿಗೆ ಅಂತ ಕೇಳಿದಾನ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದಂದ್ರ BM ಹೆಗಡೆ ಆಗ್ತಾರೆ. 2021ನೇ ಸಾಲಿನಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ತೆಗೆದುಕೊಂಡವ್ರು ಯಾರಪ್ಪ ಅಂದ್ರ ವೈದ್ಯಕೀಯ ಕ್ಷೇತ್ರದಲ್ಲಿ ಯಾರು ತೆಗೆದುಕೊಳ್ತಾರ ಅಂದ್ರ BM ಹೆಗಡೆ ಹಾಕ್ತಾರ. ಆದ್ರ
ಇನ್ನು 2025ನೇ ಸಾಲಿನ ನಮಗೆ, ಯಾಕಂದ್ರೆ 21ನೇ ಸಾಲಿನ ಪ್ರಶ್ನೆಗಳು ಬರಂಗಿಲ್ಲ, 2025ನೇ ಸಾಲಿನ ಪ್ರಶ್ನೆಗಳು ಏನಾಗ್ತಾವಪ್ಪ ಅಂದ್ರೆ ನಮ್ಗೆ ಎಕ್ಸಾಮ್ಗ ಬರ್ತಾವ. ಅದ್ರ ಸಲುವಾಗಿ 2025ನೇ ಸಾಲಿನಲ್ಲಿ ಒಟ್ಟಾರೆ ಏನಪ್ಪಾ ಅಂದ್ರ 7 ಜನರಿಗೆ, ಎಷ್ಟು ಜನರಿಗೆ? 7 ಜನರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರ. ಅದರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ತೆಗೆದುಕೊಂಡಂತ ವ್ಯಕ್ತಿ ಯಾರು? ಕನ್ನಡಿಗ ಯಾರಪ್ಪ ಅಂದ್ರ ಶ್ರೀ ಲಕ್ಷ್ಮೀನಾರಾಯಣ, ಶ್ರೀ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯಂ ಅಂತ ಬರ್ತಾರೆ. ಯಾರು ಬರ್ತಾರ? ಸುಬ್ರಹ್ಮಣ್ಯಂ ಅಂತ ಏನಪ್ಪಾ ಅಂದ್ರ ಬರ್ತಾರೆ. ಇವ್ರು ಏನಪ್ಪಾ ಅಂದ್ರ 2025ನೇ ಸಾಲಿನಲ್ಲಿ ಏನಪ್ಪಾ ಅಂದ್ರ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ತೆಗೆದುಕೊಂಡಂತ ಕನ್ನಡಿಗ ಆಗ್ತಾರ. ಯಾವ ಕ್ಷೇತ್ರದಲ್ಲಿ ತೆಗೆದುಕೊಳ್ತಾರ ಅಂದ್ರ ಕಲೆ ಕ್ಷೇತ್ರದಲ್ಲಿ. ಯಾವ ಕ್ಷೇತ್ರದಲ್ಲಿ? ಕಲೆ ಕ್ಷೇತ್ರದಲ್ಲಿ ಏನಪ್ಪಾ ಅಂದ್ರೆ ಇವರು ತೆಗೆದುಕೊಳ್ತಾರ. ನೆಕ್ಸ್ಟ್ ಇವೆಲ್ಲ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತ ಪ್ರಶ್ನೆ, ಇದು ಆಯ್ತು. ನೆಕ್ಸ್ಟ್ 70ನೇ ಪ್ರಶ್ನೆ ಏನಪ್ಪಾ ಅಂದ್ರ ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಂತ ವಿಷಯ ಇದು. ನೋಡ್ರಿ ಏನಿದೆ ನೋಡ್ರಿ, ಭಾರತದಲ್ಲಿ ಮೊದಲ ಬಾರಿಗೆ ಯಂಗ್ ರೀಡರ್ ಬೋಟ್ ಲೈಬ್ರರಿಯನ್ನು ಪ್ರಾರಂಭಿಸಿದ ರಾಜ್ಯ. 1ನೇ ಆಪ್ಷನ್ ಕರ್ನಾಟಕ, 2ನೇ ಆಪ್ಷನ್ ಪಶ್ಚಿಮ ಬಂಗಾಳ, 3ನೇ ಆಪ್ಷನ್ ಗುಜರಾತ್, 4ನೇ ಆಪ್ಷನ್ ಕೇರಳ ಅಂತದ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ ಇದು ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರ ಗುಜರಾತ್ ಆಗ್ತದೆ. ಭಾರತದಲ್ಲಿ ಮೊದಲಿಗೆ ಯಂಗ್ ರೀಡರ್ ಬೋಟ್ ಲೈಬ್ರರಿಯನ್ನು ಸ್ಥಾಪನೆ ಮಾಡಿದ್ದು ಯಾವುದಪ್ಪ ಅಂದ್ರ ಗುಜರಾತ್ ರಾಜ್ಯ ಆಗ್ತದೆ. ನೆಕ್ಸ್ಟ್ 71ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನೀಡಲ್ಪಡುವ ಅತ್ಯುನ್ನತ ಸಾಹಿತ್ಯಿಕ ಗೌರವ ಪ್ರಶಸ್ತಿ. 1ನೇ ಆಪ್ಷನ್ ಪಂಪ ಪ್ರಶಸ್ತಿ, 2ನೇ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ, 3ನೇ ಆಪ್ಷನ್ ಕನಕಶ್ರೀ ಪ್ರಶಸ್ತಿ, 4ನೇ ಆಪ್ಷನ್ ಜಕಣಾಚಾರ್ಯ ಪ್ರಶಸ್ತಿ ಅಂತ ಬರ್ತದೆ. ನೋಡ್ರಿ, ಕರ್ನಾಟಕದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯಿಂದ ಕೊಡುವಂತ ಅತ್ಯುನ್ನತ ಸಾಹಿತ್ಯಿಕ ಗೌರವ ಪ್ರಶಸ್ತಿ ಯಾವುದು? ಪಂಪ ಪ್ರಶಸ್ತಿ. ಯಾವ ಪ್ರಶಸ್ತಿ? ಪಂಪ ಪ್ರಶಸ್ತಿ. ಪಂಪ ಪ್ರಶಸ್ತಿಯನ್ನು ತೆಗೆದುಕೊಂಡ ಮೊದಲ ವ್ಯಕ್ತಿ ಯಾರಂದ್ರ ಆಲ್ರೆಡಿ 1ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡುವಾಗ ಹೇಳಿದ್ದೀನಿ. ಯಾರು ತೆಗೆದುಕೊಂಡ್ರು? ಕುವೆಂಪು ಅವ್ರು ಏನಪ್ಪಾ ಅಂದ್ರ ಈ ಪ್ರಶಸ್ತಿಯನ್ನು ತೆಗೆದುಕೊಳ್ತಾರೆ. ಈ ಪಂಪ ಪ್ರಶಸ್ತಿಯನ್ನು ಯಾವಾಗ ಸ್ಥಾಪನೆ ಮಾಡ್ತಾರಂದ್ರ 1987ರಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾವಾಗ ಸ್ಥಾಪನೆ ಮಾಡ್ತಾರ? 1987ರಲ್ಲಿ ಈ ಪಂಪ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡ್ತಾರೆ. ಈ ಪ್ರಶಸ್ತಿನ ಯಾರು ಕೊಡ್ತಾರಪ್ಪ ಅಂದ್ರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಯಾವ್ದು ಕೊಡ್ತದ? ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಏನ್ ಮಾಡ್ತದಪ್ಪ ಅಂದ್ರ ಈ ಪ್ರಶಸ್ತಿಯನ್ನ ಕೊಡ್ತದ. ಇದ್ರ ಬಹುಮಾನ ಎಷ್ಟಿದಪ್ಪ ಅಂದ್ರ 5 ಲಕ್ಷ. ಪ್ರೆಸೆಂಟ್ ಈ ಸದ್ಯ ಇದ್ರ ಬಹುಮಾನ ಪಂಪ ಪ್ರಶಸ್ತಿಯ ಮೊತ್ತ ಈ ಸದ್ಯಕ್ಕೆ ಎಷ್ಟಿದೆ ಅಂದ್ರ 5 ಲಕ್ಷ ಅದ. ಮೊದಲು ಏನಿತ್ತಪ್ಪ ಅಂದ್ರ 1 ಲಕ್ಷ ಇತ್ತು, ಆಮೇಲೆ 3 ಲಕ್ಷ ಆಯ್ತು. ಈ ಸದ್ಯಕ್ಕೆ ಏನಿದಪ್ಪ ಅಂದ್ರ 5 ಲಕ್ಷ. ಸದ್ಯಕ್ಕೆ ಎಷ್ಟದ? 5 ಲಕ್ಷ ಅದ. ಇದನ್ನ ಪ್ರತಿ ವರ್ಷ ಎಲ್ಲಿ ಅಂದ್ರ ಈ ಪ್ರಶಸ್ತಿಯನ್ನು ಎಲ್ಲಿ ಕೊಡ್ತಾರಪ್ಪ ಅಂದ್ರ ಕದಂಬೋತ್ಸವದಲ್ಲಿ ಕೊಡ್ತಾರ. ಯಾವ ಉತ್ಸವ? ಕದಂಬೋತ್ಸವದಲ್ಲಿ ಏನಪ್ಪಾ ಅಂದ್ರ ಈ ಪ್ರಶಸ್ತಿಯನ್ನು ಕೊಡ್ತಾರ. ಈ ಕದಂಬೋತ್ಸವ ಎಲ್ಲಿ ನಡೀತದಪ್ಪ ಅಂದ್ರ ಬನವಾಸಿಯಲ್ಲಿ ನಡೀತದ. ಎಲ್ಲಿ ನಡೀತದ? ಬನವಾಸಿಯಲ್ಲಿ ಏನಪ್ಪಾ ಅಂದ್ರ ನಡೀತದ. ಇನ್ನು 2024-25ರಲ್ಲಿ ಇಂಪಾರ್ಟೆಂಟ್ ನೋಡ್ರಿ, ನಮ್ಮ ಕರೆಂಟ್ ಅಫೇರ್ಸ್ ಬರ್ಬೋದು. 2024-25ರಲ್ಲಿ ಈ ಪ್ರಶಸ್ತಿ ಅಂದ್ರೆ ಯಾವುದು? ಪಂಪ ಪ್ರಶಸ್ತಿನ ಯಾರಿಗೆ ಕೊಡ್ತಾರಪ್ಪ ಅಂದ್ರ ಡಾಕ್ಟರ್ BA ವಿವೇಕ್ ರೈ. ಯಾರು ಬರ್ತಾರ? ವಿವೇಕ್ ರೈ. 2024-25ನೇ ಸಾಲಿನ ಪಂಪ ಪ್ರಶಸ್ತಿನ ಯಾರಿಗೆ ಕೊಡ್ತಾರಂದ್ರ ಡಾಕ್ಟರ್ BA ವಿವೇಕ್ ರೈ ಅನ್ನೋರು ಏನಪ್ಪಾ ಅಂದ್ರ ಈ ಪ್ರಶಸ್ತಿಯನ್ನ ತೆಗೆದುಕೊಳ್ತಾರೆ. ಇನ್ನ 2023-24 ಯಾರು ತಗೋತಾರಪ್ಪ ಅಂದ್ರ ನಾ ಡಿಸೋಜ್ ಅಂತ ಬರ್ತಾರೆ. 2023-24 ಯಾರು ತಗೋತಾರ ಅಂದ್ರ ನಾ ಡಿಸೋಜ್ ಅಂತ ಏನಪ್ಪಾ ಅಂದ್ರ ತಗೋತಾರ. ಇನ್ನ ಮೊದಲಿಗೆ ಯಾರು ತೆಗೆದುಕೊಂಡಿದ್ದಾರೆ ಅನ್ನೋದು ಏನಪ್ಪಾ ಅಂದ್ರ ಆಲ್ರೆಡಿ ನಿಮ್ಗೆ ಗೊತ್ತದ. ಇಲ್ಲಿ ಪಂಪ ಪ್ರಶಸ್ತಿ ಸ್ಥಾಪನೆ ಆಗಿದ್ದು 1987. ಪಂಪ ಪ್ರಶಸ್ತಿಯ ಮೊತ್ತ ಎಷ್ಟದ ಅಂದ್ರ 5 ಲಕ್ಷ ಅದ. ಪಂಪ ಪ್ರಶಸ್ತಿ ಯಾವ ಉತ್ಸವದಲ್ಲಿ ನೀಡ್ತಾರಂದ್ರ ಕದಂಬೋತ್ಸವದಲ್ಲಿ ನೀಡ್ತಾರ. ಸ್ಥಳ ಯಾವ್ದಪ್ಪ ಅಂದ್ರ ಬನವಾಸಿ. ಅಂದ್ರೆ ನೆಕ್ಸ್ಟ್ ಪಂಪ ಪ್ರಶಸ್ತಿ ಪ್ರಸ್ತುತ ಮೊತ್ತ ಎಷ್ಟಿದೆ? ಬಹುಮಾನದ ಮೊತ್ತ ಎಷ್ಟಿದಪ್ಪ ಅಂದ್ರ 5 ಲಕ್ಷ. ಎಷ್ಟದ? 5 ಲಕ್ಷ ಅದ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ಕಿಂತ ಏನಪ್ಪಾ ಅಂದ್ರೆ ಕೆಂಪೇಗೌಡ ಪ್ರಶಸ್ತಿ ಅಂತವ್ರು, ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ಸ್ವಲ್ಪ ಡಿಸ್ಕಷನ್ ಮಾಡೋಣ ನೋಡ್ರಿ. ಈ ಕೆಂಪೇಗೌಡ ಪ್ರಶಸ್ತಿನ ಯಾರು ಕೊಡ್ತಾರಪ್ಪ ಅಂದ್ರ ಬೆಂಗಳೂರು ಮಹಾನಗರ ಪಾಲಿಕೆ ಅವ್ರು ಕೊಡ್ತಾರೆ.
ಈ ಕೆಂಪೇಗೌಡ ಪ್ರಶಸ್ತಿ ಯಾರು ಕೊಡ್ತಾರಪ್ಪ ಅಂದ್ರೆ BBMP ಅವರು ಏನಪ್ಪಾ ಅಂದ್ರೆ ಕೊಡ್ತಾರೆ. ಅಂದ್ರೆ ಬೆಂಗಳೂರು ಮಹಾನಗರ ಪಾಲಿಕೆಯ ಅವ್ರು ಏನಪ್ಪಾ ಅಂದ್ರೆ ಈ ಪ್ರಶಸ್ತಿನ ಕೊಡ್ತಾರ. ಈ ಪ್ರಶಸ್ತಿ ಯಾವ್ಯಾವ ಕ್ಷೇತ್ರದೊಳಗೆ ಕೊಡ್ತಾರಪ್ಪ ಅಂದ್ರ ಬೆಂಗಳೂರು ನಗರದ ಅಭಿವೃದ್ಧಿ. ಯಾವ ನಗರದ ಅಭಿವೃದ್ಧಿ? ಬೆಂಗಳೂರು ನಗರದ ಅಭಿವೃದ್ಧಿ. ಸಮಾಜ ಸೇವೆ, ಯಾವ ಸೇವೆ? ಸಮಾಜ ಸೇವೆ, ಕಲೆ, ವಾಸ್ತುಶಿಲ್ಪ, ಇಂಥ 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 ಕ್ಷೇತ್ರಗಳಲ್ಲಿ ಸಾಧನೆಗೆ ಇದ್ದಂಥವ್ರಿಗೆ ಏನಪ್ಪಾ ಅಂದ್ರ ಇದನ್ನ ಏನಪ್ಪಾ ಅಂದ್ರ ಪ್ರಶಸ್ತಿನ ಏನಪ್ಪಾ ಅಂದ್ರ ಕೊಡ್ತಾರ. ನೆಕ್ಸ್ಟ್ ಏನಪ್ಪಾ ಅಂದ್ರ ಜಕಣಾಚಾರ್ಯ ಪ್ರಶಸ್ತಿ ಅಂತ. ಈ ಜಕಣಾಚಾರ್ಯ ಪ್ರಶಸ್ತಿ ಏನಪ್ಪಾ ಅಂದ್ರ ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಕೊಡ್ತಾರೆ. ಕರ್ನಾಟಕ ಸರ್ಕಾರವೇ ಏನಪ್ಪಾ ಅಂದ್ರೆ ಈ ಪ್ರಶಸ್ತಿನ ಕೊಡ್ತದ. ವಾಸ್ತುಶಿಲ್ಪ ಕ್ಷೇತ್ರದೊಳಗೆ ಏನಪ್ಪಾ ಅಂದ್ರೆ ಈ ಪ್ರಶಸ್ತಿನ ಕೊಡ್ತಾರ. ನೆಕ್ಸ್ಟ್ ಇನ್ನ 72ನೇ ಪ್ರಶ್ನೆ ನೋಡ್ರಿ. ಕರ್ನಾಟಕದಲ್ಲಿ SSLC ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರೈಸಿದ ರೈತರ ಮಕ್ಕಳ ಮುಂದಿನ ವಿದ್ಯಾಭ್ಯಾಸದ ಸಲುವಾಗಿ ಪ್ರತಿ ವರ್ಷ ಶಿಷ್ಯ ವೇತನ ಒದಗಿಸುವ ಕಾರ್ಯಕ್ರಮ. 1ನೇ ಆಪ್ಷನ್ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ, 2ನೇ ಆಪ್ಷನ್ ವಿದ್ಯಾಂಜಲಿ, 3ನೇ ಆಪ್ಷನ್ ಮುಖ್ಯಮಂತ್ರಿ ರೈತ ನಿಧಿ, 4ನೇ ಆಪ್ಷನ್ ಶಿಕ್ಷಣ ಕಿರಣ ಅಂತ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಪ್ಪಾ ಅಂದ್ರ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅನ್ನೋದು ಏನಪ್ಪಾ ಅಂದ್ರ ರೈಟ್ ಆನ್ಸರ್ ಆಗ್ತದೆ. ಕರ್ನಾಟಕದಲ್ಲಿ ಯಾರು SSLC ಪರೀಕ್ಷೆಯನ್ನು ಪಾಸ್ ಆಗಿ ಯಶಸ್ವಿಯಾಗಿ ಪಾಸ್ ಆಗ್ತಾರಲ್ಲ ಅಂತ ಮಕ್ಕಳಿಗೆ ಮುಂದಿನ ಶಿಕ್ಷಣಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಬೊಮ್ಮಾಯಿ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚೆ ಬೊಮ್ಮಾಯಿ ಸರ್ಕಾರದವ್ರು ಏನ್ ಮಾಡ್ತಾರಪ್ಪ ಅಂದ್ರ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅನ್ನೋ ಯೋಜನೆಯನ್ನ ಜಾರಿಗೆ ತರ್ತಾರೆ. ಈ ರೈತ ವಿದ್ಯಾನಿಧಿ ಏನ್ ಮಾಡ್ತದಪ್ಪ ಅಂದ್ರ ರೈತರ ಮಕ್ಕಳು ಯಾರು ಇರ್ತಾರಲ್ಲ ಅವ್ರಿಗೆ ಏನಾಗ್ತದಪ್ಪ ಅಂದ್ರ ಸ್ಕಾಲರ್ಶಿಪ್ ಕೊಡುವಂತ ಯೋಜನೆ ಆಗಿದೆ. ಇದ್ರ ಸ್ಕಾಲರ್ಶಿಪ್ ಎಲ್ಲಿಂದ ಪ್ರಾರಂಭ ಆಗ್ತದಂದ್ರ 2500 ಪ್ರಾರಂಭವಾಗಿ 11,000 ಏನಾಗ್ತದಪ್ಪ ಅಂದ್ರೆ ಈ ಯೋಜನೆ ಅಡಿಯಲ್ಲಿ ಏನಾಗ್ತದಪ್ಪ ಅಂದ್ರ ಸ್ಕಾಲರ್ಶಿಪ್ ಸಿಗ್ತದ. ಏನ್ ಸಿಗ್ತದ? ಸ್ಕಾಲರ್ಶಿಪ್ ಅನ್ನ ಸಿಗ್ತದ. ನೆಕ್ಸ್ಟ್ ಈ ಯೋಜನೆ ಯಾವಾಗ ಪ್ರಾರಂಭ ಆಯ್ತು ಅಂದ್ರ 2021ರಲ್ಲಿ ಪ್ರಾರಂಭ ಆಗ್ತದೆ. ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯಾವಾಗ ಪ್ರಾರಂಭ ಆಗ್ತದ ಅಂದ್ರ 2021ರಲ್ಲಿ ಪ್ರಾರಂಭ ಆಗ್ತದ. ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋ ಸಲುವಾಗಿ ಏನಾಗ್ತಾರಪ್ಪ ಅಂದ್ರೆ ಇದನ್ನ ಪ್ರಾರಂಭ ಮಾಡ್ತಾರೆ. ನೆಕ್ಸ್ಟ್ ವಿದ್ಯಾಂಜಲಿ ಕಾರ್ಯಕ್ರಮವನ್ನು ಏನಾಗ್ತದಪ್ಪ ಅಂದ್ರ ಕೇಂದ್ರ ಸರ್ಕಾರ 2016ರಲ್ಲಿ ಪ್ರಾರಂಭ ಮಾಡ್ತದೆ. ಯಾವ ಸರ್ಕಾರ? ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕರ್ನಾಟಕ ಸರ್ಕಾರ ಏನಪ್ಪಾ ಅಂದ್ರ ಪ್ರಾರಂಭ ಮಾಡಿದೆ. ಈ ವಿದ್ಯಾಂಜಲಿ ಕಾರ್ಯಕ್ರಮವನ್ನು ಏನಪ್ಪಾ ಅಂದ್ರ ಕೇಂದ್ರ ಸರ್ಕಾರ ಏನಪ್ಪಾ ಅಂದ್ರ ಈ ಯೋಜನೆಯನ್ನು 2016ರಲ್ಲಿ ಏನಾಗ್ತದಪ್ಪ ಅಂದ್ರ ಪ್ರಾರಂಭ ಮಾಡ್ತದ. ಈ ವಿದ್ಯಾಂಜಲಿ ಕಾರ್ಯಕ್ರಮ ಏನಪ್ಪಾ ಅಂದ್ರ ಉದ್ದೇಶ ಏನಪ್ಪಾ ಅಂದ್ರ ಸ್ವಯಂ ಸೇವಕರಾಗಿ ಸಮಾಜದಲ್ಲಿರುವಂತ ಪ್ರಸಿದ್ಧ ವ್ಯಕ್ತಿಗಳು ಸ್ವಯಂ ಸೇವಕರಾಗಿ ಏನ್ ಮಾಡೋದಪ್ಪ ಅಂದ್ರ ಶಾಲೆಯಲ್ಲಿ ತಮ್ಮ ಅನುಭವವನ್ನು ಮಕ್ಕಳೊಂದಿಗೆ ಏನ್ ಮಾಡೋದಪ್ಪ ಅಂದ್ರ ಹಂಚಿಕೊಳ್ಳೋದು, ಟೀಚಿಂಗ್ ಮಾಡೋದು. ಈಗ ಶಾರುಖ್ ಖಾನ್ ಅದನ್ನ ತಿಳ್ಕೋರಿ. ಫಾರ್ ಎಕ್ಸಾಂಪಲ್ ಶಾರುಖ್ ಖಾನ್ ಆತ ಪ್ರಭಾವಿ ವ್ಯಕ್ತಿ ಆತ ಏನ್ ಮಾಡೋದಪ್ಪ ಅಂದ್ರ ಗೌರ್ಮೆಂಟ್ ಸ್ಕೂಲಿಗೆ ಬಂದ್ ಏನಪ್ಪಾ ಅಂದ್ರ ತಮಗೆ ಬಿಡುವಿದ್ದಂತ ಸಮಯದೊಳಗೆ ಏನಪ್ಪಾ ಅಂದ್ರ ಗೌರ್ಮೆಂಟ್ ಸ್ಕೂಲಿಗೆ ಬಂದು ತಾವು ಟೀಚಿಂಗ್ ಮಾಡೋದು. ಈ ಉದ್ದೇಶದಿಂದ ಏನ್ ಮಾಡಿದ್ರಪ್ಪ ಅಂದ್ರ ಈ ವಿದ್ಯಾಂಜಲಿ ಕಾರ್ಯಕ್ರಮವನ್ನು ಏನ್ ಮಾಡಿದ್ರಪ್ಪ ಅಂದ್ರ ಜಾರಿಗೆ ಮಾಡಿದ್ರು. ಯಾವಾಗ ಜಾರಿಗೆ ಮಾಡಿದ್ರು ಅಂದ್ರ 2016 ಜೂನ್ 16 2016 ಜೂನ್ 16ಕ್ಕೆ ಏನ್ ಮಾಡಿದ್ರಪ್ಪ ಅಂದ್ರ ಈ ವಿದ್ಯಾಂಜಲಿ ಯೋಜನೆಯನ್ನು ಏನ್ ಮಾಡಿದ್ರಪ್ಪ ಅಂದ್ರ ಈ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಜಾರಿ ಮಾಡುತ್ತೆ. ಈ ಕಾರ್ಯಕ್ರಮದಾಗ ಯಾರ್ಯಾರು ಭಾಗವಹಿಸಬಹುದು ನೋಡಿ. ಯಾರ್ಯಾರು ಭಾಗವಹಿಸಬಹುದಪ್ಪ ಅಂದ್ರ ನಿವೃತ್ತಿ ಶಿಕ್ಷಕರು, ಅಧಿಕಾರಿಗಳು, ನಿವೃತ್ತಿ ಶಿಕ್ಷಕರು, ಅಧಿಕಾರಿಗಳು, ಯುವಕರು, ಗ್ರಾಮದ ಯುವತಿಯರು ಏನ್ ಮಾಡ್ಬೋದಪ್ಪ ಅಂದ್ರ ಶಾಲೆ ಹೋಗಿ ಫ್ರೀಯಾಗಿ ತಮ್ಮ ಅನುಭವದ ಏನದವಲ್ಲ ಅವುಗಳನ್ನ ಹಂಚಿಕೊಂಡು ಬರ್ಬೋದು. ಇಲ್ಲಿ ಯಾವುದೇ ರೀತಿಯ ಗೌರವಧನ ಇರಂಗಿಲ್ಲ. ವಿದ್ಯಾಂಜಲಿ ಪೋರ್ಟಲ್ ಹೋಗ್ಬೇಕು, ಅಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡ್ಕೋಬೇಕು. ನಿಮಗೆ ಇಷ್ಟವಾದ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಪಾಠ ಮಾಡಿಸುವಂತ ಯೋಜನೆ ಯಾವುದಪ್ಪ ಅಂದ್ರ ವಿದ್ಯಾಂಜಲಿ ಯೋಜನೆ. ಇನ್ನ ಮುಖ್ಯಮಂತ್ರಿ ರೈತ ನಿಧಿ ಅಂತ ಇಲ್ಲವೆಲ್ಲ. ಇನ್ನ ಶಿಕ್ಷಣ ಕಿರಣ ಯೋಜನೆ ಅಂತದ್ ಯಾವುದಾದ ಶಿಕ್ಷಣ ಕಿರಣ ಯೋಜನೆ. ಈ ಶಿಕ್ಷಣ ಕಿರಣ ಯೋಜನೆ ಅನ್ನೋದು ಏನಪ್ಪಾ ಅಂದ್ರ ಕರ್ನಾಟಕ ಸರ್ಕಾರ ಜಾರಿಗೆ ತಂದಂತ ಯೋಜನೆ ಆಗಿದೆ. ಯಾವ ಸರ್ಕಾರ ಜಾರಿಗೆ ತಂದಿದ್ರ? ಕರ್ನಾಟಕ ಸರ್ಕಾರವನ್ನು ಜಾರಿಗೆ ತಂದಂತ ಯೋಜನೆ ಆಗಿದೆ. ಈ ಯೋಜನೆ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರ ಶಾಲೆ ಬಿಟ್ಟ ಮಕ್ಕಳನ್ನು, ಶಿಕ್ಷಣ ಕಿರಣ ಯೋಜನೆ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರ ಶಾಲೆ ಬಿಟ್ಟ ಮಕ್ಕಳನ್ನು ಮರಳಿ ಶಾಲೆಗೆ ಕರೆತರುವ ಉದ್ದೇಶದಿಂದ ಈ ಯೋಜನೆ ಜಾರಿಗೆ ತಂದ್ರೆ. ನೋಡ್ರಿ, ಶಿಕ್ಷಣ ಕಿರಣ ಯೋಜನೆ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರ ಶಾಲೆ ಬಿಟ್ಟು ಹೋಗಿರ್ತಲ್ಲ ಮಕ್ಕಳು, ಅವ್ರು ಮತ್ತೆ ಒಳ್ಳೆ ಏನಪ್ಪಾ ಅಂದ್ರ ಶಾಲೆಗೆ ಕರ್ಕೊಂಡ್ ಬರ್ಬೇಕನ್ನೋ ಸಲುವಾಗಿ ಏನಪ್ಪಾ ಅಂದ್ರ ಕರ್ನಾಟಕ ಸರ್ಕಾರ ಶಿಕ್ಷಣ ಕಿರಣ ಯೋಜನೆಯನ್ನು ಏನ್ ಮಾಡ್ತದಪ್ಪ ಅಂದ್ರ ಜಾರಿಗೆ ತರ್ತದ. ನೆಕ್ಸ್ಟ್ 73ನೇ ಪ್ರಶ್ನೆ ನೋಡ್ರಿ.
2021ರಲ್ಲಿ ವಿಶ್ವಸಂಸ್ಥೆ ಹವಾಮಾನ ಬದಲಾವಣೆಯ ಶೃಂಗಸಭೆ ನಡೆದ ಸ್ಥಳ ಅಂತ ಕೇಳಿದನ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನ್ ಬಂದ್ರ ಗ್ಲಾಸ್ಗೋ ಅಂತ ಬರ್ತದ. ಇದು ನಮಗೆ ಉಪಯೋಗ ಆಗೋದಿಲ್ಲ. ಈ ಸದ್ಯಕ್ಕೆ 2025 ಕರೆಂಟ್ ಅಫೇರ್ಸ್ ಗಳು ಏನದಲ್ಲ ಅವುಗಳನ್ನು ಒಂದ್ಸಲ ನೀವು ಏನ್ ಮಾಡ್ರಿ ಚೆಕ್ ಮಾಡ್ಕೊರಿ. ಸಾಧ್ಯವಾದ್ರೆ ಏನಪ್ಪಾ ಅಂದ್ರ ಇವು ಪ್ರಮುಖ ಸಭೆಗಳು, ಶೃಂಗಸಭೆಗಳು, ಏನಾದ್ರು ಫಂಕ್ಷನ್, ಕಾನ್ಫರೆನ್ಸ್ ಹಾಲ್ಗಳ ಅಂದ್ರೆ ಸಭೆಗಳು ನಡೆದಿರ್ತಾವಲ್ಲ ಅವುಗಳ ಬಗ್ಗೆ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತ ಒಂದು ವಿಡಿಯೋದೊಳಗ ಡಿಸ್ಕಸ್ ಅನ್ನ ಮಾಡೋಣ. ನೆಕ್ಸ್ಟ್ ನೋಡ್ರಿ 74ನೇ ಪ್ರಶ್ನೆ. ದ ಫ್ಯಾರೋಸ್ ಇನ್ ಎ ಫೀಲ್ಡ್ ದ ಅನ್ಎಕ್ಸ್ಪ್ಲೋರ್ಡ್ ಲೈಫ್ ಎಂಬ ಜೀವನ ಚರಿತ್ರೆ ಪುಸ್ತಕ ಇವರಿಗೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರೆ HD ದೇವೇಗೌಡ. ದ ಫ್ಯಾರೋಸ್ ಇನ್ ದಿ ಫೀಲ್ಡ್ ದ ಅನ್ಎಕ್ಸ್ಪ್ಲೋರ್ ಲೈಫ್ ಅನ್ನೋದು ಯಾರ ಆತ್ಮಕಥನ ಆಗಿದಪ್ಪ ಅಂದ್ರೆ ಅದು HD ದೇವೇಗೌಡ. ಮಣ್ಣಿನ ಮಗ ಅಂತ ಏನ್ ಹೇಳ್ತೀವಲ್ಲ ಅವ್ರದ್ದು ಏನಪ್ಪಾ ಅಂದ್ರೆ ಇದು ಆತ್ಮಕಥನ ಆಗ್ಯದ. ನೆಕ್ಸ್ಟ್ 75ನೇ ಪ್ರಶ್ನೆ ನೋಡ್ರಿ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಇರುವುದು. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಪ್ಪಾ ಅಂದ್ರ ಚಿನಾಬ್ ನದಿ. ಜಮ್ಮು ಕಾಶ್ಮೀರದೊಳಗ, ಯಾವ ಕಾಶ್ಮೀರದೊಳಗ? ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆ ಒಳಗೆ ಏನಪ್ಪಾ ಅಂದ್ರ ಈ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಚಿನಾಬ್ ನದಿ ಏನಪ್ಪಾ ಅಂದ್ರ ನಿರ್ಮಾಣ ಮಾಡಲಾಗಿದೆ. ಯಾವ ನದಿಗೆ? ಚಿನಾಬ್ ನದಿಗೆ ಏನಪ್ಪಾ ಅಂದ್ರೆ ನಿರ್ಮಾಣ ಮಾಡಲಾಗಿದೆ. ಇದು ಜಮ್ಮು ಕಾಶ್ಮೀರದೊಳಗದೆ. ಯಾವುದು ಯಾವ ರಾಜ್ಯದೊಳಗೆ ಕಂಡು ಬರ್ತದಪ್ಪ ಅಂದ್ರ ಜಮ್ಮು ಕಾಶ್ಮೀರದೊಳಗ. ಇದು ಏನಪ್ಪಾ ಅಂದ್ರ ಐಫೆಲ್ ಟವರ್ ಏನದಲ್ಲ ಅದಕ್ಕಿಂತ ಏನಪ್ಪಾ ಅಂದ್ರ 36 ಮೀಟರ್ಗಿಂತ ಏನಪ್ಪಾ ಅಂದ್ರ ಅತಿ ಎತ್ತರದಲ್ಲಿರುವಂತ ರೈಲ್ವೆ ಸೇತುವೆ ಅದ. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೂ ನಾವು ಜಿಕೆಗೆ ಸಂಬಂಧಪಟ್ಟಂತೆ 25 ಪ್ರಶ್ನೆಗಳೇನಪ್ಪ ಅಂದ್ರ ಸಂಪೂರ್ಣವಾಗಿ ಸವಿಸ್ತಾರವಾಗಿ ಏನಪ್ಪಾ ಅಂದ್ರೆ ಡಿಸ್ಕಸ್ ಅನ್ನು ಮಾಡಿದೀವಿ. ಇದೇ ರೀತಿಯಾಗಿ ನೀವು ಏನಪ್ಪಾ ಅಂದ್ರ ಸ್ಟಡಿಯನ್ನ ಸೆಟಪ್ ಮಾಡ್ಕೊಳ್ಳಿ. ಇದರಿಂದ ಏನಾಗ್ತದಪ್ಪ ಅಂದ್ರೆ ಜಿಕೆ ನಿಮಗೆ ಏನಾಗ್ತದಪ್ಪ ಅಂದ್ರ ಬಹಳಷ್ಟು ಈಜಿ ಆಗ್ತದ. ಇಲ್ಲಿವರೆಗೂ ನಮ್ಮ ಕ್ಲಾಸ್ ಅನ್ನು ವೀಕ್ಷಣೆ ಮಾಡಿದಂತ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಮಗೆ ಏನಾದರೂ ಡೌಟ್ಸ್ ಗಳು ಇದ್ರ ಏನಾದರೂ ಎಕ್ಸಾಮ್ ಸಂಬಂಧಪಟ್ಟ ಸಲಹೆ ಸೂಚನೆಗಳು ಬೇಕಾಗಿದೆ ಅಂದ್ರ ನೀವು ಕಾಮೆಂಟ್ ಬಾಕ್ಸ್ ಒಳಗೆ ಏನಪ್ಪಾ ಅಂದ್ರ ಕಾಮೆಂಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರವನ್ನ ನಾನು ಏನಪ್ಪಾ ಅಂದ್ರ ಸೂಚಿಸ್ತೀನಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.